ಆ ಕಡೆ ಉಲ್ಟಾ ಹಚ್ಚಿರಿ, ಸರಿ ಅದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದ ಈ ಶಲ್ಯ ಪರ್ವದಲ್ಲಿ ಬಹಳ ಉತ್ತಮವಾದಂತಹ ಧರ್ಮವನ್ನು ತೋರಿಸುವಂತಹ ಅನೇಕ ಮಹಾರಾಜರ ನಡುವೆ ಆಗಿರುವಂತಹ ಯುದ್ಧ ಪ್ರಸಂಗಗಳನ್ನು ವರ್ಣಿಸ್ತಾ ಇದ್ದಾರೆ. ಪ್ರಧಾನವಾಗಿ ಎಲ್ಲರ ಸಂಹಾರವಾದ ಮೇಲೆ ಈ ಎಲ್ಲ ಒಂದು ಪಾಪಕರ್ಮಗಳಿಗೆ ಮುಖ್ಯ ಕಾರಣನಾಗಿರುವಂತಹ ಯಾವ ಕಲಿಯ ಅವತಾರನಾದ ದುರ್ಯೋಧನ ಇದ್ದಾನೋ ಅವನ ಸಂಹಾರವಾಗಬೇಕು. ಎಲ್ಲಿಯ ತನಕ ಅವನ ಸಂಹಾರ ಆಗೋದಿಲ್ವೋ ಅಲ್ಲಿಯ ತನಕ ಮತ್ತೆ ಈ ಅಧರ್ಮವನ್ನು ನಿಲ್ಲಿಸಲಿಕ್ಕೆ ಅಂತ ಆಗೋದೇ ಇಲ್ಲ.
ದುರ್ಯೋಧನ ಭೀಮಸೇನ ದೇವರನ್ನೇ ಎದುರಿಸಿ ಯುದ್ಧಕ್ಕೆ ಅಂತ ಬರ್ತಾನೆ, ಸೋತು ಹೋಗ್ತಾನೆ. ಕೊನೆಗೆ ದ್ವೈಪಾಯನ ಸರೋವರದಲ್ಲಿ ಅಡಗಿಕೊಂಡು 7 ದಿವಸಗಳ ಪರ್ಯಂತ ಜಪ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ. ಮಹಾನುಭಾವರಾದ ದುರ್ವಾಸರಿಂದ ಪ್ರದತ್ತವಾಗಿರುವಂತಹ 3000 ಮಂತ್ರಗಳನ್ನು ಸ್ವೀಕರಿಸಿಕೊಂಡು ಜಪ ಮಾಡಿ 1 ವಾರದಲ್ಲಿ ಇದನ್ನು ಪೂರ್ಣ ಮಾಡಬೇಕು ಅಂತ ಕೂತ್ಕೊಂಡಿರುವಂತಹ ದುರ್ಯೋಧನನನ್ನು ಧರ್ಮರಾಜಾದಿಗಳು ವ್ಯಾಧರಿಂದ ಪತ್ತೆ ಹಚ್ಚಿ ಅವರಿಗೆ ಬೈದು ನಿಂದೆ ಮಾಡಿ ಯುದ್ಧಕ್ಕೆ ಅಂತ ಎಳ್ಕೊಂಡು ಬಂದಿದ್ದಾರೆ. ಆಗ ಅವನಿಗೆ ಉತ್ತಮವಾಗಿರುವಂತಹ ಗದೆಯನ್ನು ಕೊಟ್ಟು ಭೀಮಸೇನ ದೇವರ ಎದುರಿಗೆ ಯುದ್ಧವನ್ನು ಆಡಿಸ್ತಾ ಇದ್ದಾರೆ. ಭೀಮ ಹಾಗೂ ದುರ್ಯೋಧನ ನಡುವೆ ಬಹಳ ಅದ್ಭುತವಾಗಿರುವಂತಹ ಗದಾಯುದ್ಧವು ನಡೆದಿದೆ. ಭೀಮಸೇನ ದೇವರ ಪ್ರತಿಜ್ಞೆ ಸತ್ಯವಾಗಬೇಕು. ನಿನ್ನ ತೊಡೆಯನ್ನು ಮುರಿತೇನೆ ಎನ್ನುವಂತಹ ಮಾತನ್ನು ಪರಮಾತ್ಮ ಸತ್ಯ ಮಾಡಬೇಕು ಅಂತಲೇ ಉಪಾಯವನ್ನೂ ಕೂಡ ತೋರಿಸಿಕೊಟ್ಟ. ಕೃಷ್ಣನ ಆಜ್ಞೆಯಿಂದ ಭೀಮಸೇನ ದೇವರನ್ನು ವಂಚಿಸುತ್ತಿರುವಂತಹ ದುರ್ಯೋಧನ ತಾನು ತನ್ನ ತಲೆಯನ್ನು ಕೆಳಗೆ ಮಾಡಿ ಈ ತೊಡೆಗಳನ್ನು ಕಾಲಿನ ಮೇಲ್ಭಾಗವನ್ನು ಮೇಲಕ್ಕೆ ಅಂತ ಮಾಡಿದಾಗ ಆಗ ಜೋರಾಗಿ ಗದೆಯಿಂದ ಭೀಮಸೇನ ದೇವರು ಪೃಷ್ಠಮೂಲದಲ್ಲಿ ತಾಡನವನ್ನು ಮಾಡಿದ್ದಾರೆ. ಆ ಪೃಷ್ಠಮೂಲ ಅನ್ನೋದು ನಾಭಿಯ ಸಂಪೂರ್ಣವಾದ ಮೇಲ್ಭಾಗ ಅಂತನೂ ಅಲ್ಲ, ನಾಭಿಯ ಕೆಳಭಾಗ ಅಂತನೂ ಅಲ್ಲ, ಮಧ್ಯಭಾಗದಲ್ಲಿ ಏನೇ ಭೀಮಸೇನ ದೇವರು ಹೊಡೆದಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಭೀಮಸೇನ ದೇವರು ಹೊಡೆದಿದ್ದನ್ನು ಕೃಷ್ಣ ನೋಡಿದ್ದಾನೆ, ಸ್ವತಃ ಭೀಮನಿಗೆ ಗೊತ್ತಿದೆ. ಆದರೆ ಅಲ್ಲೇ ನೋಡ್ತಾ ಇರುವಂತಹ ಬಲರಾಮನಿಗೆ ಇದು ತಪ್ಪು ಅನ್ನುವಂತಹ ಕಲ್ಪನೆ ಬಂದಿದೆ. ಅದು ಯಾವಾಗ ಬಂತು? ಹೊಡೆದ ಮೇಲೆ ಪ್ರತಿಜ್ಞೆ ಸಂಪೂರ್ಣ ಆಗೋಯಿತು. ಎಷ್ಟು ಜೋರಾಗಿ ಹೊಡೆದಿದ್ದಾರೆ ಅಂದರೆ ಬಡದದ್ದು ಬೆನ್ನಿಗೆ, ಮುರಿದದ್ದು ತೊಡೆ. ಅಷ್ಟು ಜೋರಾಗಿ ಭೀಮಸೇನ ದೇವರ ಪ್ರಹಾರ, ಗದಾ ಪ್ರಹಾರವಿದೆ. ಕೊನೆಗೆ ಅವನು ಮಾಡಿರುವಂತಹ ಪ್ರತಿಯೊಂದು ತಪ್ಪಿಗೂ ಕೂಡ ಒಂದೊಂದು ಪೆಟ್ಟನ್ನು ಕೊಡುವ ರೀತಿಯಲ್ಲಿ ಭೂಮಿಗೆ ಅವನನ್ನು ಬೀಳಿಸಿ ಅವನ ತಲೆಯನ್ನು ತುಳಿತಾ ಇದ್ದಾರೆ ಭೀಮಸೇನ ದೇವರು. ಕೃಷ್ಣ ಪರಮಾತ್ಮನನ್ನು ಪಣಕ್ಕಿಡು ಅಂತ ಹೇಳಿದ್ಯಲ್ಲ, ಆ ಮಾತಿಗೆ ಒಂದೇಟು ತಗೋ ಅಂತ ಜೋರಾಗಿ ಎಡಗಾಲಿಂದ ಒದಿತಾ ಇದ್ದಾರೆ ಅವನನ್ನು. ಯಾವ ತಲೆಯ ಮೇಲೆ ಕಿರೀಟವನ್ನು ಇಟ್ಟು ಅಭಿಷೇಕವನ್ನು ಮಾಡಿ ಹಸ್ತಿನಾವತಿ ಸಾಮ್ರಾಜ್ಯದ ರಾಜ ಅಂತ ಮಾಡಿದ್ರಲ್ಲ, ಅಂತಹ ತಲೆಯನ್ನೇ ಕೆಳಗೆ ಬೀಳಿಸಿ ಒದಿತಾ ಇದ್ದಾನೆ ಭೀಮ. ಈಗ ಬಲರಾಮನಿಗೆ ತುಂಬ ಸಿಟ್ಟು ಬಂತು. ಅಧರ್ಮ ಇದು ಅಂತ ತಾನೂ ಕೈಯಲ್ಲಿ ನೇಗಿಲು ಹಾಗೂ ಒನಕೆ, ಮುಸಲ, ಹಲ ಇವುಗಳನ್ನು ಸ್ವೀಕರಿಸಿಕೊಂಡು ಯುದ್ಧಕ್ಕೆ ಅಂತ ಬರಬೇಕು ಅಂತ ಕಣ್ಣು ಕೆಂಪು ಮಾಡಿದಾಗ ಭೀಮಸೇನ ಒಂದು ಸ್ವಲ್ಪವೂ ಕೂಡ ಅಳಗಾಡಲಿಲ್ಲ. ಹಾಗೆ ಸ್ಥಿರವಾಗಿ ನಿರ್ಭಯನಾಗಿ ನಿಂತುಕೊಂಡಾಗ ಕೃಷ್ಣ ಪರಮಾತ್ಮ ಅನೇಕ ಮಾತುಗಳಿಂದ ಬಲರಾಮನನ್ನು ತಡಿತಾನೆ. ಹೋಗಬೇಡ ಅಣ್ಣ, ಭೀಮ ಧರ್ಮದಿಂದನೇ ಕೊಂದಿರೋದು. ಕೃಷ್ಣ ಪರಮಾತ್ಮ ಎಷ್ಟು ಬಾರಿ ಹೇಳಿದ್ದಾನೆ ಅಂತಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟು ಬಾರಿ ಎಲ್ಲರ ಮುಂದೆಯೂ ಕೂಡ ಇದು ಧರ್ಮ, ಭೀಮಸೇನ ದೇವರು ಮಾಡಿದ್ದು ಧರ್ಮವೇ, ಇವರು ಮೋಸದಿಂದ ಹೊಡೆದಿಲ್ಲ ಅಂತನ್ನೋದನ್ನು ಹೇಳಿದರೂ ಪರಮಾತ್ಮನ ಮಾಯ ಅನ್ನೋದು ಎಲ್ಲರಿಗೂ ದಾಟಲಿಕ್ಕೆ ಆಗುವಂಥದ್ದಲ್ಲ. ಸ್ವತಃ ಯುಧಿಷ್ಠಿರನಿಗೆ ಸಂಶಯ ಬರಲಿ ಅಂತಲೇ ಕೃಷ್ಣ ಪರಮಾತ್ಮ ಅನೇಕ ಮಾತುಗಳನ್ನು ಆಡಿದ್ದಾನೆ. ಬಲರಾಮನಿಗೆ ಹಾಗೂ ಅನೇಕ ಜನರಿಗೆ ಅರ್ಜುನನಿಗೋಸ್ಕರ ಅಂತ ಏನು ನಡೀತು ಅನ್ನೋದನ್ನು ಯಥಾರ್ಥವಾಗಿ ನಿರೂಪಿಸಿಯೂ ಕೊಟ್ಟಿದ್ದಾನೆ. ಧರ್ಮರಾಜನಿಗೆ ಪರಮಾತ್ಮ ಹೇಳೋ ಕಾಲಕ್ಕೆ, ನೋಡೋ ಪಾಪಿಗಳನ್ನು ಅಧರ್ಮದಿಂದ ಕೊಂದರೂ ತಪ್ಪಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿನೇ ಹೊರತು ನೇರವಾಗಿ ಭೀಮಸೇನ ದೇವರು ಹೊಡೆದಿದ್ದು ಇದು ಧರ್ಮ ಅಂತಲೇ ಉಪದೇಶ ಮಾಡಿ ಅವನ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಅಂತ ಪರಮಾತ್ಮ ಇಚ್ಛಿಸಲಿಲ್ಲ. ಯಾಕೆ ಇಚ್ಛಿಸಿಲ್ಲ ಅಂತಂದರೆ, ಸಂಶಯವನ್ನು ಮಾಡಿ ಭೂಭಾರ ಹರಣಾತ್ಮಕವಾಗಿರುವ ಈ ಏನು ಪರಮಾತ್ಮನ ಸೇವಾರೂಪದ ಕಾರ್ಯ ಇದೆ
ಈ ಕಾರ್ಯದಿಂದ ಬರುವಂತಹ ಸಂಪೂರ್ಣ ಫಲ ಅದು ಭೀಮನಿಗೆ ಹೋಗಬೇಕು. ಅವರವರ ಯೋಗ್ಯತೆಗೆ ತಕ್ಕಂತೆ ಫಲಗಳು ಬರ್ತಾವೆ ಅಂತಾದ್ದರಿಂದ ಸಂಶಯವನ್ನು ಪಟ್ಟು ಮುಂದೆ ಅನೇಕ ಜನರ ಉಪದೇಶದಿಂದ ಅದನ್ನು ಧರ್ಮ ಅಂತ ತಿಳ್ಕೊಳ್ತಾನಲ್ಲ, ಅಷ್ಟು ಅವನಿಗೆ ಪುಣ್ಯ ಬಂದರೆ ಸಾಕು ಅಂತ ಪರಮಾತ್ಮನ ಸಂಕಲ್ಪ ಇದೆ. ವೇದಗಳಲ್ಲಿ ಪರಮಾತ್ಮನಿಗೆ ಏಧಮಾನದ್ವಿಟ್ ಅಂತ ಕರೀತಾರೆ. ಏನು ಏಧಮಾನದ್ವಿಟ್ ಅಂತಂದರೆ, ಯಾರು ತಮ್ಮ ಯೋಗ್ಯತಾ ಮೀರಿ ಮೇಲಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾರೋ ಅಂಥವರನ್ನು ಕೆಳಗೆ ಹಾಕ್ತಾನೆ ಪರಮಾತ್ಮ. ಇಷ್ಟು ಇವ್ರದ್ದು ಯೋಗ್ಯತೆ ಇರೋದು. ಇದು ಎಲ್ಲರಿಗೂ ಕೂಡ ಸೀಮಿತವಾದದ್ದೇ ಇರೋದು. ಅವರ ಸ್ವರೂಪಭೂತವಾಗಿರುವಂತಹ ಯೋಗ್ಯತೆ ಅದು. ಈ ಯೋಗ್ಯತೆ ಅನ್ನೋ ಶಬ್ದವನ್ನು ನಾವು ಕೇಳಿದಾಗೆಲ್ಲ ಒಂಥರ ಏನೋ ಹೇಳ್ತಾರಪ್ಪ ಅನ್ನೋ ಥರ ಅನ್ನಿಸ್ತದೆ ನೋಡಿ. ಅದನ್ನೇನು ತುಂಬ ನೀವು ಕಷ್ಟ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಸುಮ್ಮನೆ ಹೀಗೆ ವಿಚಾರ ಮಾಡಿ. ಪಕ್ಷಿ ಪ್ರಯತ್ನ ಮಾಡಿದರೂ ಕೂಡ 4 ಕಾಲಿಂದ ನಡಿಲಿಕ್ಕಾಗಲ್ಲ, ಇಷ್ಟೇ ತಾನೇ. ಪಕ್ಷಿಗೆ ಹಾರಲಿಕ್ಕಾಗತ್ತೆ, ನಮ್ಮ ಆಕಳಿಗೆ ಆಗಲ್ಲ, ಇಷ್ಟು ಗೊತ್ತಿದೆ ತಾನೇ. ಆಕಳಿಗೆ ಹಾರ್ಲಿಕ್ಕೆ ಬರಲ್ಲ, ಆ ಯೋಗ್ಯತೆ ಇಲ್ಲ ಅಂದರೆ ಆಕಳಿನ ಸಿಟ್ಟು ಮಾಡ್ಕೊಳ್ಳಲ್ಲ. ಇದು ನಮಗೇನಪ್ಪ ಅಂದರೆ ಅಯೋಗ್ಯ ಕಾಮನೆಯೇ ತುಂಬ ಇರೋದ್ರಿಂದ ನೀವು ಅದು ಮಾಡಲಿಕ್ಕೆ ಯೋಗ್ಯರಲ್ಲ ಅಂತಂದಾಗ ಸಿಟ್ಟು ಬಂದ್ಬಿಡುತ್ತೆ. ಆದರೆ ಆ ತರಹ ಇರೋದಲ್ಲ. ಯೋಗ್ಯತಾ ಅಂತನ್ನೋದು ಜೀವರ ಸ್ವಭಾವಭೂತವಾಗಿರುವಂಥದ್ದು. ಸ್ವಭಾವ ಅಂತನ್ನೋದು ಅವರವರ ಜೀವ ಅಂತನ್ನೋದು ಹೇಗಿರುತ್ತೆ ನೋಡಿ, ಅದಕ್ಕೆ ತಕ್ಕ ಹಾಗೇನೆ ಸ್ವಭಾವ, ಯೋಗ್ಯತಾ ಇವೆಲ್ಲವೂ ಕೂಡ ಇರೋದು. ಇದನ್ನು ಯಾರೂ ಹುಟ್ಟುಹಾಕಿಲ್ಲ. ಹೀಗೆ ಜೀವನನ್ನು ಪರಮಾತ್ಮ ಸೃಷ್ಟಿ ಮಾಡಿಲ್ವೋ ಹಾಗೆ ಅವನ ಯೋಗ್ಯತೆಯನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ. ಅನಾದಿ ಕಾಲದಿಂದ ಹಾಗೆ ಇರೋದದು. ಈ ಒಂದು ಪ್ರಮೇಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧರ್ಮರಾಜನಿಗೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯವನ್ನು ಪರಮಾತ್ಮ ಅವನಿಗೆ ಕೊಟ್ಟೇ ಕೊಡ್ತಾನೆ. ಎಂದೂ ಕೂಡ ದೇವತೆಗಳಿಗೆ ಪಾಪ ಬಂತು, ಅದರಿಂದ ಅವರಿಗೆ ನರಕ ಆಯಿತು ಅಂತನ್ನೋ ರೀತಿಯಲ್ಲಿ ಇರೋದಿಲ್ಲ. ಅವರಿಗೆ ಆಗಲೇ ಪರಮಾತ್ಮನ ದರ್ಶನವಾಗಿ ಹೋಗಿರ್ತದೆ. ಹೀಗೆ ಭೀಮಸೇನ ದೇವರಿಗೇನೆ ಈ ಭೂಭಾರ ಹರಣಾತ್ಮಕ ಕಾರ್ಯದಲ್ಲಿ ಶ್ರೇಯಸ್ಸು ಬರಬೇಕು ಅನ್ನುವ ಒಂದು ಇಚ್ಛೆಯಿಂದ ಪರಮಾತ್ಮ ಅಭಿ ಸಂಶಯಿನಂ ಚಕ್ರೆ, ಇನ್ನಷ್ಟು ಸಂಶಯ ಬರುವಂತೇನೆ ಧರ್ಮರಾಜನ ಮುಂದೆ ಹೇಳಿದ. ಇತ್ತ ತೊಡೆ ಮುರಿದುಕೊಂಡು ಕೆಳಗೆ ಬಿದ್ದಿರುವಂತಹ ದುರ್ಯೋಧನ ಕೃಷ್ಣ ಪರಮಾತ್ಮನ ನಿಂದೆಯನ್ನು ಮಾಡ್ತಾನೆ. ಯಾಕೆ? ಅವೊಂದು 4 ತಪ್ಪು ಕೆಲಸ ಉಳಿದಿದ್ದು. ಯಾವುದನ್ನು ಮಾಡೋದ್ರಿಂದ ಸಂಪೂರ್ಣವಾಗಿರುವಂತಹ ಇವನ ಪಾಪದ ಕೊಡ ತುಂಬಿ ಇನ್ನು ಎಂದೂ ಕೂಡ ಮೇಲಕ್ಕೆ ಬಂದಿರಬಾರ್ದು, ಅಂತಹ ಅಧೋಗತಿಯಾಗಿರುವ ಅಂಧಂತಮಸ್ಸನ್ನು ಹೊಂದಬೇಕು ಅಂತ. ಹೇಗೆ ಸಾತ್ವಿಕ ಚೇತನರಿಗೆ ಸಂಪೂರ್ಣವಾಗಿರುವ ಸಾಧನೆ ಆಗೋ ತನಕ ಇಲ್ಲೇ ಇರೋದು, ಸಂಸಾರದಲ್ಲೇ ಇರೋದು ಅಂತ ಹೇಗಿದೆಯೋ ಹಾಗೆ ಇವ್ರಿಗೂ ಕೂಡ ಯಾವನ್ನ ಪೂರ್ತಿ ಇರುತ್ತೋ ಸಂಸ್ಕೃತಿಗ ಸಮಸ್ತ, ಇವರ ಪಾಪ ತುಂಬೋ ತನಕನೂ ಕೂಡ ಇವರೇ ಇಲ್ಲೇ ಇರ್ತಾರ್ರಿ. ಇವರೇನು ಎಲ್ಲೋ ಹೋಗ್ಬಿಟ್ರು ಅಂತ ಆಗಲ್ಲ. ಆದ್ದರಿಂದ ದುರ್ಯೋಧನ ತನ್ನ ಸಾಧನೆ ಮಾಡ್ಕೋಬೇಕು. ಏನು ಸಾಧನೆ ಮಾಡ್ಕೊಳ್ಬೇಕು? ಕೃಷ್ಣನ ನಿಂದೆ ಮಾಡಬೇಕು, ಪಾಂಡವರ ನಿಂದೆ ಮಾಡಬೇಕು, ಇನ್ನು ಪಾಂಡವರ ಮಕ್ಕಳೆಲ್ಲವೂ ಕೂಡ ಸಾಯುವಂತೆ ಸಂಕಲ್ಪ ಮಾಡಬೇಕು. ಇನ್ನು ತುಂಬ ಕೆಲಸ ಇದೆ. ಆದರೆ ಈಗ ತೊಡೆ ಮುರಿದುಕೊಂಡು ಕೆಳಗೆ ಬಿದ್ದಿದ್ದಾನಲ್ಲ, ಕೃಷ್ಣನನ್ನ ಪಾಪಿ ಅಂತಂತಾನೆ. ಕೃಷ್ಣನ ದುರ್ಮಾರ್ಗ ಪ್ರದರ್ಶನದಿಂದಲೇ ಪಾಂಡವರು ಕೂಡ ಈ ತಪ್ಪು ಕಾರ್ಯವನ್ನು ಮಾಡಿ ಅನ್ಯಾಯದಿಂದ ನನ್ನನ್ನು ಕೊಂದಿದ್ದಾರೆ, ಅಧರ್ಮದಿಂದ ನನ್ನನ್ನು ಸಂಹಾರ ಮಾಡಿದ್ದಾರೆ ಅಂತ ದುರ್ಯೋಧನ ಜೋರಾಗಿ ಕೂಗ್ತಾ ಇದ್ದಾನೆ. ಇವನು ಹೀಗೆಲ್ಲ ಪಾಂಡವರನ್ನು ನಿಂದೆ ಮಾಡಿ ಕೃಷ್ಣ ಪರಮಾತ್ಮನನ್ನು ಪಾಪಿ ಅಂತ ಬೈದ ಮೇಲೆ ಇವನ ತಲೆ ಮೇಲೆ ಪುಷ್ಪವೃಷ್ಟಿಯಾಯಿತು. ದೇವತೆಗಳೆಲ್ಲ ಸೇರಿಕೊಂಡು ಇವನು ಹೇಳ್ತಾ ಇರೋದು ಸತ್ಯ ಅಂತ ಅನ್ನೋದನ್ನು ಬಿಂಬಿಸ್ಲಿಕ್ಕೆ ಅಂತ ಇವನ ತಲೆ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಈ ಒಂದು ಅಂಶ ಗೊತ್ತಾಗಬೇಕು ಅಂದರೆ ನಾವು ಯಾವಾಗಲೂ ಈ ವಿಚಾರ ಹೇಳ್ತಿರ್ತೀವಿ, ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕು ನೀವು. ಜೀವಿತ್ರೈವಿಧ್ಯ ಅಂತಿರುತ್ತೆ. ಜೀವರು ಯಾವಾಗಲೂ 3 ತರಹ ಇದ್ದೇ ಇರ್ತಾರೆ. ಇದನ್ನು ಯಾರ ಕಡೆನೂ ಕೂಡ ಬದಲು ಮಾಡಲಿಕ್ಕೆ ಆಗಲ್ಲ. ಉತ್ತಮರು, ಅಧಮರು, ಮಧ್ಯಮರು, ಅವರನ್ನೇ ಸಾತ್ವಿಕ, ರಾಜಸ, ತಾಮಸ ಅನ್ನುವಂತಹ ಪ್ರಭೇದದಿಂದ ಕರೆಯೋದು.
ಸಾತ್ವಿಕರಿಗೆ ಅವಾಗವಾಗ ಏನಾದರೂ ತಪ್ಪು ಕೆಲಸ ಮಾಡುವಂತಹ ಒಂದು ಕಾಲ ಬಂದರೂ ಕೂಡ ಮತ್ತೆ ಅವುಗಳನ್ನು ತಿದ್ದುಕೊಂಡು ಸರಿಯಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿಬಿಟ್ಟು ಅವನ ಪ್ರಸಾದದಿಂದ ಮೋಕ್ಷವನ್ನು ಪಡಿತಾರೆ. ಅದರಲ್ಲಂತೂ ಕೆಲವು ಸಾತ್ವಿಕರಂತೂ ತಪ್ಪನ್ನೇ ಮಾಡಲ್ಲ. ಎಲ್ಲರಿಗಿಂತಲೂ ಶ್ರೇಷ್ಠರಾಗಿರುವಂತಹ ಸಾತ್ವಿಕರು ಅಂದರೆ ಬ್ರಹ್ಮದೇವರು. ಅವರಂತೂ ಯಾವ ತಪ್ಪನ್ನೇ ಮಾಡಲ್ಲ. ಆ ಬ್ರಹ್ಮ ಪದವಿಗೆ ಬರುವಂತಹ ಮುಖ್ಯ ಪ್ರಾಣದೇವರ ಅವತಾರನಾದ ಭೀಮನೂ ಕೂಡ ಬೇಕು ಅಂದರೂ ಕೂಡ ಅವ್ರ ಕೈಯಲ್ಲಿ ತಪ್ಪು ಮಾಡಲಿಕ್ಕಾಗಲ್ಲ. ಹಾಗೆ ಅವರ ಸ್ವಭಾವವೇ ಹಾಗಿರೋದು. ಇನ್ನು ರಾಜಸರು ಅಂತಿರ್ತಾರೆ. ಅವರು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ತಾರೆ, ಸ್ವರ್ಗಾದಿಗಳಿಗೆ ಹೋಗ್ತಾರೆ, ಮತ್ತೆ ಅವರು ಎಷ್ಟು ಉದಾಸೀನ ಮಾಡಿಬಿಟ್ಟು ಮತ್ತಿಲ್ಲೇ ಸ್ವರ್ಗ, ಭೂಮಿ, ನರಕ ಈ ಮೂರು ಲೋಕಗಳಲ್ಲಿ ತಿರುಗ್ತಾ ಎಂದೂ ಶಾಶ್ವತ ಸುಖವನ್ನು ಪಡೆಯದೆ, ಎಂದೂ ಶಾಶ್ವತವಾಗಿರುವ ದುಃಖವನ್ನೂ ಪಡೆಯದೆ ಹೀಗೇ ತಿರುಗ್ತಾ ಇರ್ತಾರೆ. ಇನ್ನು ತಾಮಸರು ಅಂತಿರ್ತಾರೆ. ಅದಕ್ಕೆ ಉತ್ತಮವಾಗಿರುವ ಉದಾಹರಣೆ ಅಂದ್ರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲರೂ ಕೂಡ. ಇವರು ಏನು ಪ್ರಯತ್ನ ಮಾಡಿದರೂ ಕೂಡ ಇವರಿಗೆ ಮೋಕ್ಷ, ಸಂಪೂರ್ಣವಾಗಿರುವ ಸುಖ ಅಂತ ಅನ್ನೋದು ಸಿಗೋದೇ ಇಲ್ಲ ಅಂತ ನೀವು ಏನು ಮನಸ್ಸಿಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಅವ್ರಿಗೆ ಬೇಕು ಅಂತ ಇರೋದು ಇಲ್ಲ. ಅವ್ರಿಗೇನಪ್ಪ ಅಂದರೆ ಇನ್ನು ನಿಂದೆ ಮಾಡಬೇಕು, ಇನ್ನು ಜನರನ್ನು ಕೊಲ್ಲಬೇಕು ಅಂತನೋ ಆಸೆ ಇರುತ್ತೆ ಅವರಿಗೆ. ಅದನ್ನು ಸ್ಪಷ್ಟವಾಗಿ ಇಲ್ಲೇ ನಾವು ನೋಡ್ತಾ ಇದ್ದೀವಲ್ಲ. ತೊಡೆ ಮುರಿದುಕೊಂಡು ಕೆಳಗೆ ಬಿದ್ದರೂ ಇನ್ನೂ ಕೃಷ್ಣ ಪರಮಾತ್ಮನನ್ನು ಪಾಪಿ ಅಂತಂತಾನೆ, ಪಾಂಡವರನ್ನು ಅಧಾರ್ಮಿಕರು ಅಂತ ಬೈತಾನೆ. ಇಂಥವರಿಗೆ ಅಧೋಗತಿಯಾಗದೆ ಮತ್ತೇನಾದರೂ ಉತ್ತಮವಾದ ಗತಿ ಆಗ್ತದಾ? ಅದಕ್ಕೆ ಆಚಾರ್ಯರು ಒಂದು ಮಾತಂತಾರೆ, ನೃಶಂಸಸ್ಯ ಕೃತಘ್ನಸ್ಯ ಗುಣವದ್ವೇಷಿಣ ಸದಾ ಯದಿ ಧರ್ಮಫಲಂ ಧ್ವಾಂತಂ ಸೂರ್ಯವತ್ ಸ್ಯಾತ್ ಪ್ರಕಾಶಕಂ. ಅಲ್ಲ ರೀ, ಅತ್ಯಂತ ಕ್ರೂರನಾದಂತಹ ವ್ಯಕ್ತಿ, ಕೃತಜ್ಞನ, ಮಾಡಿದ್ದನ್ನು ನೆನಪಿಟ್ಕೊಳ್ಳಲ್ಲ, ಅದಕ್ಕೇನಾದರೂ ಸಹಾಯ ಮಾಡಬೇಕು ಅಂತ ಹೋಗಲ್ಲ, ಏನು ಸಹಾಯ ಮಾಡಿದರೂ ಕೂಡ ಅದನ್ನು ಮರೆತು ಅವರನ್ನು ನಿಂದೆ ಮಾಡ್ತಾನೆ. ಗುಣವದ್ವೇಷಿಣ, ಗುಣವಂತರಾಗಿರುವಂತಹ ಜನರ ಮೇಲೆ ದ್ವೇಷ ಮಾಡ್ತಾನೆ ಅಂದರೆ ಇಂತಹ ವ್ಯಕ್ತಿಗೆ ಎಲ್ಲಿಯಾದರೂ ಕೂಡ ಪುಣ್ಯ ಅಂತ ಅನ್ನೋದು ಬರಲಿಕ್ಕೆ ಸಾಧ್ಯವಾ ಹೇಳಿ? ನೀವು ಹೌದು ಅಂತ ಅನ್ನೋದಿದ್ದರೆ ನಾವು ಒಂದು ಅಂಶ ಹೇಳ್ತೀವಿ, ಕತ್ತಲೆನೂ ಕೂಡ ತುಂಬ ಬೆಳಕು ಕೊಡುತ್ತೆ ಅನ್ನೋ ಅಂಶ ಹೇಳ್ತೀವಿ ನಾವು. ಕತ್ತಲೆ ಎನ್ನೋದು ಬೆಳಕು ಕೊಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಆದ್ದರಿಂದ ಇಂತಹ ಕ್ರೂರಿಗಳು, ಕೃತಜ್ಞರು, ಇನ್ನೊಬ್ಬರು ಮಾಡಿರುವ ಉಪಕಾರವನ್ನು ತೀರಿಸ್ಲಿಕ್ಕಾದರೂ ಪ್ರಯತ್ನ ಮಾಡಲ್ಲ ಅಥವಾ ವಿನಮ್ರರಾಗೂ ಇರೋದಿಲ್ಲ ಅಂದರೆ ದ್ವೇಷ ಮಾಡ್ತಾರೆ ಇನ್ನೊಬ್ಬರನ್ನ ಅಂತಂದರೆ ಅಂತಹ ವ್ಯಕ್ತಿಗಳಿಗೆ ಎಂದೂ ಕೂಡ ಸುಖ ಇಲ್ಲ. ಹೀಗೆ ಪರಮಾತ್ಮ ದುರ್ಯೋಧನನಿಗೆ ಹೇಳ್ದ, ನೀನು ನನ್ನ ಬೈಬೋದಪ್ಪ, ಬೈಯೋದ್ರಿಂದ ಇನ್ನೂ ನಿನಗೆ ಅಂಧನ ಸಮಸ್ಯೆ ಆಗೋದೇ ಹೊರತು ಪಾಂಡವರು ಮಾಡಿದ್ದು ಸರಿ ತಪ್ಪಾಗ್ಬಿಡಲ್ಲ. ನೋಡಿ, ಮಾಡ್ತಾ ಇರೋದು ತಪ್ಪು ಅಂತ 100 ಬಾರಿ ಕೂಗ್ಬಿಟ್ರೆ ಸರಿ ತಪ್ಪಾಗ್ಬಿಡ್ತದ? ಆಗೋದಿಲ್ಲ. ಬಹಳ ಅಂದರೆ ಏನು, ತಪ್ಪು ಅಂತ ಅನ್ನಬೇಕು ಅಂತ ಮನಸ್ಸುಳ್ಳಂತಹ 4 ಜನ ಇರ್ತಾರೆ, ಆದರೆ ಅವರಿಗೆ ಹೇಳಲಿಕ್ಕೆ ಧೈರ್ಯ ಇರಲ್ಲ. ಅಂಥವರಿಗೆ ನಿಮ್ಮ ಮಾತು ರುಚಿಸ್ತದೆ. ಅವರು 4 ಜನ ಅಧರ್ಮ, ಪಾಂಡವರು ತಪ್ಪು ಮಾಡಿದರು ಅಂತ ಹೇಳಿಕೊಂಡು ಇವತ್ತಿಗೂ ಕೂಡ ಸಂಚಾರ ಮಾಡ್ತಾರೆ. ಆದ್ದರಿಂದ ಮಾತುಗಳನ್ನು ಧರ್ಮ ಅಂತ ಕೃಷ್ಣ ಪರಮಾತ್ಮ ಆಡಿದಾಗ ಅವುಗಳನ್ನು ಯಾರು ಸ್ವೀಕಾರ ಮಾಡಿದರು? ಯಾರು ನಿಜವಾಗಿಯೂ ಸಜ್ಜನರು ಅಂತಿದ್ದಾರೆ ಅವರು ಸ್ವೀಕಾರ ಮಾಡೇ ಇದ್ದಾರೆ. ಯಾರು ದುರ್ಜನರು ಅಂತಿದ್ದಾರೋ ಅವರು ಇವತ್ತಿಗೂ ಕೂಡ ಕೃಷ್ಣನ ಮಾತನ್ನು ಸ್ವೀಕರಿಸೋದಿಲ್ಲ, ಅವರನ್ನು ತಿದ್ದಬೇಕಾಗೂ ಇಲ್ಲ. ಹೀಗೆ ಪರಮಾತ್ಮನ ಮಾತಿನ ಮೇಲೆ ಮತ್ತಷ್ಟು ನಿಂದನೆಯನ್ನು ಮಾಡಿದ ಮೇಲೆ ಇವರಿಬ್ಬರ ನಡುವೇನೋ ಸಂಭಾಷಣೆ ಆಯಿತು, ಆದರೆ ಅದನ್ನು ಕೇಳ್ತಾ ಇರುವ ಧರ್ಮರಾಜನಿಗೆ ಮಾತ್ರ ತುಂಬ ಸಂಶಯ ಆಯಿತು. ಇವನಿಗೆಂದೂ ಯಥಾರ್ಥ ಜ್ಞಾನ ಬರಲ್ಲ ಬಿಡಿ, ದುರ್ಯೋಧನನಿಗೆ. ಕೃಷ್ಣ ಪರಮಾತ್ಮನಿಗೆ ಎಂದೂ ಭ್ರಾಂತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅವನು ಸರ್ವಜ್ಞ ಅವನು. ಇವರಿಬ್ಬರ ನಡುವೆ ಧರ್ಮರಾಜನಿಗೆ ಸಂಶಯ ಬಂತು, ಏನಪ್ಪ ಹಾಗಾದರೆ ಭೀಮ ಮಾಡಿದ್ದು ಧರ್ಮನೋ ಅಧರ್ಮನೋ ಅಂತ. ನೋಡಿ, ನಾವು ಯಾವಾಗಲೂ ಸಂಶಯವನ್ನು ಪರಿಹರಿಸ್ಕೊಳ್ಬೇಕು ಅಂದರೆ ಎಲ್ಲಿ ಹೋಗ್ತೀವಿ? ನಮಗೆ ಯಾರು ದೊಡ್ಡವರು ಅಂತ ನಾವು ಅಂದ್ಕೊಂಡಿದ್ದೀವೋ ಅವ್ರ ಕಡೆ ಹೋಗ್ತೀವಪ್ಪ. ಇವನು ಸಂಜಯನ ಹತ್ರ ಹೋದ, ಬಲರಾಮನ ಹತ್ರ ಹೋದ, ಏನರಪ್ಪ
ಭೀಮ ಮಾಡಿರುವಂಥದ್ದು ಧರ್ಮನೋ ಅಧರ್ಮನೋ ಅಂದರೆ ಅವರು ಸರಿಯಾಗಿ ಉತ್ತರ ಕೊಡಬೇಕೋ ಬೇಡ. ಅವರು ದುರ್ಯೋಧನನ ಮೇಲಿನ ಪ್ರೀತಿಯಿಂದ ಏನೋ ನಿಮ್ಮ ತಮ್ಮ ಅಧರ್ಮ ಮಾಡಿಬಿಟ್ಟ ಅಂತ ಹೇಳಿಬಿಟ್ರು. ಅದಕ್ಕೇನೆ ಈ ಉತ್ತರ ಕೊಡೋರು ಅಂತನ್ನೋರಿಗೆ ಅಭಿಮಾನ ಇರಬಾರ್ದು. ಅದಕ್ಕೆ ನ್ಯಾಯಾಧೀಶರು ನಮ್ಗೆ ಯಾರೂ ಸಂಬಂಧ ಇಲ್ಲ ಅಂತ ತೋರಿಸ್ಕೊಳ್ತಾರೆ, ನಾಟಕ ಆದರೂ ಮಾಡ್ತಾರೆ ನೋಡಿ. ಅದು ಎಷ್ಟು ಸರಿನೋ ತಪ್ಪೋ ಅದು ನೀವೇ ವಿಚಾರ ಮಾಡಿ, ನಾವು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಮೇಲ್ನೋಟಕ್ಕಂತೂ ಈ ವಕೀಲರು ನಮ್ಗೆ ಗೊತ್ತಿಲ್ಲಪ್ಪ, ಅಥವಾ ಅಲ್ಲಿ ಯಾರು ಬಂದಿದ್ದಾರೋ ಅವರು ನಮ್ಗೆ ಗೊತ್ತಿಲ್ಲ, ನಾವು ಅಗದಿ ಸರಿಯಾಗಿ ನ್ಯಾಯವನ್ನು ಒದಗಿಸ್ತೇವೆ ಅಂತ ಕೆಲವೊಮ್ಮೆ ನ್ಯಾಯವನ್ನು ಕೊಡ್ತಾರೆ, ಕೆಲವೊಮ್ಮೆ ಅನ್ಯಾಯವನ್ನು ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಹೇಳೋದಂತೂ ಏನು, ನಮಗೆ ಯಾರೂ ಸಂಬಂಧ ಇಲ್ಲ, ನಾವು ಸತ್ಯವನ್ನೇ ಹೇಳ್ತೀವಿ ಅಂತ. ಆದರೆ ನೋಡ್ರಿ, ಎಲ್ಲರೂ ಹಾಗಿರ್ತಾರೆ ಅಂತಲ್ಲ, ಆದರೆ ತಮ್ಮವರದ್ದೇ ಏನಾದರೂ ಸಮಸ್ಯೆ ಇದ್ದಾಗ ಅಲ್ಲಿ ಅವರಿಗೆ ಅಭಿಮಾನ ವಿಶೇಷ ಇತ್ತು ಅಂತಂದಾಗ ಕಣ್ಣು ಮುಚ್ಚಿದ ತಪ್ಪು ಅಂತ ಹಾಕ್ಬಿಡ್ತಾನು. ನಮ್ಮವರಿಗೆ ಆಗಿದ್ದು ಅನ್ಯಾಯವೇ, ನೀವು ಪರಿಹಾರ ಕೊಡಲೇಬೇಕು ಅನ್ನೋ ಮಾತನ್ನು ಹೇಳ್ಬೋದಲ್ಲ. ಯಾಕೆ, ಅವರು ಮನುಷ್ಯರೇ ಅಲ್ವೇ? ಹಾಗಂತೇಳಿ ನೀವು ಎಲ್ಲರ ಮೇಲೆ ಸಂಶಯ ಪಡಲಿಕ್ಕೆ ಹೋಗಬೇಡಿ, ಇಲ್ಲ ನ್ಯಾಯಾಂಗ ವ್ಯವಸ್ಥೆಯೇ ಕೆಟ್ಟು ಹೋಗುತ್ತೆ. ತಾತ್ಪರ್ಯ ಏನು ಅಂತಂದರೆ, ಅಭಿಮಾನ ಇತ್ತು ಅಂತಂದಾಗ ತಪ್ಪನ್ನು ಸರಿ ಮಾಡಿಬಿಡ್ತಾರೆ, ಸರಿಯನ್ನು ತಪ್ಪು ಅಂತ ಮಾಡಿಬಿಡ್ತಾರೆ. ಹಾಗೆ ಆಗೋಯ್ತು ಇಲ್ಲೂ ಕೂಡ. ಸ್ನೇಹ ದ್ರೌಣಿ ಸಂಜಯ ರೌಹಿಣೇಯ ದುರ್ಯೋಧನಾದ್ ಪಾಪಮಿತ್ಯೇವ ಚೋಚುಹು. ಅಶ್ವತ್ಥಾಮನನ್ನು ಕೇಳಿದ್ರಂತೆ. ಅಶ್ವತ್ಥಾಮ, ಸಂಜಯ, ಬಲರಾಮ ಎಲ್ಲರೂ ಕೂಡ ಇದನ್ನು ಅಧರ್ಮ ಅಂತ ಹೇಳಿದರು. ಪಾಪನೆ ಮಾಡಿದ್ದು ಭೀಮ ಅಂತ ಹೇಳಿಬಿಟ್ರು. ಆದರೆ ಭೀಮಸೇನ ದೇವರಿಗಾಗಲಿ ಕೃಷ್ಣನಿಗಾಗಲಿ ಯಾವ ಸಂದೇಹವಿಲ್ಲ. ನೋಡಿ, ಒಂದು ಸುಮ್ಮನೆ ಲೌಕಿಕ ಉದಾಹರಣೆ ನೀವೇ ವಿಚಾರ ಮಾಡಿ. ಈ ನಮ್ಮಲ್ಲಿ ಇಲ್ಲಿ ಅಡುಗೆ ಮಾಡಿರುವಂತಹ ಸ್ಥಳ ಅಂತ ಇರ್ತದೆ, ಅದನ್ನು ಹಾಗೇ ಮುಟ್ಟಬಾರ್ದು ಅಂತ ಇರ್ತದೆ. ಈಗ ಒಬ್ಬ ವ್ಯಕ್ತಿ ಶುಚಿ ಆಗದೇ ಇರುವಂಥವನು ನೋಡ್ತಾನೆ, ಅಲ್ಲಿ ಹೋಗಬೇಕಾಗಿದೆ ಆದರೆ ಮುಟ್ಟೋಂಗಿಲ್ಲ. ಅದಕ್ಕೆ ಅವನು ಮುಟ್ಟಲಾರ್ದಂತೇನೆ ತನ್ನ ಸೂಕ್ಷ್ಮತೆಯನ್ನು ಅರಿತುಕೊಂಡು ಹತ್ತಿರದಿಂದನೇ ಹೋಗ್ತಾನೆ, ಆದರೆ ಮುಟ್ಟಿರೋದಿಲ್ಲ. ಇವು ದೂರ ಕೂತ್ಕೊಂಡವರು ಮುಟ್ಟಿದ ನೋಡ್ರಿವ ಅಂತಂತಾರೆ. ಹಾಗೆ ಆಗಿದ್ದಿಲ್ಲೂ ಕೂಡ. ಹೊಡೆದಂತಹ ಭೀಮಸೇನಿಗೆ ಗೊತ್ತಿದೆ ಎಲ್ಲ ಹೊಡೆದಿದ್ದೀನಿ ಅಂತ, ಸರಿಯಾಗಿ ನೋಡಿರುವಂತಹ ಕೃಷ್ಣನಿಗೆ ಗೊತ್ತಿದೆ ಎಲ್ಲ ಹೊಡೆದಿದ್ದಾನೆ ಅಂತ. ಇದನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವಂತಹ ಮೂರನೇ ವ್ಯಕ್ತಿಗಳು ನೋಡಿದ್ರೆ ಮುಟ್ಬಿಟ್ಟ ಅವನು ಮತ್ತೊಮ್ಮೆ ಅಡುಗೆ ಮಾಡಿ ಮೈಲಿಗೆ ಹೋಯ್ತು ಅಂತ ನಮ್ಮಲ್ಲಿ ಹೇಗೆ ಹೇಳ್ತಾರಲ್ಲ, ಅದೇ ತರಹ ಆಯ್ತಲ್ಲೂ ಕೂಡ. ಇಂತಹ ಇದು ಇರೋ ಕಾಲಕ್ಕೆ ಈಗೇನು ಮತ್ತೊಮ್ಮೆ ಹೊಡೆದು ತೋರಿಸ್ಲಿಕ್ಕಾಗತ್ತಾ ಎಲ್ಲಿ ಹೊಡೆದಿದ್ದೆ ಅಂತ ಹೇಳಲಿಕ್ಕೆ? ಆದ್ದರಿಂದ ಕೃಷ್ಣನ ಮಾತನ್ನು ಕೇಳಬೇಕಾಗಿತ್ತು ಎಲ್ಲರೂ ಕೂಡ. ಕೃಷ್ಣನ ಮಾತಿನ ಮೇಲೆ ಯಾರಿಗೂ ಕೂಡ ವಿಶ್ವಾಸ ಬರಲಿಲ್ಲ. ಆದ್ದರಿಂದ ಸರಿ ಎಂದ ಕೃಷ್ಣ. ಯಾರಿಗೆ ನಿಜವಾಗಿಯೂ ಯಥಾರ್ಥ ಜ್ಞಾನ ಬರಬೇಕು ಅಂತಿದೆ ಅವರಿಗೆ ಬಂದಿದೆ. ಪರಮಾತ್ಮ ಅವರಿಗೆ ಉಪದೇಶವನ್ನು ಮಾಡಿದ್ದಾನೆ, ಅರ್ಜುನನಿಗೂ ಹೇಳಿಕೊಟ್ಟಿದ್ದಾನೆ, ಬಲರಾಮನಿಗೂ ಹೇಳಿಕೊಟ್ಟಿದ್ದಾನೆ ಪರಮಾತ್ಮ. ಇನ್ನು ದುರ್ಯೋಧನಾದಿಗಳಿಗಂತೂ ಎಂದೂ ಅವ್ರಿಗೆ ಜ್ಞಾನ ಬರೋದೇ ಇಲ್ಲ. ಆದ್ದರಿಂದ ಅವ್ರಿಗೆ ಅದೇ ಒಳಿತು. ಇತ್ತ ಪಾಂಡವರು ತಾವು ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಬಿದ್ದಲ್ಲ ದುರ್ಯೋಧನ ಕೆಳಗೆ. ಇಲ್ಲಿ ಬಿದ್ದ ಅಂದರೆ ಬಿದ್ದ ಅಂತಲೇ ಅರ್ಥ, ಇನ್ನು ಮೃತನಾಗಿಲ್ಲ ಅವನು, ಇನ್ನು ಅನೇಕ ಪಾಪಕರ್ಮ ಮಾಡೋದಿದೆ ದುರ್ಯೋಧನಂದು. ತತಃ ಕೃಷ್ಣ ಪಾಂಡುಪಾಂಚಾಲಕೈಸ್ತೈ ಭೃಶಂ ನದದ್ಭಿರ್ಹೃಷಿತೈ ಸಮೇತಃ ಯಯೌ ವಿರಿಂಚೇಶ ಸುರೇಂದ್ರ ಮುಖ್ಯೈ ಸಂಪೂಜಿತೈಶ್ಚರಣಾಂಕಣಾತ್ ಸ್ಮಯನ್. ಪಾಂಡವರು ಬಹಳ ಸಂತೋಷಪಟ್ಟರು. ತನ್ನವರು ಪಾಂಚಾಲರಿದ್ದಾರೆ, ಅನೇಕ ದೇವತೆಗಳು ಬಂದಿದ್ದಾರೆ, ಬ್ರಹ್ಮ, ಶಿವ, ಇಂದ್ರ ಮುಂತಾದವರು, ಅವರೆಲ್ಲರಿಂದ ಸೇರಿಕೊಂಡು ಮುಗುಳ್ನಗ್ತಾ ಆನಂದ ಪಡ್ತಾ ಇದ್ದಾರೆ. ಜಯ ಸಿಕ್ತು ನಮಗೆ. ಆಗ ಪರಮಾತ್ಮ ವಿಚಾರ ಮಾಡ್ದ, ಮತ್ತು ದುರ್ಯೋಧನ ಕೆಳಗೆ ಬಿದ್ದಿದ್ದಾನೆ, ಇನ್ನೇನು ಸಾಯ್ತಾನೆ ಇವನು. ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಸಾಂತ್ವನ ಮಾಡೋಣ, ಸುದ್ದಿ ಹೇಳೋಣ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ತತಶ್ರುತ್ವ ಸಂಜಯ ದುಃಖತಪ್ತಂ ಸಂಬೋಧಯಿಷ್ಯನ್ ಪಿತರಂ ಯುಯುತ್ಸು ಕೃಷ್ಣಸ್ಯ ರಾಜ್ಞಶ್ಚ ಮತೇನ ಯಾತಃ ಜಗಾಮ ಚಾನ್ವೇವ ಜನಾರ್ದನಶ್ಚ. ಧೃತರಾಷ್ಟ್ರನ ಒಬ್ಬ ಮಗ, ಬಹಳ ಧಾರ್ಮಿಕನಾದಂತಹ ವ್ಯಕ್ತಿ ಯುಯುತ್ಸು. ಅವನನ್ನು ಕಳಿಸ್ತಾರೆ ಧೃತರಾಷ್ಟ್ರನಿಗೆ, ಹೇಳಪ್ಪ ಇವೆಲ್ಲ ಕಥೆಗಳನ್ನು ಅಂತ. ಆಗ ಸಂಜಯನೂ ಕೂಡ ಹೇಳಿದ್ದ,
ಇವನೂ ಹೋಗಿದ್ದಾನೆ, ಕೃಷ್ಣನೂ ಕೂಡ ಮುಂದೆ ಹೋಗ್ತಾನೆ. ಎಲ್ಲರೂ ಸೇರಿ ಹೇಳ್ತಾರೆ, ನಾವು ದುರ್ಯೋಧನನ್ನು ಕೆಳಗೆ ಬೀಳಿಸಿದ್ದೀವಿ, ಅವನ ತೊಡೆ ಮುರಿದು ಹಾಕಿದ್ದಾನೆ ಭೀಮ ಅಂತ. ಧೃತರಾಷ್ಟ್ರನಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ತತ್ರಾಪಿ ಅವರಿಗೆಲ್ಲ ಏನು, ನೀ ಬೇಕಿದ್ರೆ ಗದಾಯುದ್ಧದಲ್ಲಿ ಸೋಲ್ಸೋ ಸುಯೋಧನನ್ನ, ಆದರೆ ಅವರನ್ನು ಹಾಕಿ ನೀ ತುಳಿಬಾರ್ದಾಗಿತ್ತು. ಆಮೇಲೆ ಈ ಅಧರ್ಮ ಮಾಡಿದ್ದು ಅಂಶ ಅಂತೂ ಇದ್ದೇ ಇದೆ, ಅದನ್ನು ನೀವು ಬಿಡೋಂಗೇ ಇಲ್ಲ. ಭೀಮ ಅಧರ್ಮದಿಂದ ಕೊಂದಿದ್ದು, ಹೊಡೆದದ್ದು. ಆಮೇಲೆ ಇವನು ರಾಜ ರೀ ದುರ್ಯೋಧನ, ರಾಜನನ್ನು ಆ ತರಹ ಕೆಳಗೆ ಹಾಕಿ ಕಾಲಿಂದ ಒದಿತಾರ ಯಾರಾದರೂ? ಮತ್ತೇನಿಟ್ಟು ಪೂಜೆ ಮಾಡಬೇಕಾ ಹೇಳಿ? ಇಂತಹ ಪಾಪಿಗಳಿಗೆ ಹಾಗೆ ಹೊಡಿಬೇಕಲ್ವ? ಆದರೆ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಅವನ ದೇಹದಲ್ಲಿ ಕಲಿ ಹಾಗೇ ಕೂತ್ಕೊಂಡಿದ್ದಾನೆ. ಎಂದು ಗಾಂಧಾರಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದ್ನಲ್ಲ, ಅಂದೇ ಅದಕ್ಕಿಂತ ಮುಂಚೆನೇ ಧೃತರಾಷ್ಟ್ರನಲ್ಲಿಯೂ ಪ್ರವೇಶವನ್ನು ಮಾಡಿದ್ದ. ಇವಾಗಲ್ಲ, ಇನ್ನು ಮುಂದೆ ಧೃತರಾಷ್ಟ್ರ ವನವಾಸಕ್ಕೆ ಅಂತ ಹೋಗಿ ತಪಸ್ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲಿಯ ತನಕ ಈ ಮನಸ್ಸಿನಲ್ಲಿ ಕಲಿ ಹಾಗೇ ಕೂತ್ಕೊಂಡಿದೆ. ಆದರೆ ಉತ್ತಮನಾದಂತಹ ವ್ಯಕ್ತಿ ಅವನು, ಸಜ್ಜನ. ಹೇಳಿದರು, ಹೀಗೆಲ್ಲ ಆಯಿತು, ದುರ್ಯೋಧನನ್ನು ನಾವು ಹೊಡೆದಿದ್ದೇವೆ ಅಂತ. ವಾಕ್ಯೈಹಿ ರಾಜಾನಮಾಶ್ವಾಸ್ಯ ಪ್ರಾಯಾತ್ ಪಾರ್ಥಾನ್ ಪುನಃ ಹರಿಹಿ. ಕೃಷ್ಣನು ಬಂದಿದ್ದ, ಗಾಂಧಾರಿಗೆ ಧೃತರಾಷ್ಟ್ರನಿಗೆ ಸುದ್ದಿಯನ್ನು ಹೇಳ್ದ, ಅವರನ್ನು ಸಾಂತ್ವನಗೊಳಿಸ್ದ. ಮತ್ತೆ ಕೃಷ್ಣ ಪರಮಾತ್ಮ ಪಾಂಡವರಿದ್ದಲ್ಲೇನೆ ಬಂದಿದ್ದಾನೆ. ಈಗ ಒಂದು ಘಟನೆ ಆಗೋದು ನೋಡಿ. ನಾವು ಮಹಾಭಾರತದಲ್ಲೇ ಆಗಲಿ ಭಾಗವತದಲ್ಲೇ ಆಗಲಿ ಕೃಷ್ಣ ಪರಮಾತ್ಮ ಕೆಲವ ಸಜ್ಜನರನ್ನೂ ಸಂಹರಿಸಿದ ಅನ್ನೋ ಕಥೆಗಳನ್ನು ಕೇಳ್ತೀವಿ. ಕೆಲವ ಸಜ್ಜನರಂದ್ರೇನು? ಇಡೀ ಯಾದವರನ್ನೇ ಪರಮಾತ್ಮ ಸಂಹಾರ ಮಾಡಿದ. ಹಾಗೇನೆ ಈಗ ಪಾಂಡವರ ಸೈನ್ಯದಲ್ಲಿರುವಂತಹ ಸಜ್ಜನರನ್ನೂ ಪರಮಾತ್ಮ ಸಂಹಾರ ಮಾಡುವಂತಹ ಇಚ್ಛೆ ಮಾಡಿದ್ದಾನೆ. ಇದನ್ನು ಯಾಕೆ ಹೇಳ್ತಾ ಇರೋದು ಅಂದರೆ, ಮರಣ ಅನ್ನೋದು ಇದು ಪರಮಾತ್ಮನ ಇಚ್ಛಾನುಸಾರವಾಗಿ ನಮ್ಗೆ ಬರಬೇಕಾದದ್ದು. ದೇವತೆಗಳು ಅಂತಾಗಿದ್ದರೂ ಕೂಡ ಪರಮಾತ್ಮನ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಅಂತ ಒಂದೊಂದು ರೂಪದಿಂದ ಭೂಮಿಯಲ್ಲಿ ಅವತರಿಸಿರ್ತಾರೆ. ಆ ಕೆಲಸ ಆಯಿತು ಅಂತಂದರೆ ಪರಮಾತ್ಮನ ಸಂಕಲ್ಪ ಅಂತಲೇ ತಿಳಿದು ಬಹಳ ಸಂತೋಷದಿಂದಲೇ ದೇಹತ್ಯಾಗ ಮಾಡ್ತಾರೆ ಅವರು. ಕಾಲಾನುಸಾರತೋ ದೇವಾಂಶ್ಚೋಪಹರ್ತುಂ ಚೋಪಸಂಹರ್ತುಂ ಅಚ್ಯುತಃ ಯಯೌ ಸಪಾರ್ಥ ಶೈನೇಯ ಕುರುಣಾಂ ಶಿಬಿರಂ ನಿಶಿ. ಈಗ ಒಂದು ಘಟನೆ ಆಗೋದು. ಈಗ ಮಧ್ಯಾಹ್ನ ಕಾಲದಲ್ಲಿ ಶಲ್ಯ ಮಹಾರಾಜ ಮೃತನಾಗಿದ್ದು, ಮಧ್ಯಾಹ್ನ ಆದ ಮೇಲೇ ದುರ್ಯೋಧನಾದಿಗಳ ಪಾತ ಆಗಿರೋದು. ಈಗ ಸುಮಾರು ಸಾಯಂಕಾಲದ ಹೊತ್ತಾಗಿದೆ. ಇನ್ನು ಯುದ್ಧ ನಡೀತಾ ಇದೆ. 18ನೇ ದಿವಸದ ಯುದ್ಧ ಮುಗಿದಿಲ್ಲ. ಕೃಪಾಚಾರ್ಯರು ತಾವೇನೇ ಅಶ್ವತ್ಥಾಮನನ್ನು ಸೇನಾಪತಿಯನ್ನಾಗಿ ಮಾಡ್ತಾರೆ. 5ನೇ ಸೇನಾಪತಿ ಅಶ್ವತ್ಥಾಮ. ಅಶ್ವತ್ಥಾಮ ಮೃತನಾಗೋದಿಲ್ಲ. ಅಶ್ವತ್ಥಾಮ ಚಿರಂಜೀವಿ ಅಂತ ಅಶ್ವತ್ಥಾಮನೇ ಹೇಳಿದ್ದಾನೆ. ಆದ್ದರಿಂದ ಈ ಅಶ್ವತ್ಥಾಮನ ಕೈಯಿಂದ ಅನೇಕ ಕೆಲಸ ಮಾಡಿಸಬೇಕು. ಸ್ವತಃ ವೇದವ್ಯಾಸ ದೇವರು ಸೂಚ್ಯವಾಗಿ ಇದನ್ನು ಹೇಳಿರ್ತಾರೆ. ಇನ್ನು ನಿನ್ನ ಕಾರ್ಯ ತುಂಬ ಉಳಿದಿದೆಯಪ್ಪ. ಕೇವಲ 4 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡೋದು ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ಕೆಲಸ ಇದೆ. ಆ ಕೆಲಸ ಆಗುವುದು ಇವಾಗಲೇ. ಈ ಕೆಲಸ ಆಗಬೇಕು ಅಂದರೆ ಕೃಷ್ಣ ಆಮೇಲೆ ಭೀಮ ಇರಬಾರ್ದು. ಯಾಕೆ? ಅವರಿಬ್ಬರು ಇದ್ದರೆ ಅಶ್ವತ್ಥಾಮನ ಒಳಗೆ ಬರಲಿಕ್ಕೂ ಬಿಡಲ್ಲ ಅವರು. ಅದಕ್ಕೆ ಪರಮಾತ್ಮ ಇಚ್ಛೆ ಮಾಡಿದ. ಕಾಲಾನುಸಾರತಃ ದೇವಾಂಶ್ಚ ಉಪಸಂಹರ್ತುಂ. ಕಾಲ ಆಗಿದೆ, ಎಷ್ಟೆಷ್ಟು ದೇವತೆಗಳು ನನ್ನ ಸೇವಾ ಮಾಡಬೇಕು ಅಂತ ಭೂಮಿಯಲ್ಲಿ ಅವತರಿಸಿದ್ದಾರೋ ಅವುಗಳಲ್ಲಿ ಕೆಲವರು ಹೋಗಿದ್ದಾರೆ. ಕೌರವರ ಪಕ್ಷದಲ್ಲಿರುವಂಥ ಎಲ್ಲ ಮಹಾನುಭಾವರು ದೇಹವನ್ನು ಪರಿತ್ಯಾಗ ಮಾಡಿದ್ದಾರೆ. ಭೀಷ್ಮಾಚಾರ್ಯರ ಪಾತ ಆಗಿದೆ, ಅವರು ಮುಂದೆ ದೇಹ ಬಿಡ್ತಾರೆ. ಪಾಂಡವರ ಪಕ್ಷದಲ್ಲಿ ಎಲ್ಲರೂ ಗಟ್ಟುಬುಟ್ಟಿಯಾಗಿದ್ದಾರೆ. ಕೆಲವರು ಹೋಗಿದ್ದಾರೆ. ಅಭಿಮನ್ಯು ಮೃತನಾಗಿದ್ದಾನೆ, ಘಟೋತ್ಕಚ ಮೃತನಾಗಿದ್ದಾನೆ. ಆದರೂ ಇನ್ನೂ ಅನೇಕ ದೇವತೆಗಳು ಉಳ್ಕೊಂಡಿದ್ದಾರೆ. ಅವರ ಸಂಹಾರನೂ ಆಗಬೇಕು. ಯಾಕೆ? ಅವರ ಅವತಾರ ಕಾರ್ಯ ಸಮಾಪ್ತವಾಗಿದೆ ಅಂತ ಪರಮಾತ್ಮ ಇದನ್ನು ತಿಳಿದು ಸ ಪಾರ್ಥ ಶೈನೇಯ, ಪಾಂಡವರು ಹಾಗೂ ಸಾತ್ಯಕಿ ಇವರಿಬ್ಬರಿಂದ ಸಮೇತನಾಗಿ ಕೌರವರ ಶಿಬಿರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಅವರ ಶಿಬಿರದ ಹತ್ರ ಹೋಗ್ತಾರೆ ಬೇಕಂತನೇ.
ಆವಾಗ ಒಂದು ಘಟನೆ ನಡೀತದೆ, ಬಹಳ ಅದ್ಭುತವಾಗಿರುವಂತಹ ವಿಚಾರ ಅದು. ಕೌರವರ ಶಿಬಿರದತ್ತ ಕೃಷ್ಣ ಅರ್ಜುನನನ್ನು ರಥದಲ್ಲಿ ಕೂಡಿಸ್ಕೊಂಡು ಹೋಗ್ತಾನೆ. ಪಾಂಡವರು ತಮ್ಮ ತಮ್ಮ ರಥವನ್ನು ಏರ್ಕೊಂಡು ಬರ್ತಾ ಇದ್ದಾರೆ. ಸಾತ್ಯಕಿನೂ ಬಂದ ಮೇಲೆ ಪ್ರತಿ ದಿವಸ ಕೃಷ್ಣ ತಾನು ರಥವನ್ನು ಇಳಿದು ಕೆಳಗೆ ಹೋಗ್ತಿದ್ದ, ಅರ್ಜುನ ಆಮೇಲೆ ಇಳಿದು ಬರ್ತಾ ಇದ್ದ. ಇದು ದಿವಸದ ಕಾರ್ಯ. ಇದು ಯುದ್ಧ ಆಯಿತು ಅಂದರೆ ಅಥವಾ ಎಲ್ಲಾದರೂ ನಿಲ್ಲಿಸಬೇಕು ಅಂತಂದರೆ ಕೃಷ್ಣ ತಾನು ಇಳಿದು ಬರ್ತಾ ಇದ್ದ, ಸಾರಥಿ, ಆಮೇಲೆ ರಥಿಯಾಗಿರುವಂತಹ ಅರ್ಜುನ ಇಳಿದು ಬರ್ತಾ ಇದ್ದ ಅಂತ. ಇವತ್ತು 18ನೇ ದಿವಸದ ರಾತ್ರಿ ಕೌರವರ ಶಿಬಿರಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅರ್ಜುನ ನೀನು ಮೊದಲು ಇಳಿ ಅಂತಂದ. ಕೃಷ್ಣನಿಗೆ ಕೇಳ್ತಾರೆ, ಯಾಕೋ ಕೃಷ್ಣ ದಿವಸ ನೀನೇ ಇಳಿತಾ ಇದ್ದೀಯ, ಇವತ್ತೇನು ಪ್ರತ್ಯೇಕ ಹೇಳ್ತಾ ಇದೆಯಲ್ಲ, ಯವೋ ನೀ ಇಳಿಯೋ ಮಾರಾಯ. ಆಯಿತು, ಕೃಷ್ಣನ ಮಾತನ್ನು ಕೇಳಿದ ಅರ್ಜುನ ಮೊದಲು ಕೆಳಗಿಳಿದ. ಆಮೇಲೆ ಕೃಷ್ಣ ಪರಮಾತ್ಮ ಕೆಳಗೆ ಇಳಿದ ತಕ್ಷಣವೇನೆ ಅವನ ರಥ ಸ್ವಲ್ಪ ಭಸ್ಮ ಆಗೋಯ್ತು. ಅಥ ಪಶ್ಚಾತ್ ತತಃ ಕೃಷ್ಣೋ ರಶ್ಮೀನ್ ಉತ್ಸೃಜ್ಯ ವಾಜಿನಾಂ ಅವಾರೋಹತ ಮೇಧಾವಿ ರಥಾತ್ ಗಾಂಡೀವ ಧನ್ವನಃ ಅಥಾವತೀರ್ಣೇ ಭೂತಾನಾಂ ಈಶ್ವರೇ ಸುಮಹಾತ್ಮನಿ ಕಪಿರಂತರ್ಧನೆ ದಿವ್ಯೋ ಧ್ವಜೋ ಗಾಂಡೀವ ಧನ್ವನಃ. ಕೃಷ್ಣ ಪರಮಾತ್ಮ ಇಳಿತಾ ಇದ್ದಾನೆ. ಆಗಲೇ ಅವನ ಧ್ವಜದಲ್ಲಿರುವಂತಹ ಹನುಮಂತನೂ ಕೂಡ ಅಲ್ಲಿಂದ ಅಂತರ್ಹಿತನಾಗ್ಬಿಟ್ಟ, ಅದೃಶ್ಯನಾಗ್ಬಿಟ್ಟ. ಸದಗ್ಧ ದ್ರೋಣಕರ್ಣಾಭ್ಯಾಂ ದಿವ್ಯೈ ಅಸ್ತ್ರೈ ಮಹಾರಥ. ಅರ್ಜುನನ ರಥ ಸುಟ್ಟು ಬೂದಿ ಆಗೋಯ್ತು. ಕೃಷ್ಣ ತೋರಿಸ್ದ, ನಾನು ಕೂತ್ಕೊಂಡಿದ್ದಕ್ಕೆ ಇಷ್ಟು ದಿವಸ ಎಲ್ಲ ಕರ್ಣ ದ್ರೋಣರು ಬಿಟ್ಟಿರುವಂತಹ ಅಸ್ತ್ರಗಳೆಲ್ಲವೂ ಬಡ್ದಿದ್ದಾವೆ. ನಾನು ಇದ್ದಿದ್ದಿಲ್ಲ ಅಂತಂದರೆ ನೀನು ಕೂತ್ಕೊಂಡಾಗೇನೆ ಆ ಎಲ್ಲ ರಥ ಸಮೇತವಾಗಿ ದಗ್ಧ ಆಗಿ ಹೋಗ್ತಾ ಇದ್ಯಪ್ಪ. ನಾನು ಇದ್ದಿದ್ದಕ್ಕೆ ಯೋಗಕ್ಷೇಮಂ ವಹಾಮ್ಯಂ ಅಂತ ಸುಮ್ಮನೆ ಏನೋ ಬರೀಲಿಕ್ಕೆ ಅಂತ ಪರಮಾತ್ಮ ಹೇಳಿದ್ದಲ್ಲ, ನಿಜವಾಗಿಯೂ ಕೂಡ ಅರ್ಜುನನನ್ನು ಉಳಿಸಿದಂತಹ ಪರಮಾತ್ಮ. ಯುದ್ಧ ಪ್ರಸಂಗದಲ್ಲೂ ಅನೇಕ ಬಾರಿ ಸಾಕ್ಷಾತ್ ಗೊತ್ತಾಗುವ ತರಹನೇ ಉಳಿಸಿರೋದು. ಇದು ಗೊತ್ತಿಲ್ಲ ನೋಡಿ ಅರ್ಜುನನಿಗೆ. ಶಕ್ತ್ಯಾಯುಧವನ್ನು ಮೈ ಮೇಲೆ ತಗೊಂಡ, ಅನೇಕ ಅಸ್ತ್ರಗಳನ್ನು ತಾನು ಕೆಳಗೆ ನೆಲಕ್ಕೆ ಭೂಮಿಯನ್ನು ಒತ್ತೋದ್ರಿಂದ ಕರ್ಣನ ಅಸ್ತ್ರದಿಂದ ಪರಿಹಾರ ಮಾಡ್ದ. ನೋಡಿ, ಇದನ್ನು ನಾವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಪರಮಾತ್ಮ ಅರ್ಜುನನಿಗಷ್ಟೇ ಹಾಗೆ ಮಾಡ್ದ ಅಂದರೆ ಇಲ್ಲ, ಪ್ರತ್ಯಕ್ಷವಾಗಿ ನಮಗೆ ಗೊತ್ತಾಗುವ ತರಹನೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿರುವಂಥದ್ದು ಇದೆ. ಪ್ರತ್ಯಕ್ಷವಾಗಿ ಅಂದರೆ ದೇವರ ಕಣ್ಣಿಗೆ ಬಂದಿದ್ದಾನಂತಲ್ಲ, ಆದರೆ ನಮಗೆ ಆಪತ್ತು ಬಂದಿತ್ತು, ಆದರೆ ದೂರ ಹೋಯಿತು, ಅದು ನಮಗೇನು ಮಾಡಲಿಲ್ಲ ಅನ್ನುವಂಥ ಅನುಭವನೂ ಇದೆ. ಎಷ್ಟೋ ಆಪತ್ತುಗಳು ಬಂದಾವೆ ಅಂತಲೂ ಗೊತ್ತಿಲ್ಲ ನಮಗೆ, ಹಾಗೇ ನಿವೃತ್ತವಾಗಿ ಹೋಗಿರ್ತಾವೆ. ಅರ್ಜುನ ನೋಡ್ರಿ, ಇವಾಗ ದಿವಸವೂ ಕೂಡ ಕೃಷ್ಣ ಮೊದಲಿಗೆ ಇಳಿಬೇಕು, ಅರ್ಜುನ ನೀನಿಳಿ ಅಂತಂದ. ಅವನು ಇಳಿದ ತಕ್ಷಣ ಹನುಮಂತ ತಾನು ಅದೃಶ್ಯನಾಗ್ಬಿಟ್ಟ ಧ್ವಜದಿಂದ. ಕೃಷ್ಣ ಪರಮಾತ್ಮ ಕೆಳಗಿಳಿದ್ರೆ ಎಷ್ಟೆಲ್ಲ ಅಸ್ತ್ರಗಳು ಅದಕ್ಕೆ ಬಡ್ದಿವೆ. ಕೃಷ್ಣ ಒಬ್ಬನಿದ್ದಕ್ಕೆ ಆ ರಥ ಸ್ಥಿರವಾಗಿದೆ. ಅದಕ್ಕೆ ಹೇಳಿರೋದು ವಿಜಯರಥ ಕುಟುಂಬ ಆತ ತೋತ್ರೆ. ಪರಮಾತ್ಮ ಈ ಅರ್ಜುನನ ರಥವನ್ನು ತನ್ನ ಕುಟುಂಬದಂತೆ ರಕ್ಷಣೆ ಮಾಡಿದ್ದಾನೆ. ಇನ್ನೂ ಒಂದು ರೀತಿ ಹೆಚ್ಚೆ ಅಂತಲೇ ಹೇಳಿದ್ದಾನೆ ಮಹಾಭಾರತದಲ್ಲಿ. ಯಾವಾಗ ಕೃಷ್ಣ ಕೆಳಗಿಳಿದ ಉರಿದು ಹೋಯಿತು ಅವನ ರಥ. ಆಗ ಕೃಷ್ಣ ಎಷ್ಟೆಲ್ಲ ನನ್ನ ಮೇಲೆ ಅನುಗ್ರಹ ಮಾಡಿದ ಅಂತ ಬಹಳ ಭಕ್ತಿಯಿಂದ ಅವನನ್ನು ಪೂಜೆ ಮಾಡ್ತಾನೆ. ಇದನ್ನು ಬಹಳ ಭಕ್ತಿಯಿಂದ ಅವನು ಸ್ಮರಣಿಸ್ಕೊಳ್ಳೋದು ಕೃಷ್ಣ ಪರಮಾತ್ಮನ ಪರಂಧಾಮ ಪ್ರವೇಶ ಆದಮೇಲೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಏನು ಅದ್ಭುತ ಶ್ಲೋಕ ಇದೆ ಅದು. ಕೃಷ್ಣ ಪರಮಾತ್ಮ ತನ್ನ ಇಚ್ಛಾನುಸಾರವಾಗಿ ಬ್ರಾಹ್ಮಣರ ಶಾಪ ಅಂತ ಅದನ್ನು ನಿಮಿತ್ತ ಮಾಡಿಕೊಂಡು ತಾನೂ ದೇಹತ್ಯಾಗ ಮಾಡಿದ ಅನ್ನುವ ತರಹ ಲೋಕದಲ್ಲಿ ತೋರಿಸ್ಬಿಟ್ಟ. ಅರ್ಜುನ ಕೃಷ್ಣನ ವಾರ್ತೆಯನ್ನು ಕೇಳ್ಕೊಂಬರಬೇಕು, ಕೃಷ್ಣ ಹೇಗಿದ್ದಾನೆ ಅಂತ ಭೇಟಿಯಾಗಲಿಕ್ಕೆ ಅಂತ ದ್ವಾರಕಾಪಟ್ಟಣಕ್ಕೆ ಬಂದಿರ್ತಾನೆ. ಕೃಷ್ಣನ ಎಲ್ಲೂ ಇಲ್ಲ ಅಂತ ಗೊತ್ತಾಗ್ತದೆ. ಅವೆಲ್ಲ ವಿಸ್ತಾರವಾಗಿ ಮುಂದೆ ಹೇಳ್ತೀವಿ ನಾವು. ಕೃಷ್ಣ ಪರಮಾತ್ಮನ ಒಂದು ದೇಹಕ್ಕೆ ಸದೃಶವಾಗಿರುವ ಒಂದು ಜಡವಾದಂತಹ ದೇಹ ಇರುತ್ತೆ, ಅದನ್ನು ಸುಡ್ತಾನವನು. ಕೊನೆಗೆ ಕೃಷ್ಣನೇ ತನ್ನ 16,100 ಜನ ಸ್ತ್ರೀಯರಿಗೆ ಶಾಪ ಕೊಟ್ಟಿರ್ತಾನೆ.
ಇವರೆಲ್ಲರೂ ಮದೋನ್ಮತ್ತರಾಗಿದ್ದಾರೆ, ಇವರೆಲ್ಲರೂ ಕೂಡ ಮ್ಲೇಂಛರು, ಅವ್ರ ಕೈಯಲ್ಲಿ ಸಿಕ್ಕಿಬಿಡಲಿ ಅಂತ ಶಾಪ ಕೊಟ್ಟಿರ್ತಾನೆ. ಉಳಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾನೆ ಅರ್ಜುನ. ಎಲ್ಲ ಮಂತ್ರಗಳು ಮರೆತು ಹೋಗ್ತವೆ, ಯಾವ ಅಸ್ತ್ರವೂ ಕೂಡ ನೆನಪಾಗ್ತಾ ಇಲ್ಲ. ಕೈಯಲ್ಲಿ ಗಾಂಡೀವ ಅವನಿಗೆ ಭಾರ ಆಗ್ತಾ ಇದೆ. ಯಾವ ತರಹ ಗಾಂಡೀವವನ್ನು ಹಿಡ್ಕೊಂಡಂತಹ ಮಹಾನುಭಾವ ಅವನು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಕೊನೆಗೆ ಹೇಗೋ ಮಾಡಿ ನನ್ನ ಕೈಯಲ್ಲಿ ಆಗಲ್ಲ, ಇದು ದೇವರ ಸಂಕಲ್ಪ ಅಂತ ತಿಳ್ಕೊಂಡು ಎಷ್ಟೋ ಜನರನ್ನು, ಕೆಲವು ಸಂಪತ್ತನ್ನು ತೊಗೊಂಡು ಬರ್ತಾನೆ. ಮುಖ ಬಹಳ ಸಣ್ಣಗೆ ಮಾಡ್ಕೊಂಡಿರ್ತಾನೆ. ತುಂಬ ದಿವಸಗಳಾದ ಮೇಲೆ ಧರ್ಮರಾಜನಿಗೆ ಬಂದು ಭೇಟಿ ಆಗ್ತಾನೆ. ನೋಡಿದ, ಏನೋ ಅರ್ಜುನ, ಎಲ್ಲೋ ನಿನ್ನ ಮುಖದಲ್ಲಿರುವ ಕಾಂತಿ, ಏನಾಯ್ತು ನಿನಗೆ ಅಂತ ಕೇಳ್ತಾನೆ. ಇವೆಲ್ಲವೂ ಮುಂದೆ ಬರುತ್ತೆ. ಆಗ ಹೇಳ್ತಾನೆ, ಸ್ವಾಮಿ ಅಣ್ಣ, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ, ಅವನಿಲ್ಲ ಅನ್ನೋದಕ್ಕೆ ನನಗೇನೇನೂ ಜಯ ಇಲ್ಲ ಅಂಥೇಳಿ ಒಂದು ಮಾತು ಹೇಳ್ತಾನೆ. ನಾನು ಆ ಮ್ಲೇಂಛರು ಎದುರಿಗೆ ಬಂದರೆ ಯುದ್ಧ ಆಡಲಿಕ್ಕೆ ಪ್ರಾರಂಭ ಮಾಡಿದೆ. ತದ್ವೈ ಧನುಸ್ತೈಷವಸ್ಸರಥೋ ಹಯಾಸ್ತೆ ಸೋಹಂ ರಥಿ ನೃಪತೋ ಯತವಾಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾಧಮಿವೋಕ್ತಮೂಷೆ. ಅದೇ ಗಾಂಡೀವ ಧನಸ್ಸಿದೆ, ಅದೇ ಬಾಣಗಳಿವೆ, ಅದೇ ರಥ ಇದೆ, ಅದೇ ಕುದುರೆಗಳಿವೆ, ಅದೇ ಅರ್ಜುನ ನಾನು ಕೂಡ. ಇಷ್ಟೆಲ್ಲ ಇದ್ದರೂ ಕೂಡ ಕೌರವರ ಸೈನ್ಯವನ್ನು ಸದೆ ಬಡಿದಿರುವಂತಹ ನನಗೆ ಈ ಆಭೀರರನ್ನು, ಈ ಮ್ಲೇಂಛರನ್ನು ಹೊಡಿಲಿಕ್ಕಾಗಲಿಲ್ಲ. ಯಾಕೆ ಗೊತ್ತಾ? ಸರ್ವಂ ಕ್ಷಣೇನ ತದಭೂತ್ ಅಸದ್ ಈಶರಿಕ್ತಂ. ಈಶನಾಗಿರುವ ಕೃಷ್ಣ ಪರಮಾತ್ಮ ಇಲ್ಲಾದ್ದರಿಂದ ಈ ಗಾಂಡೀವ ಧನುಸ್ಸು, ಈ ಬಾಣ, ಎಲ್ಲ ರಥ ವ್ಯರ್ಥ ಆಗೋಯಿತು. ಮರುಭೂಮಿಯಲ್ಲಿ ಬೀಜ ಬಿತ್ತಿ ಗಿಡ ಬೆಳೆಸದೆ ಅನ್ನೋ ಥರ ಆಗೋಯ್ತಿದ್ದು, ವ್ಯರ್ಥ ಆಗೋಯ್ತಿದ್ದು ಅಂತ ಕೃಷ್ಣನನ್ನು ಸ್ಮರಣೆ ಮಾಡಿಕೊಳ್ತಾನೆ. ಅವನಿದ್ದಾಗ ಅವನ ಸಖ ಅಂತ ಕರೆದ್ವಿ, ಕೃಷ್ಣ ತೆಗಿಯೋ ಗಾಡಿ ಲಗುನೆ ಹೋಗೋಣ ಅಂತಂದ್ವಿ, ಹೇಗೆಲ್ಲ ಅವನ ಜೊತೆ ವ್ಯವಹಾರ ಮಾಡಿಬಿಟ್ವಲ್ಲ ಅಂತ ತುಂಬ ಭಕ್ತಿಯಿಂದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ಹೇಳೋದು ಸರಥೋ ಹಯಾಸ್ತೆ, ಅದೇ ರಥ ಇದೆ ಅಂತಂತಾನೆ. ಅದೇ ರಥ ಇಲ್ಲ, ಸುಟ್ಟು ಭಸ್ಮ ಆಗೋಗಿದೆ. ಅಂತಹದ್ದೇ ಇನ್ನೊಂದು ರಥ ಇದೆ ಅಂತ ಅರ್ಥ. ಅದಕ್ಕೆ ಯಾಕೆ ಹೇಳಿದ್ದು ಅಂದರೆ, ಈ ರಥವನ್ನು ಪರಮಾತ್ಮ ಭಸ್ಮಗೊಳಿಸಿ ತೋರಿಸ್ದ. ನೋಡು ಅರ್ಜುನ, ನಾನು ರಕ್ಷಣೆ ಮಾಡಿದ್ದಕ್ಕೆ ಈ 18 ದಿವಸ ನಿನಗೇನೂ ಆಗಿಲ್ಲ, ಮುಂದೂ ಏನೂ ಆಗಲ್ಲ. ನಾನೇ ಯಾವಾಗಲೂ ನಿಮ್ಮನ್ನು ರಕ್ಷಣೆ ಮಾಡೋದು ಅಂತ ಇದನ್ನು ನಾವು ತಿಳ್ಕೊಳ್ಬೇಕ್ರಿ. ನಮ್ಮನ್ನೂ ಕೂಡ ಪರಮಾತ್ಮ ಎಷ್ಟೋ ಅಪಾಯಗಳಿಂದಲ್ಲ, ಎಲ್ಲ ಅಪಾಯಗಳಿಂದಲೂ ಕೂಡ ದೂರ ಮಾಡೋದು. ಅವನೇ ನಮ್ಮನ್ನು ರಕ್ಷಣೆ ಮಾಡೋದು. ಗರ್ಭದಲ್ಲಿದ್ದಾಗೂ ಅವನೇ ರಕ್ಷಣೆ ಮಾಡಿದ್ದು. ಬರೇ ಪರೀಕ್ಷಿತ್ ರಾಜನಿಗಲ್ಲ, ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಪರಮಾತ್ಮನೇ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದ್ದು, ಹೊರಗೂ ಮಾಡೋದು. ಈ ಒಂದು ಮನಸ್ಸಿನಲ್ಲಿ ಭಾವನೆ ಅನ್ನೋದು ಸ್ಥಿರವಾಗಿ ಇರಬೇಕು ನಮಗೆ. ಪರಮಾತ್ಮ ಅರ್ಜುನನ ಮೇಲೆ ಅದನ್ನು ತೋರಿಸಿದ. ಇವರು ಕೌರವರ ಶಿಬಿರದ ಹತ್ರ ಬಂದಿದ್ದಾರೆ. ಈಗ ಒಂದು ಪ್ರಸಂಗ ಆದದ್ದು. ನಾವು ನಿನ್ನೆ ದಿವಸ ಅದನ್ನು ಹೇಳಿದ್ದೇವೆ. ದುರ್ಯೋಧನನ ದೇಹವನ್ನು ತಿನ್ನಬೇಕು ಅಂತ ನಾಯಿ ನರಿಗಳು ಬರ್ತಾ ಇವೆ. ತದೈವ ಹಾರ್ದಿಕ್ಯ ಕೃಪಾನ್ವಿತೋ ಯಾತ್ ಸುಯೋಧನಂ ದ್ರೌಣಿರಮುಂ ಶಯಾನಂ ಪ್ರಭಗ್ನ ಸಕ್ತಿಂ ಸ್ವಶೃಗಾಲಭೂತೈ ಸಂಭಕ್ಷ್ಯಮಾಣಂ ದದೃಶೇ ಶ್ವಸಂತಂ. ನೋಡಿ, ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದಲ್ವೇ? ಬದುಕಿರೋ ಕಾಲಕ್ಕೇನೆ ಅವರ ದೇಹದಿಂದ ರಕ್ತ ಸೋರ್ತಾ ಇದೆ, ಅದನ್ನು ತಿನ್ನಬೇಕು, ಕಚ್ಚಬೇಕು ಅಂತ ನಾಯಿ ನರಿಗಳು ಬರ್ತಾವೆ ಅಂತಂದರೆ ಇಂತಹ ಪರಿಸ್ಥಿತಿ ಯಾರಾದರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗ್ತದ? ಅದು ಬಂತು ನೋಡಿ ದುರ್ಯೋಧನನಿಗೆ. ನೋಡಿದರು ಕೃತವರ್ಮ, ಕೃಪಾಚಾರ್ಯರು, ಅಶ್ವತ್ಥಾಮರು ದುರ್ಯೋಧನನ್ನು ಭೇಟಿಯಾಗಿ ಬರೋಣ ಅಂತ ನೋಡ್ತಾ ಇರುವ ಕಾಲಕ್ಕೆ ಅವನ ದೇಹವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾ ಇವೆ. ಧನುಸ್ಸಿನಿಂದ ಅದನ್ನು ದೂರ ಸರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವು ಬಿಡ್ತಾವ? ಅವಕ್ಕೆ ಹೇಳಿ ಮಾಡಿಸಿರುವಂಥದ್ದು ಬಂದು ಕಚ್ತಾ ಇದೆ, ತಿಂತಾ ಇದೆ. ಇಂತಹ ದುರ್ಮರಣ ಯಾರಿಗೂ ಕೂಡ ಬರಬಾರ್ದು. ಅದು ದುರ್ಯೋಧನನಿಗೆ ಬರ್ತಾ ಇದೆ. ಸ ದುಃಖ ಶೋಕ ವಿಹತೋ ವಿನಿಂದ್ಯ ಪಾರ್ಥಾನ್ಮಯ ಭೂಪ ಕಿಮತ್ರ ಕಾರ್ಯಂ. ಇವರು 3 ಜನ ಬಂದ್ರಲ್ಲ,
ಇವರಿಗೆ ಮಾತಾಡಿಸ್ದ, ಇನ್ನು ಬದುಕಿದ್ದಾನೆ, ಉಸಿರಾಡ್ತಾ ಇದ್ದಾನೆ. ಆಗ ಅಶ್ವತ್ಥಾಮ ದುರ್ಯೋಧನನಿಗೆ ಕೇಳ್ದ, ದುರ್ಯೋಧನ ನಾನು ಮುಂದೇನು ಮಾಡಲಪ್ಪ, ಏನು ಕಾರ್ಯ ಉಳಿದಿದೆ ಇನ್ನು ಅಂತ ಕೇಳ್ತಾ ಇದ್ದ ನೋಡಿ. ಆಗ ದುರ್ಯೋಧನ ಹೇಳ್ತಾನೆ, ಪಾಂಡವರನ್ನು ಬೈದು ನಿಷ್ಪಾಂಡವತಾಂ ಕುರುಷ್ವ, ಈ ಭೂಮಿ ಒಳಗೆ ಪಾಂಡವರು ಇರಬಾರ್ದಪ್ಪ, ಆ ತರಹ ಮಾಡು. ಕೆಲವೊಮ್ಮೆ ಹೇಳ್ತಾರೆ, ಓ ಸಾಯೋ ಕಾಲಕ್ಕಾದರೂ ಬುದ್ಧಿ ಬಂತ್ರಿ ಇವನಿಗೆ ಅಂತ. ಇವನಿಗೆ ಸಾಯೋ ಕಾಲಕ್ಕಲ್ಲ, ಯಾವಾಗಲೂ ಬುದ್ಧಿ ಬರಲ್ಲ ಇವನಿಗೆ. ಇತ್ಯಾಹ ನಿಷ್ಪಾಂಡವತಾಂ ಕುರುಷ್ವ ಇತ್ಯಮುಂ ವ್ಯಧಾತ್ ಪಾಂ ಸ್ವಭಿಷೇಕಿಣಂ ನೃಪಃ. ನೋಡು, ನಿನ್ನನ್ನೇ ನಾನು ಅಭಿಷೇಕ ಮಾಡ್ತೀನಿ ಅಂತ ಅಲ್ಲೇ ಇರೋ ಮಣ್ಣು ತಗೊಂಡು ತಲೆ ಮೇಲೆ ಹಾಕಿದ, ಅಶ್ವತ್ಥಾಮನ ತಲೆ ಮೇಲೆ ಹಾಕಿ, ನೀನು ಪಾಂಡವರ ಸಂತಾನವನ್ನೆಲ್ಲ ನಾಶ ಮಾಡಬೇಕು, ಪಾಂಡವರನ್ನು ನಾಶ ಮಾಡಬೇಕು. ಅವತ್ತು ಹೇಳ್ತಾನೆ, ಉಚ್ಛಿದ್ಯ ಸಂತತಿಂ ಪಾಂಡೋಹೋ ಕೃತ್ವಾ ಸ್ವಕ್ಷೇತ್ರ ಸಂತತಿಂ ತಯಾ ಭೂರಕ್ಷಣ ಹೃದ ಸೋಭಿಷಿಕ್ತಸ್ತಥೇತ್ಯಗಾತ್. ಈ ಭೂಮಿಯನ್ನು ನೀನೇ ಉಳಿಸ್ಬೇಕಪ್ಪ, ಪಾಂಡವರನ್ನು ಕೊಲ್ಲಬೇಕು, ಅವರ ಸಂತಾನವನ್ನು ನಾಶ ಮಾಡಬೇಕು, ಹಾಗೆಯೇ ನನ್ನ ಸಂತಾನವನ್ನು ಮುಂದೆ ನಡೆಸಬೇಕು ಅಂತ ಅಶ್ವತ್ಥಾಮನಿಗೆ ಹೇಳ್ತಾನೆ. ಪಾಂಡವರ ಸಂತಾನ ಉಳಿಬಾರದು, ನನ್ನ ಸಂತಾನ ಮುಂದೆ ಹೋಗಬೇಕು, ಆ ತರಹ ನೀನು ಮಾಡಬೇಕು ಅಂತ ದುರ್ಯೋಧನ ಹೇಳಿದ. ಆದರೆ ಅಷ್ಟು ಸುಲಭದ ಕಾರ್ಯವಾದು. ಕೃಷ್ಣ, ಭೀಮ, ಅರ್ಜುನರ ಭಯದಿಂದ ಮತ್ತೆ ಈ ಕೃಪಾಚಾರ್ಯರು, ಕೃತವರ್ಮ, ಆಮೇಲೆ ಅಶ್ವತ್ಥಾಮ 3 ಜನ ಕಾಡಿಗೆ ಓಡೋಗ್ಬಿಟ್ರು. ಕಾಡಿಗೆ ಓಡೋದಾಗ ಒಂದು ಪ್ರಸಂಗ ಆಗ್ತದೆ. ಕೃಪ ಹಾಗೂ ಕೃತವರ್ಮ ಇಬ್ಬರು ಕೂಡ ನಿದ್ರೆ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯರಿಗೆ ನಿದ್ದೆ ಹತ್ತೋದಿಲ್ಲ. ಯಾಕೆಂದರೆ ಅವ್ರಿಗಿನ್ನೂ ಅದೇ ಸಿಟ್ಟಿದೆ. ನಮ್ಮಪ್ಪನ ಶಿರಶ್ಛೇದವನ್ನು ಮಾಡಿದ ದೃಷ್ಟದ್ಯುಮ್ನ, ಅವನನ್ನು ಬಿಡಬಾರದು. ಹಾಗೇನೆ ಈಗ ಪ್ರತಿಜ್ಞೆ ಬೇರೆ ಮಾಡಿ ಬಂದಿದ್ದಾನೆ, ಪಾಂಡವರ ಸಂತಾನವನ್ನು ನಾಶ ಮಾಡ್ತೀನಿ, ಪಾಂಡವರನ್ನು ಕೊಲ್ತೀನಿ, ಆಮೇಲೆ ತನ್ನ ಸ್ತ್ರೀಯಲ್ಲಿ ಸಂತತಿಯನ್ನು ಪಡಿತೀನಿ ಅಂತ ಹೇಳಿ ಬಂದಿದ್ದಾನೆ. ಅದೇನಾಗೋದಿಲ್ಲ. ಆದ್ದರಿಂದ ತುಂಬ ಚಿಂತೆ ಮನಸ್ಸಿನಲ್ಲಿ ಕೂತ್ಕೊಂಡಿದೆ ಇವನಿಗೆ. ಆಗ ನಿದ್ರೆ ಹತ್ತಿಲ್ಲ, ರಾತ್ರಿ ಆಗಿದೆ. ಒಂದು ಆಲದ ಮರದ ಕೆಳಗೆ ಬಂದು ಕೂತ್ಕೊಳ್ತಾರೆ. ಅಶ್ವತ್ಥಾಮನಿಗೆ ಎಷ್ಟೊತ್ತಾದರೂ ನಿದ್ದೆ ಬರೋದಿಲ್ಲ. ಈಗಾಗಲೇ ಶಲ್ಯ ಪರ್ವ ಮುಗಿದು ಹೋಗಿದೆ, ಮುಂದೆ ಸೌಪ್ತಿಕ ಪರ್ವ ಅಂತ. ಆ ಸೌಪ್ತಿಕ ಪರ್ವದಲ್ಲಿ ಬರುವಂತಹ ಕಥೆಗಳಿವೆಲ್ಲ. ಎಷ್ಟೊತ್ತಾದರೂ ನಿದ್ದೆ ಹತ್ತುವಲ್ತು. ತುಂಬ ಚಿಂತೆ ಮಾಡ್ತಾ ಇದ್ದಾನೆ, ಹೆಂಗೆ ಕೊಲ್ಬೋದು ನಾನು, ಪಾಂಡವರ ಸಂತಾನವನ್ನು ಹೇಗೆ ನಾಶ ಮಾಡ್ಯೇನು, ಇಷ್ಟು ದಿವಸನೇ ಆಗಿಲ್ಲ, ಇನ್ನೇನಾಗ್ತದೆ ಅಂತೆಲ್ಲ ತುಂಬ ವಿಚಾರ ಮಾಡ್ತಾ ಇರುವ ಕಾಲಕ್ಕೆ ಒಂದು ಘಟನೆ ನಡೀತು. ಈ ಗಿಡದ ಮೇಲೆ ರಾತ್ರಿ ಆಗಿತ್ತು ಅಂತ ಸಾವಿರಾರು ಕಾಗೆಗಳು ಮಲ್ಕೊಂಡಿದ್ದು. ಸಾಮಾನ್ಯವಾಗಿ ಅನೇಕ ಪಕ್ಷಿಗಳು ರಾತ್ರಿ ಬಂತು ಅಂದರೆ ಮಲ್ಕೊಂಡ್ಬಿಡ್ತವೆ. ಕೆಲವು ಪಕ್ಷಿಗಳು ಎದ್ದಿರ್ತವೆ, ಕೆಲವೊಂದು ಬೆಳ್ಳಕ್ಕಿ ಎದ್ದಿರ್ತವೆ, ಹಾರ್ತಿರ್ತವೆ ನೋಡಿ ರಾತ್ರಿಯೆಲ್ಲ. ಆಮೇಲೆ ಬಾವುಲಿಗಳು ಎದ್ದಿರ್ತವೆ, ಗೂಗಿಗಳು ಎದ್ದಿರ್ತವೆ, ಇನ್ನು ಅನೇಕ ಎದ್ದಿರ್ಬೋದು. ಆದರೆ ಬಹಳಷ್ಟು ಪಕ್ಷಿಗಳಂತೂ ಮಲ್ಕೊಂಡಿರ್ತಾವಪ್ಪ. ಹಾಗೆ ಕಾಗೆಗಳು, ಅನೇಕ ಸಾವಿರಾರು ಕಾಗೆಗಳು ಮಲ್ಕೊಂಡಿದ್ದಾವೆ. ಈ ಎಲ್ಲ ಕಾಗೆಗಳನ್ನು ಕೊಲ್ಲಬೇಕು ಅಂತ ಒಂದು ಗೂಬೆ ಬರ್ತದೆ. ಆ ಗೂಬೆಯನ್ನು ವರ್ಣಿಸಿದ್ದಾರೆ, ಬಹಳ ಅದ್ಭುತವಾಗಿರುವ ಗೂಬೆ ಅದು. ಚೂಪಾಗಿರುವಂತಹ ಕಾಲುಗಳೇ ಅದಕ್ಕೆ ಆಯುಧ ಅಲ್ವಾ. ಚುಂಚು ದೊಡ್ಡದಿದೆ, ದೊಡ್ಡದಾಗಿರುವಂತಹ ಶರೀರ ಹೊಂದಿರುವಂತಹ ಒಂದು ಗೂಬೆ ಬಂತು. ಆ ಗೂಬೆ ಮಲ್ಕೊಂಡಿರುವಂತಹ ಈ ಎಲ್ಲ ಕಾಗೆಗಳನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡ್ತು. ಜೋರಾಗಿ ಹಾರಿಕೊಂಡು ಬಂದು ಇವುಗಳು ಮಲ್ಕೊಂಡಿರುವಂತಹ ಆ ಟೊಂಗೆ ಅಂತೇನಿದೆಯಲ್ಲ, ಆ ಟೊಂಗೆಯನ್ನು ಕೆಳಗೆ ಬೀಳಿಸುತ್ತೆ. ಬೀಳಿಸಿ ಒಂದೇ ಒಂದು ಗೂಬೆ ಅಲ್ಲಿರುವಂತಹ ಎಲ್ಲ ಕಾಗೆಗಳನ್ನು ಕೂಡ ಕೊಂದು ಹಾಕಿಬಿಡ್ತು, ತನ್ನ ಕೈಗಳಿಂದ ಹೊಡೆದು ಬಡ್ದು ಮಾಡಿ. ಪಕ್ಷಿಗಳು ಕೊಲ್ಲೋದನ್ನು ನಾವು ನೋಡ್ತೀವಲ್ಲ, ಹೇಗೆ ಗರುಡ ಪಕ್ಷಿ ಕೊಲ್ಲತ್ತೆ, ಇನ್ನೊಂದು ಪಕ್ಷಿ ಹೇಗೆ ಹೊಡೆಯುತ್ತೆ. ಹಾಗೆ ರಾತ್ರಿ ಕಾಲದಲ್ಲಿ ಒಂದು ಗೂಬೆ ಸಾವಿರಾರು ಕಾಗೆಗಳನ್ನು ಹೊಡೆದು ಧ್ವಂಸ ಮಾಡಿಬಿಡ್ತು. ಅಶ್ವತ್ಥಾಮ ಇದನ್ನು ನೋಡ್ದ, ಪ್ರೇರಣೆ ಸಿಕ್ತವನಿಗೆ.
ನೋಡಿ, ಒಂದು ಗೂಬೆ ಸೇರಿಕೊಂಡು ಇಷ್ಟೆಲ್ಲ ಕಾಗೆಗಳನ್ನು ಹೊಡೆದಿದೆಯಲ್ಲ ಮಲ್ಕೊಂಡಾಗ, ನಾನು ಯಾಕೆ ಇದೇ ತರಹ ಮಾಡಬಾರ್ದು? ಮಲ್ಕೊಂಡಾಗ ಹೋಗಿ ಒಬ್ಬನೇ ಎಲ್ಲರನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಹೇಳ್ತಾನವನು. ಉಪದೇಶ ಕೃತೋ ಅನೇನ ಪಕ್ಷಿಣ ಮಮ ಸಂಯೋಗೆ, ನಾನು ಈ ಪಕ್ಷಿಯಿಂದ ಉಪದೇಶ ಪಡೆದಂತಾಯ್ತು ಇವಾಗ. ನೋಡಿ, ಅದೇನು ಪಕ್ಷಿ ಬೇಕು ಅಂತ ಇವನಿಗೆ ತೋರಿಸಿದ್ದಲ್ಲ, ಆ ಪಕ್ಷಿಗೋ ಅವುಗಳಿಗೆ ಏನು ಸಿಟ್ಟಿತ್ತೋ ನಮ್ಗೆ ಗೊತ್ತಿಲ್ಲ. ಗೂಬೆ ಬಂತು, ಸಾವಿರಾರು ಕಾಗೆಗಳನ್ನು ಕೊಂದು ಹಾಕಿತು, ಅದನ್ನು ಇವನು ನೋಡಿ ಪ್ರೇರಣೆ ಪಡೆದ. ಆಚಾರ್ಯರು ಈ ಕಥೆಯನ್ನು ಉದಾಹರಿಸ್ತಾರೆ ಅನುವ್ಯಾಖ್ಯಾನದಲ್ಲಿ. ಯಥಾ ದ್ರೌಣೇರುಲೂಕೇನ ಕೃತಮಪ್ಯಾಸ ಬೋಧಕಂ. ವೇದಕ್ಕೆ ಯಾರು ರಚನೆ ಮಾಡಿದವರಿಲ್ಲ, ಇದು ಒಬ್ಬರ ಬುದ್ಧಿಪೂರ್ವಕ ಆಗಿಲ್ಲ ಅಂದರೆ ಇದು ಹೇಗೆ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ? ಅಪೌರುಷೇಯ ಆದರೆ ಹೇಗೆ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಅಂತ ಅನೇಕ ವಿಚಾರಗಳು ಬರ್ತವೆ. ಅವುಗಳಲ್ಲಿ ಹೇಳ್ತಾರೆ, ನೋಡ್ರಿ, ಬುದ್ಧಿಪೂರ್ವಕವಾಗಿ ಮಾಡದೇ ಇದ್ದರೂ ಕೂಡ ಅದರಿಂದ ಜ್ಞಾನ ಅಂತೂ ಬರುತ್ತಲ್ಲ. ಈ ನೋಡಿ, ಇಲ್ಲೇನು ಅಶ್ವತ್ಥಾಮನಿಗೆ ನಾನು ಕೊಲ್ಲಲಿಕ್ಕೆ ಅಂತ ಪ್ರೇರಣೆ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದು ಕೊಂದಿದೆ ಆ ಗೂಬೆ? ಇಲ್ಲ, ಅದು ತನ್ನಷ್ಟಕ್ಕೆ ತಾನು ಕೊಂದಿದೆ. ಆದರೆ ಅದನ್ನು ನೋಡಿ ಅವನಿಗೆ ಜ್ಞಾನ ಬಂತಲ್ಲ, ಹೀಗೆ ನಾನು ಕೊಲ್ಲಬಹುದು ಅಂತ. ಇದನ್ನು ನೋಡಿಕೊಂಡ, ಓ, ನನಗೆ ಉಪದೇಶ ಆಯಿತು, ಇದೇ ತರಹ ನಾನು ಕೂಡ ಕೊಲ್ತೀನಿ ಅಂತ ಕೃಪಾಚಾರ್ಯರನ್ನು ಹಾಗೂ ಕೃತವರ್ಮನ ಮುಂದೆ ಹೇಳ್ತಾನೆ. ನಾನು ಇದೇ ತರಹ ಎಲ್ಲರನ್ನೂ ಕೂಡ ಕೊಲ್ತೀನಿ, ದುರ್ಯೋಧನನ ಮಾತನ್ನು ಸತ್ಯ ಮಾಡ್ತೀನಿ. ಆಗ ಅವ್ರು ಹೇಳ್ತಾರೆ, ವಿಶೇಷವಾಗಿ ಕೃಪಾಚಾರ್ಯರು ಹೇಳ್ತಾರೆ, ನೋಡೋ, ಮಲ್ಕೊಂಡಾಗ ಕೊಲ್ಲಬಾರ್ದು, ಅಧರ್ಮ ಅದು. ಯಾವಾಗಲೂ ಇಂಥವ್ರನ್ನೆಲ್ಲ ಕೊಲ್ಲಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ತುಂಬ ದಡ್ಡ ಇದ್ದ ಅಂದರೆ ಕೊಲ್ಲಿಕ್ಕೆ ಹೋಗಬಾರ್ದು, ಅವನಿಂದ ಏನಾಗೋದಿದೆ. ಆಮೇಲೆ ಉನ್ಮತ್ತನಾಗಿದ್ದರೆ ಕೊಲ್ಲೋಂಗಿಲ್ಲ, ಸ್ತ್ರೀಯರನ್ನು ಕೊಲ್ಲೋ ಹಾಗಿಲ್ಲ, ಮಲ್ಕೊಂಡಾಗ ಕೊಲ್ಲೋ ಹಾಗಿಲ್ಲ, ಬಾಲಕರನ್ನು ಕೊಲ್ಲಬಾರ್ದು, ಹೀಗೆಲ್ಲ ಯಾರ್ಯಾರನ್ನು ಕೊಲ್ಲಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಈಗ ನಾವು ಯುದ್ಧ ಅಂತ ಮಾಡ್ತಾ ಇದ್ದರೆ ಮಲಗಿಕೊಂಡಿರುವಂಥವರನ್ನು ಕೊಲ್ಲೋದಾ? ಇದು ಧರ್ಮ ಅಲ್ಲಪ್ಪ ಅಂತ ಕೃಪಾಚಾರ್ಯರು ಒಮ್ಮೆ ಹೇಳಿದರು. ಅಶ್ವತ್ಥಾಮ ಕೇಳಲಿಲ್ಲ. ನನ್ನ ತಂದೆಯನ್ನು ಅವರು ಕೊಂದಿದ್ದಾರಲ್ಲ, ನಾನು ಬಿಡೋದಿಲ್ಲ, ತತ್ರಾಪಿ ಈ ಧೃಷ್ಟದ್ಯುಮ್ನನ್ನು ಮಾತ್ರ ಸರ್ವಥಾ ಬಿಡಲ್ಲ ನಾನು, ಹಾಗೇನೆ ಈ ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು ಅಂಥೇಳಿ ಕೃಪಾಚಾರ್ಯರನ್ನು ಹಾಗೂ ಕೃತವರ್ಮನಿಗೆ ಆದೇಶ ಮಾಡಿದರು, ನನ್ನ ಜೊತೆ ಬರ್ರಿ ಅಂತ. ಅವರು ಬೇಡ ಬೇಡ ಅಂತ ಅಂದ್ಕೊಂಡು ಕೊನೆಗೆ ಒಪ್ಪಿದರು. ಯಾಕೆ? ಅಶ್ವತ್ಥಾಮನ ಮಾತನ್ನು ಮೀರಲಿಕ್ಕಾಗಲ್ಲ. ಯಾಕೆ? ತುಂಬ ಪರಾಕ್ರಮಿ ಅವನು, ಇಂದ್ರನನ್ನು ಗೆಲ್ಲಬಲ್ಲಂತಹ ವ್ಯಕ್ತಿ ಅವನು, ರುದ್ರದೇವರ ಅವತಾರ ಅಲ್ವೇ. ಆಯ್ತಪ್ಪ ಅಂಥೇಳಿ ಕೃಪಾಚಾರ್ಯರು ಕೃತವರ್ಮ ಇಬ್ಬರೂ ಸೇರಿಕೊಂಡು ಪಾಂಡವರ ಶಿಬಿರಕ್ಕೆ ಬರ್ತಾರೆ. ಇದೆಲ್ಲ ಆಗಲಿ ಅಂತಲೇ ಕೃಷ್ಣ ಪಾಂಡವರು ಬಿಟ್ಟು ಹೋಗಿರೋದು. ಆಗೇನಾಯಿತು ಅಂದರೆ, ಈ ಪಾಂಡವರ ಶಿಬಿರವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ನಿಂತುಕೊಂಡಿರ್ತಾನೆ. ಬೇರೆ ಯಾರೂ ಅಲ್ಲ, ಮೂಲ ರೂಪದ ಶಿವ. ಹೊಡಿಲಿಕ್ಕೆ ಬರ್ತಾ ಇರುವಂತಹದ್ದು ಅಶ್ವತ್ಥಾಮ. ಪಾಂಡವರ ಶಿಬಿರವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನಿಂತವನು ಮೂಲ ರೂಪದ ಶಿವ. ಉಗ್ರರೂಪಧರಂ ರುದ್ರಂ ಸ್ವಕೀಯಾಂ ತನುಮೇವ ಸಹ ಪರೀತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ. ಬಹಳ ಅದ್ಭುತವಾದ ದೃಶ್ಯವನ್ನು ಅಶ್ವತ್ಥಾಮ ನೋಡಿದಂತೆ. ಶಿಬಿರದ ಎದುರಿಗೆ ಸ್ವತಃ ಶಿವ ನಿಂತುಕೊಂಡಿದ್ದಾನೆ ಮೂಲ ರೂಪದಿಂದ. ಅವನ ಸುತ್ತಲೂ ಕೂಡ ಕೋಟ್ಯಾನುಗಟ್ಟಲೆ ಕೃಷ್ಣನ ರೂಪಗಳು ಕಾಣಿಸ್ತಾ ಇವೆ. ಶಿಬಿರವನ್ನು ಶಿವ ಕಾಯ್ತಾ ಇದ್ದಾನೆ. ಅವನನ್ನು ಕಾಯಲಿಕ್ಕೆ ಅಂತ ಸಾವಿರಾರು ಕೋಟಿ ರೂಪಗಳಿಂದ ಕೃಷ್ಣ ಕಾಣಿಸ್ತಾ ಇದ್ದಾನೆ ಅಶ್ವತ್ಥಾಮನಿಗೆ. ಪರೀತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ ದೃಷ್ಟ್ವೈವ ವಾಸುದೇವಂ ತಂ ಅತ್ರ ಸದ್ ಗೌತಮೀ ಸುತಃ. ಭಯ ಆಗೋಯಿತು. ಯಾಕೆ? ಈ ಕೊಲ್ಲಿಕ್ಕೆ ಹೋಗಬೇಕಲ್ಲ ಇವಾಗ. ಶಿಬಿರದ ಒಳಗೆ ಪ್ರವೇಶವನ್ನು ಮಾಡಿ ಮಲಗಿಕೊಂಡಿರುವಂಥವರನ್ನೆಲ್ಲರನ್ನು ಕೊಲ್ಲಬೇಕು ಅಂತ ಬಂದಿದ್ದಾನೆ.
ಆದರೆ ಈ ಶಿಬಿರವನ್ನು ರಕ್ಷಣೆ ಮಾಡ್ತಾ ಸ್ವತಃ ಶಿವ ನಿಂತುಕೊಂಡಿದ್ದಾನೆ ನೋಡಿ. ದೇವತೆಗಳ ಆಟವನ್ನು ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಮೂಲ ರೂಪದಿಂದ ಪಾಂಡವರನ್ನು ರಕ್ಷಣೆ ಮಾಡಬೇಕು ಅಂತ ಬಂದಿದ್ದಾನೆ. ಪಾಂಡವರು ಅಂದರೆ ಪಾಂಡವರ ಸಂತಾನವನ್ನು ಅವತಾರ ರೂಪದಿಂದ ಕೊಲ್ಲಲಿಕ್ಕೆ ಅಂತ ಬಂದಿದ್ದಾನೆ ನೋಡಿ. ಈ ತರಹ ದೇವತೆಗಳು ಬಹಳ ಉತ್ತಮವಾದ ವಿಚಿತ್ರ ರೀತಿಯಲ್ಲಿ ವರ್ತಿಸ್ತಾರೆ ಅವರು ನೋಡಿ. ಶ್ರೀರಾಮಚಂದ್ರ ತನ್ನ ಅವತಾರದ ಸಮಾಪ್ತಿಯನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿರ್ತಾನೆ. ಸಾಕು, 11,700 ವರ್ಷ ಹಾಳಾಗಿದೆ, ಇನ್ನೇನು ಮಾಡೋದು, ಸಾಕು ಅಂತ ಪರಮಾತ್ಮ ಪರಂಧಾಮ ಪ್ರವೇಶ ಮಾಡಬೇಕು. ಎಲ್ಲ ದೇವತೆಗಳು ಕೂಡ ಬಂದು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ವಿಶೇಷವಾಗಿ ರುದ್ರದೇವರು ಶಿವ ಪ್ರಾರ್ಥನೆ ಮಾಡಿಕೊಳ್ತಾನೆ, ಸ್ವಾಮಿ ನೀನು ನನಗೆ ತಾತ ಆಗಬೇಕು. ಯಾವಾಗಲೂ ಕೂಡ ಅಪ್ಪಂದರು ಮಾತನ್ನು ಕೇಳದಿದ್ದರು ತಾತಂದ್ರ ಮಾತು ಕೇಳ್ತಾರೆ. ಯದಪಿ ಹಯೋಗ್ಯಂ ಸಂಭಾವಯಂತಿ ಗುಣಿನಃ, ಅದು ಮೇಲ್ನೋಟಕ್ಕೆ ತಪ್ಪು ಅಂತಾಗಿದ್ರೂ ಕೂಡ ಮೊಮ್ಮಗ ಹೇಳಿದ್ದಾನಲ್ಲ ಅಂತ ಪ್ರೀತಿಯಿಂದ ಮಾಡ್ತಾರೆ. ಆದ್ದರಿಂದ ನಾನು ಮೊಮ್ಮಗ ಅಲ್ವಾ, ನಾ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಬಾ ಸ್ವಾಮಿ ನಿನ್ನ ಅವತಾರ ಕಾರ್ಯವನ್ನು ಸಮಾಪ್ತ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಒಳಗೆ ರುದ್ರದೇವರು ಮೂಲ ರೂಪದಿಂದ ಬಂದಿದ್ದಾರೆ. ಅಷ್ಟೊತ್ತರಲ್ಲಿಯೇ ದುರ್ವಾಸರು ಬರ್ತಾರೆ, ಅವತಾರ ರೂಪದ ರುದ್ರದೇವರವರು. ದುರ್ವಾಸರು ಬಂದು ಶ್ರೀರಾಮಚಂದ್ರನಿಗೆ ಊಟಕ್ಕೆ ಹಾಕಿಸು ಅಂತ. ಯಾಕೆಂದರೆ ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದವರು ಯಾರೂ ಇಲ್ಲ, ನಾನು ಕೇಳದನ್ನು ಕೊಟ್ಟವರು ಅಂತ ಯಾರೂ ಇಲ್ಲೇ ಇಲ್ಲ ಲೋಕದಲ್ಲಿ ಅಂತಿತ್ತು. ಯಾಕೆ ಎಲ್ಲಿ ಹೋದರೂ ಕೂಡ ದುರ್ವಾಸರು ಜಗಳ ಮಾಡ್ಕೊಂಡು ಬಂದಿರ್ತಾರೆ. ಅಂಬರೀಷನ ಮನೆಗೆ ಹೋದರೂ ಜಗಳ ಮಾಡ್ಕೊಂಡು ಬಂದರು. ಹೀಗೆ ರುದ್ರದೇವರು ವಿಚಿತ್ರ ಚರ್ಯೆಯನ್ನು ತೋರಿಸಿದ್ದಾರೆ. ಒಳಗೆ ಮೂಲ ರೂಪದಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆವಾಗ ಹೇಳಿರ್ತಾನೆ ಶ್ರೀರಾಮಚಂದ್ರ, ನೋಡು ಲಕ್ಷ್ಮಣ, ಯಾರನ್ನೂ ಒಳಗೆ ಬಿಡಬಾರ್ದು, ನೀನು ಬಿಟ್ಟಿ ಅಂತಂದರೆ ನಿನ್ನನ್ನು ಕೊಲ್ತೀನಿ ನೋಡು ಅಂತ. ಸರಿ ಆಯಿತು ಅಂತ ಪರಮಾತ್ಮನ ಆಜ್ಞೆಯನ್ನು ತಾಳ್ಕೊಂಡು ನಿಂತ್ಕೊಂಡಿದ್ದಾನೆ. ದುರ್ವಾಸರು ಊಟಕ್ಕೆ ಹಾಕ್ಸು ಅಂತ ಬರ್ತಾ ಇದ್ದಾರೆ. ಲಕ್ಷ್ಮಣ ವಿಚಾರ ಮಾಡ್ದ, ಈಗ ದುರ್ವಾಸರನ್ನು ಒಳಗೆ ಬಿಟ್ಟಿಲ್ಲ ಅಂದರೆ ನಾಳೆ ಅವ್ರು ಹೇಳ್ತಾರೆ ಶ್ರೀರಾಮಚಂದ್ರನ ಮನೆ ತನಕ ಬಂದರೂ ಊಟಕ್ಕೆ ಹಾಕಿಲ್ಲ ಅಂತ. ಅದಕ್ಕೇನು ಮಾಡೋಣ, ನನ್ನ ಪ್ರತಿಜ್ಞೆ ಬಿಟ್ಬೋಣ ಅಂತ. ಪರಮಾತ್ಮ ನನ್ನ ಮೇಲೆ ಸಿಟ್ಟಿಗೆದ್ರೆ ಹೇಳಿ, ಯಾಕೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ದುರ್ವಾಸನ ಒಳಗೆ ಬಿಡ್ತಾನೆ ನೋಡಿ. ಒಂದು ರೂಪದಿಂದ ಪರಮಾತ್ಮ ರುದ್ರದೇವರ ಜೊತೆ ಮಾತಾಡ್ತಾ ಇರೋದು, ಇನ್ನೊಂದು ರೂಪದಿಂದ ಅದು ಜಗಳ ಆಡ್ಲಿಕ್ಕೆ ಬಂದಿದ್ದಾನೆ ದುರ್ವಾಸ ಅಂತ ಅವನನ್ನು ಒಳಗೆ ಬಿಟ್ಟು ಕೊನೆಗೆ 4 ಬೆಟ್ಟುಗಳಿಂದ 4 ತರಹದ ಅಡಿಗೆಯನ್ನು ಆವಾಗಲೇ ಸೃಷ್ಟಿ ಮಾಡಿ ಊಟಕ್ಕೆ ಹಾಕಿ ಕಳಿಸ್ತಾರೆ ದುರ್ವಾಸರಿಗೆ. ಅವ್ರು ಹೇಳಿದರು, ನಾನು ಬರೋಕ್ಕಿಂತ ಮುಂಚೆನೂ ತಯಾರಾಗಿರಬಾರ್ದು, ಸರಿ ಇವಾಗ ಮಾಡಿಸ್ತೀವಿ ಅಂದರೆ ಈಗೂ ಮಾಡಬಾರ್ದು, ಆದರೂ ಊಟಕ್ಕೆ ಹಾಕಿಸ್ಬೇಕು, ಹಂಗೆ ಹಾಕಿಸಿ ಅಂತಂದರು. ಎಲ್ಲಿಂದ ತೊಗೊಂಡು ಬರೋದಪ್ಪ ಅಂದರೆ ಪರಮಾತ್ಮ ತನ್ನ 4 ಬೆಟ್ಟಗಳಿಂದ ಸೃಷ್ಟಿ ಮಾಡಿಬಿಟ್ಟು ಕೊಟ್ಟ, ತೃಪ್ತಿ ಆಯ್ತು ಅವರಿಗೆ ಅಂತ ಕಥೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಒಂದು ರೂಪದಿಂದ ಪರಮಾತ್ಮ ತನ್ನ ಜೊತೆನೇ ಮಾತಾಡ್ತಾ ಇರೋದು, ಅವತಾರ ಸಮಾಪ್ತಿ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಇನ್ನೊಂದು ರೂಪದಿಂದ ಊಟಕ್ಕೆ ಹಾಕ್ಸಿ ನೀನು ಅಂತ ಬಂದಿದ್ದಾನೆ. ಇಲ್ಲಂತೂ ಯುದ್ಧವೇ ಆಗೋಯಿತು. ಶಿವ ಪಾಂಡವರ ಶಿಬಿರವನ್ನು ಕಾಯ್ತಾ ನಿಂತುಕೊಂಡಿದ್ದಾನೆ. ಅವನ ಸುತ್ತಲೂ ಕೂಡ ಕೃಷ್ಣ ಪರಮಾತ್ಮ ಅನೇಕ ರೂಪಗಳಿಂದ ಸುತ್ತುವರೆದಿದ್ದಾನೆ. ಇಂತಹ ರೂಪವನ್ನು ನೋಡಿ ಅಶ್ವತ್ಥಾಮ ಹೆದರಿದ. ಆದರೂ ಕೂಡ ಎದುರಿಗೆ ಬಂದ. ವಾಸುದೇವಾಜ್ಞೆಯ ಏವ ಅತ್ರ ಸ್ವಾತ್ಮನಾಪಿ ಸದಾಶಿವ ಅಯುಧ್ಯತ ಅಗ್ರಸತ್ಯಾಸು ದ್ರೌಣೇ ಸರ್ವಾಯುಧಾನ್ಯಪಿ. ಆಗ ಕೃಷ್ಣ ಹೇಳ್ದ, ಶಿವ ಅವನ ಜೊತೆ ಯುದ್ಧ ಆಡು ಅಂತ. ಕೃಷ್ಣನ ಆಜ್ಞೆಯನ್ನು ಪಡೆದು ಅಶ್ವತ್ಥಾಮ ಹಾಗೂ ಶಿವ ಇಬ್ಬರು ಯುದ್ಧ ಆಡ್ತಾ ಇದ್ದಾರೆ. ಇದು ಹೇಗಪ್ಪ ಅಂದರೆ ರಾಮ ಹಾಗೂ ಪರಶುರಾಮ ಯುದ್ಧ ಆಡಿದಾಗೆ, ಇಬ್ಬರು ದೇವರೇ, ರಾಮನೂ ವಿಷ್ಣುನೇ, ಪರಶುರಾಮನೂ ವಿಷ್ಣುನೇ. ಆದರೆ ವ್ಯತ್ಯಾಸ ಏನು ಅಂದರೆ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಳ್ಳಷ್ಟು ಭೇದ ಇರಲ್ಲ. ಪರಶುರಾಮನಿಗೆ ಶಕ್ತಿ ಜಾಸ್ತಿ, ರಾಮನಿಗೆ ಕಡಿಮೆ, ಅಥವಾ ರಾಮನಿಗೆ ಜಾಸ್ತಿ ಪರಶುರಾಮನಿಗೆ ಕಡಿಮೆ, ಈ ತರಹ ಇರಲ್ಲ. ಆದರೆ ವಾಯುದೇವರನ್ನು ಒಬ್ಬರನ್ನು ಹೊರತುಪಡಿಸಿ ಉಳಿದ ದೇವತೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತದೆ. ಮೂಲ ರೂಪದಲ್ಲಿ ಅಧಿಕವಾಗಿರುವಂತಹ ಬಲ, ಅವತಾರ ರೂಪದಲ್ಲಿ ಕಿಂಚಿತ್ ನ್ಯೂನತೆ. ಅದೇ ತರಹ ಆಗತ್ತಿಲ್ಲಿ. ಕೃಷ್ಣನ ಆಜ್ಞೆಯಿಂದ ಅಶ್ವತ್ಥಾಮ ಹಾಗೂ ಶಿವರ ನಡುವೆ ಯುದ್ಧ ಆಯಿತು. ಅಶ್ವತ್ಥಾಮ ತುಂಬ ಅಸ್ತ್ರವನ್ನು ಪಡೆದವನು, ಮತ್ತು ಅವರಪ್ಪನೇ ಎಲ್ಲ, ಎಲ್ಲರ ಗುರುಗಳು.
ದ್ರೋಣಾಚಾರ್ಯರ ಉಪದೇಶದಿಂದ ಎಲ್ಲ ಅಸ್ತ್ರವನ್ನು ಪಡೆದಿದ್ದ. ಅವನು ಏನೇನು ಅಸ್ತ್ರ ಬಿಡ್ತಾನೋ ಅಶ್ವತ್ಥಾಮ, ಶಿವ ಅವೆಲ್ಲವನ್ನು ನುಂಗಾಕಿಬಿಟ್ಟ. ಏನೇನು ಅಸ್ತ್ರ ಬಿಟ್ಟರೂ ಕೂಡ ಒಂದು ಸ್ವಲ್ಪವೂ ಕೂಡ ನೋವು ಆಗ್ತಾ ಇಲ್ಲ ಶಿವನಿಗೆ. ಹೇಗೆ ಅರ್ಜುನ ಬಿಟ್ಟಿರುವಂತಹ ಎಲ್ಲ ಅಸ್ತ್ರವನ್ನು ಶಿವ ನುಂಗ ಹಾಕಿದ ಅಂತ ಹೇಳಿದ್ದಾರೆ ನೋಡಿ ಕಿರಾತಾರ್ಜುನೀಯದಲ್ಲಿ. ಹಾಗೇನೆ ತನ್ನದೇ ಅವತಾರ ರೂಪ ಅಶ್ವತ್ಥಾಮ ರೂಪ ಬಿಟ್ಟಿರುವಂತಹ ಎಲ್ಲ ಅಸ್ತ್ರವನ್ನು ನುಂಗ ಹಾಕಿಬಿಟ್ಟ. ಆಗ ಅಶ್ವತ್ಥಾಮ ಏನು ಮಾಡಬೇಕು? ಕೈಯಲ್ಲಿರುವ ಎಲ್ಲ ಆಯುಧವೂ ಕೂಡ ಹೋಗ್ಬಿಡ್ತು. ರುದ್ರದೇವರು ನುಂಗ ಹಾಕಿಬಿಟ್ಟಿದ್ದಾರೆ. ಅಚಿಂತ್ಯ ಹರಿಶಕ್ತಿರ್ಯ ದೃಶ್ಯಂತೆ ತ್ಮ ಹನೋಪಿ ಅತಸ್ತಯ ಪ್ರೇರಿತೇನ ಸ್ವಾತ್ಮನೈವ ಅಖಿಲೇಶ್ವಪಿ. ಪರಮಾತ್ಮನ ಸಂಕಲ್ಪ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕಾಗಲ್ಲ ನೋಡಿ. ಎರಡೂ ರೂಪ ಅವಂದೇ ಯುದ್ಧ ಆಡ್ತಾ ಇದ್ದಾನೆ, ಅಶ್ವತ್ಥಾಮ ಸೋಲ್ತಾ ಇದ್ದಾನೆ, ಶಿವ ಗೆಲ್ತಾ ಇದ್ದಾನೆ. ಆಯುಧೇಶು ನಿಗೀರ್ಣೇಶು ದ್ರೌಣಿ ಯಜ್ಞಂತು ಮಾನಸಂ. ಎಲ್ಲ ಆಯುಧಗಳನ್ನು ಶಿವ ನುಂಗ ಹಾಕಿದ ಮೇಲೆ ಆಗ ವಿಚಾರ ಮಾಡಿದ ಅಶ್ವತ್ಥಾಮ, ಯಜ್ಞ ಮಾಡೋಣ ಅಂತ. ಯಜ್ಞ ಮಾಡೋಣ ಅಂದರೆ ಮತ್ತೆ ಇಲ್ಲೆಲ್ಲಿ ಸ್ಟಂಡಿಲ ಹಾಕ್ಕೊಂಡು ಅಗ್ನಿ ಪ್ರತಿಷ್ಠೆ ಮಾಡಿ ಋತುಜನ ಕರೆಯೋದು. ಮಾನಸಂ, ಮಾನಸಿಕ ಯಜ್ಞವನ್ನು ಪ್ರಾರಂಭ ಮಾಡಿದ. ಚಕ್ರೆ ಆತ್ಮಾನಂ ಪಶುಂ, ತನ್ನನ್ನೇ ಪಶು ಅನ್ನಾಗಿ ಮಾಡಿಕೊಂಡ. ತನ್ನಲ್ಲಿ ಅಂತರ್ಯಾಮಿಯಾಗಿರುವಂತಹ ವಿಷ್ಣು ಇದ್ದಾನಲ್ಲ, ಅವನ ಸಲುವಾಗಿಯೇ ಅವನ ಪ್ರೀತಿಯಾಗಲಿ ಅಂತಲೇ ಯಜ್ಞ ಮಾಡಬೇಕು. ಹೀಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಯಮೇವ ಆತ್ಮನಾತ್ಮಾನಂ ಉಪಹಾರತ್ ಧನುಂಷಿ ಸಮಿಧ. ಸಮಿತ್ತುಗಳು ಬೇಕಲ್ಲ, ಧನುಷೇ ಅದೇ ಸಮಿತ್ತು. ಪವಿತ್ರಾಣಿ ಸಿತಾಶರಾಹ, ಬಾಣಗಳೇನೇ ಪವಿತ್ರಗಳು. ಹವಿಹಿ ಆತ್ಮವತಶ್ಚಾಸ್ಮ ತಸ್ಮಿನ್ ಭಾರತ ಕರ್ಮಣಿ, ತನ್ನನ್ನೇ ಅರ್ಪಣೆ ಮಾಡೋದು, ತಾನೇ ಪಶು. ಹೀಗೆ ಆ ಅನುಸಂಧಾನವನ್ನು ಮಾಡ್ತಾ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾಕೆ? ಯಜ್ಞತುಷ್ಟೇನ ಹರಿಣ ಪ್ರೇರಿತ ಶಂಕರ ಸ್ವಯಂ ಆತ್ಮನೇ ದ್ರೋಣಪುತ್ರಾಯ ದದೌ ಸರ್ವಾಯುಧಾನಿ ಚ. ಪರಮಾತ್ಮ ಪ್ರಸನ್ನ ಆಗಲಿ, ತಾನೇನು ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅದು ಸಾಂಗ್ ಆಗಬೇಕಲ್ಲ ಅಂತ ತನ್ನ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮ ರುದ್ರದೇವರಲ್ಲಿ ಪರಮಾತ್ಮ ವಿಶೇಷವಾಗಿ ಸಂಕರ್ಷಣ ರೂಪದಿಂದ ಇರ್ತಾನೆ. ಆ ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ ಕೃಷ್ಣ ಆವಾಗ ರುದ್ರದೇವರಿಗೆ ಪ್ರೇರಣೆ ಮಾಡ್ದ. ಅಂದರೆ ಅಲ್ಲೇ ಶಿವನೂ ಇದ್ದಾನೆ. ಮತ್ತೆ ಈಗ ರುದ್ರ ಅಂದರೆ ಅಶ್ವತ್ಥಾಮ ಅಂತ ತಗೊಳ್ಬೇಡಿ, ಶಿವನಿಗೆ ಪ್ರೇರಣೆ ಮಾಡ್ದ. ನೋಡಪ್ಪ, ನಿನ್ನ ಮಗನೇ ಅವನು, ಆತ್ಮನೇ ದ್ರೋಣಪುತ್ರಾಯ. ನಿನ್ನ ಮಗನೂ ಹೌದು, ದ್ರೋಣಾಚಾರ್ಯ ಮಗನೂ ಹೌದು. ನೀನೇ ಅಶ್ವತ್ಥಾಮಪ್ಪ. ಈ ದ್ರೋಣಾಚಾರ್ಯರ ಮಗನಿಗೆ ಎಲ್ಲ ಆಯುಧಗಳನ್ನು ನೀನು ಕೊಟ್ಟುಬಿಡು, ಅವನು ಮುಂದಿನ ಕಾರ್ಯ ಮಾಡಲಿ ಅಂತ ಪರಮಾತ್ಮ ಆಜ್ಞೆಯನ್ನು ಮಾಡಿದ. ಅದೇ ತರಹ ಶಿವ ನುಂಗ್ ಹಾಕಿರುವಂತಹ ಎಲ್ಲ ಬಾಣವನ್ನು ತಗೊಳ್ಳಪ್ಪ ಅಂತ ತನ್ನದೇ ಒಂದು ರೂಪಕ್ಕೆ ಕೊಡ್ತಾನೆ. ಉವಾಚ ಚಾಹಮಾದಿಷ್ಟೋ ವಿಷ್ಣುನ ಪ್ರಭವಿಷ್ಣುನ ಅರಕ್ಷಂ ಪಾರ್ಥ ಶಿಬಿರಂ ಇಯಂತಂ ಕಾಲಮೇವತು. ಪರಮಾತ್ಮನಿಂದ ಆದಿಷ್ಟನಾಗಿ ನಾನು ಇಲ್ಲಿಯವರೆಗೆ ಈ ಪಾಂಡವರ ಶಿಬಿರವನ್ನು ಕಾಯ್ದಿದ್ದೇನೆ. ಈಗ ಪರಮಾತ್ಮನೇ ನನಗೆ ಆಜ್ಞೆ ಕೊಟ್ಟಿದ್ದಾನೆ, ನಿನಗೆ ನಾನು ಒಳಗೆ ಹೋಗಲಿಕ್ಕೆ ಮಾರ್ಗ ಕೊಡ್ತೀನಿ ಎಂದ ಶಿವ. ಆಯುಧಾನಿ ಚ ಸರ್ವಾಣಿ ಹಂತುಂ ಸರ್ವಾನ್ ಇಮಾನ್ ಜನಾನ್. ಹಾಗೆ ಈ ಆಯುಧವನ್ನು ತಗೋ, ಈ ಆಯುಧಗಳನ್ನು ತೆಗೆದುಕೊಂಡು ಹೋಗಿ ಏನು ಕೆಲಸ ಮಾಡ್ತೀಯೋ ಮಾಡು, ಕೊಲ್ಲೋವರನ್ನ ಅಂತ ಶಿವ ಹೇಳಿದ. ಹೀಗೆ ಹೇಳಿ ಅಲ್ಲೇ ಅದೃಶ್ಯನಾಗ್ಬಿಟ್ಟ ರುದ್ರದೇವರು. ಇತ್ಯುದೀರ್ಯ ಪ್ರದಾಯಾಶು ಸರ್ವಾಹೇತೀ ವೃಷಧ್ವಜ ತತ್ರೈವಾಂತರ್ದಧೇ ಸೋಪಿ ಪ್ರೋವಾಚ ಕೃಪಸಾತ್ವತವು. ರುದ್ರದೇವರು ನೋಡ್ತಾ ನೋಡ್ತಾ ಇರುವ ಕಾಲಕ್ಕೆ ಅದೃಶ್ಯರಾಗ್ಬಿಟ್ರು. ಮತ್ತೆಲ್ಲ ಅಸ್ತ್ರವನ್ನು ಅಶ್ವತ್ಥಾಮ ಪಡೆದ, ಅವುಗಳನ್ನು ಸ್ವೀಕರಿಸಿಕೊಂಡು ಇನ್ನು ಒಳಗೆ ಪ್ರವೇಶ ಮಾಡಿ ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು. ಹೇಳ್ತಾನೆ ಕೃಪಾಚಾರ್ಯರಿಗೆ, ಹಾಗೇನೆ ಕೃತವರ್ಮನಿಗೆ ಹೇಳ್ತಾರೆ, ನೋಡಿ ನೀವು ಹೊರಗೆ ನಿಂತ್ಕೊಂಡಿರಿ, ಯಾರಾದರೂ ಇಲ್ಲಿಂದ ಓಡೋಗಬೇಕು ಅಂತ ವಿಚಾರ ಮಾಡಿದರೆ ಅವರನ್ನು ಬಿಡಬೇಡಿ, ನೀವು ಯಾರೂ ತಪ್ಪಿಸ್ಕೊಂಡು ಹೋಗಬಾರ್ದು, ಆ ತರಹ ನೀವು ಹೊಡಿಬೇಕು ಅಂತ ಅವರಿಗೆ ಆದೇಶವನ್ನು ಮಾಡಿದ. ಆಯಿತು ಅಂತ ಅವರು ಹೊರಗೆ ನಿಂತುಕೊಂಡು ಯಾರೂ ಹೊರಗೆ ಬರದೇ ಇರುವಂತೆ ನೋಡ್ಕೊಳ್ತಾ ಇದ್ದಾರೆ. ಯಾರು ಬರ್ತಾರೋ ಹೊಡಿಬೇಕು ಅಂತ.
ಇತ್ಯುಕ್ತ್ವಾ ಪ್ರವಿವೇಶಾಂತಹ ಧನ್ವಿ ಖಡ್ಗೀಕೃತಾಂತವತ್. ಕೈಯಲ್ಲಿ ಧನುಸ್ಸನ್ನು ಖಡ್ಗವನ್ನು ಹಿಡಿದುಕೊಂಡು ಶಿಬಿರದ ಒಳಗೆ ಪ್ರವೇಶ ಮಾಡಿದ ಅಶ್ವತ್ಥಾಮ. ಎಲ್ಲರೂ ಆರಾಮಾಗಿ ಮಲ್ಕೊಂಡಿದ್ದಾರೆ. ಮೊದಲಿಗೇನೆ ಸಿಕ್ಕಿದ್ದು ದೃಷ್ಟದ್ಯುಮ್ನ. ಇವನನ್ನು ಬಿಡಬಾರ್ದು, ನಮ್ಮಪ್ಪನನ್ನು ಕೊಂದಿದ್ದಾನೆ ಇವನು ಅಂತ ಸಿಟ್ಟವನಿಗೆ. ಪಾರಾವತಾಶ್ವಂ ಸತದಾ ಶಯಾನಂ ಉಪೇತ್ಯ ಪದ್ಭ್ಯಾಂ ಸಮತಾಡಯಚ್ಚ ವಕ್ಷಸ್ಯ ಸಾವದ್ ಅವದತ್ ವೀತ ನಿದ್ರೋ ಜಾನೇ ಭವಂತಂ ಹಿ ಗುರೋಸ್ತನೂಜಂ. ದೃಷ್ಟದ್ಯುಮ್ನನಿಗೆ ಪಾರಾವತಾಶ್ವ ಅಂತ ಕರೀತಾರೆ. ಯಾಕೆ ಅಂದರೆ ಅವನ ಕುದುರೆಗಳ ಬಣ್ಣ ಪಾರಿವಾಳ ಪಕ್ಷಿ ತರಹ ಇತ್ತಂತೆ. ಅದಕ್ಕೋಸ್ಕರ ಅವನ ಕುದುರೆಗಳಿಗೆ ಈ ಬಣ್ಣ ಇರೋದರಿಂದ ಅವನಿಗೆ ಪಾರಾವತಾಶ್ವ ಅಂತ ಕರೀತಾರೆ. ಪಾರಾವತಾಶ್ವಂ ಚ ತದಾ ಶಯಾನಂ. ದೃಷ್ಟದ್ಯುಮ್ನ ಅಲ್ಲಿ ಮಲಗಿಕೊಂಡಿದ್ದಾನೆ. ಶಿಬಿರದಲ್ಲಿ ಮಲಗಿಕೊಂಡಾಗ ಪದ್ಭ್ಯಾಂ ಸಮತಾಡಯತ್, ಇವನು ಹೋಗಿ ಕಾಲಿನಿಂದ ದೃಷ್ಟದ್ಯುಮ್ನನ್ನು ಒದಿತಾನೆ ಅಶ್ವತ್ಥಾಮ. ಎಚ್ಚರಾಯಿತು ದೃಷ್ಟದ್ಯುಮ್ನನಿಗೆ. ಎಚ್ಚರಾಗಿ ವಕ್ಷಸ್ಯ ಸಾ ವದತ್, ಇವನ ವಕ್ಷಸ್ಥಳಕ್ಕೆ ಅಂತ ಒದ್ದು ಎಬ್ಬಿಸ್ತಾನೆ. ಗೊತ್ತಾಯಿತು ಅಶ್ವತ್ಥಾಮನೇ ಬಂದಿರೋದು ಅಂತ. ಸಮುತ್ಥಿತಂ ಮಾಂ ಜಹಿ ಶಸ್ತ್ರಪಾಣಿಂ, ತಡಿಪ ನನ್ನ ಕೊಲ್ಲಿಕ್ಕೆ ಬಂದಿರೋದು ನೀನು, ಆದರೆ ನಾನು ಎದ್ದು ನಿಂತ್ಕೊಳ್ತೀನಿ. ಎದ್ದು ನಿಂತ ಮೇಲೆ ಕೊಲ್ಲು ನನ್ನನ್ನು. ಯಾಕೆ ಗೊತ್ತಾ? ಶಸ್ತ್ರೇಣ ವೀರೋ ಸಿಸ ವೀರಧರ್ಮ. ನೀನು ವೀರ ಅಲ್ವಾ? ಮಲಗಿಕೊಂಡಾಗ ಯಾರನ್ನಾದರೂ ಕೊಲ್ತಾರ ಹೇಳು? ನಾನು ಎದ್ದು ನಿಂದಿರ್ತೀನಿ. ನನಗೆ ಗೊತ್ತಿದೆ ಪರಮಾತ್ಮ ನಾನು ಇಲ್ಲೇ ಸಂಹಾರ ಮಾಡಬೇಕು ಅಂತ ಸಂಕಲ್ಪಿಸಿ ಆಗಿದೆ. ನಾನು ಉಳಿಯಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನಾನು ಎದ್ದು ನಿಂದಿರ್ತೀನಿ. ನಿನಗೂ ಕೂಡ ಯಶಸ್ಸು ಬರುತ್ತೆ, ನನಗೂ ಯಶಸ್ಸು ಬರ್ತದೆ. ಯುದ್ಧ ಆಡೋ ಕಾಲಕ್ಕೆ ಕ್ಷತ್ರಿಯರು ಮೃತರಾದರು ಅಂದರೆ ಏನ್ರಿ ಯುದ್ಧ ಆಡಿ ಸತ್ತ ಅಂತಂತಾರೆ. ಹಾಗೆ ಮಲ್ಕೊಂಡಾಗ ಯಾರೋ ಹೊಡೆದು ಹೋದರು ಅಂದರೆ ಯಾರು ಕೇಳ್ತಾರೆ ಹೇಳಿ? ಲೋಕಾಶ್ಚಮೇ ಸಂತ್ವಥ ಶಸ್ತ್ರಪೂತ ಇತಿ ಬ್ರುವಾಣಂ ಸ ಋಷಾ ಜಗಾದ. ಆದ್ದರಿಂದ ನಾನು ಎದ್ದು ನಿಂತ್ಕೊಳ್ತೀನಿ, ಆಮೇಲೆ ಹೊಡಿಯಪ್ಪ ಅಂತ ದೃಷ್ಟದ್ಯುಮ್ನ ಹೇಳ್ದ. ಆಗ ಅಶ್ವತ್ಥಾಮ ಸಿಟ್ಟಿಗೆದ್ದಂತಾನೆ, ನಿನಗೆ ಒಳ್ಳೆ ಲೋಕ ಆಗತ್ತೇನೋ? ನಸಂತಿ ಬ್ರಹ್ಮಣಾಂ ಸುಲೋಕಾಹ. ನೀನು ಬ್ರಹ್ಮಹತ್ಯೆ ಮಾಡಿದವನು. ದ್ರೋಣಾಚಾರ್ಯರು ಬ್ರಾಹ್ಮಣರಲ್ವೇ, ಮತ್ತು ಅವರನ್ನು ಕೊಂದಿದ್ದೀಯಾ ನೀನು? ನೋಡಿ, ಇಲ್ಲಿ ಅನೇಕ ಬಾರಿ ದ್ರೋಣಾಚಾರ್ಯರನ್ನು ಸಂಹಾರ ಮಾಡಿದ್ದು ದೃಷ್ಟದ್ಯುಮ್ನ ಅಂತಲೇ ಬರೋದು. ಆದರೆ ವಸ್ತುಸ್ಥಿತಿ ಏನಿದೆ? ದ್ರೋಣಾಚಾರ್ಯರು ಯೋಗದಿಂದ ತಾವೇ ದೇಹವನ್ನು ಪರಿತ್ಯಾಗ ಮಾಡಿದ ಮೇಲೆ ಅವರ ಮೃತ ಶರೀರದ ಶಿರಶ್ಛೇದವನ್ನು ಮಾಡಿದವನು ದೃಷ್ಟದ್ಯುಮ್ನ ಅಂತ ತಾನೇ ಹೇಳಿರೋದು. ಇವನು ಹೇಳ್ತಾ ಇದ್ದಾನೆ, ವಿಶೇಷತಶ್ಚೈವ ಗುರುದ್ರುಹಾಂ ಪುನಃ. ಬ್ರಹ್ಮಹತ್ಯೆ ಮಾಡಿದವರಿಗೇನೆ ಉತ್ತಮವಾಗಿರುವಂತಹ ಲೋಕ ಸಿಗಲ್ಲ, ಅದರಲ್ಲಿ ಪಾಠ ಹೇಳಿದಂತಹ ಗುರುಗಳನ್ನು ಕೊಂದಿದ್ದೀಯ ನೀನು. ನಿನಗೆ ಪುಣ್ಯ ಧರ್ಮ ಬರುತ್ತಾ? ಸಾಧ್ಯನೇ ಇಲ್ಲ. ನಿನ್ನನ್ನು ಆ ತರಹ ಕೊಲ್ಲೂಬಾರ್ದು, ನೀನು ಹಾಗೇ ಕೊಲ್ತೀನಿ ಅಂತ ಅಶ್ವತ್ಥಾಮ ಸಿಟ್ಟಿಗೆದ್ದು ಹೇಳ್ತಾನೆ. ದೃಷ್ಟದ್ಯುಮ್ನ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಅವಶ್ಯ ಭಾವಿನಂ ಮೃತ್ಯುಂ ದೃಷ್ಟದ್ಯುಮ್ನೋ ವಿಚಿಂತ್ಯತಂ ತೂಷ್ಣೀಂ ಬಭೂವ. ಆಯ್ತು, ಹೊಡಿತೀಯನಪ್ಪ ಹೊಡಿ ಅಂದ ದೃಷ್ಟದ್ಯುಮ್ನ. ತಪ್ಪಿಸ್ಕೊಳ್ಳಿಕ್ಕೆ, ಅವನು ವಾಪಸ್ ಹೊಡಿಲಿಕ್ಕೆ ಏನೂ ಪ್ರಯತ್ನ ಮಾಡಲಿಲ್ಲ. ಯಾಕೆ ಅಂದರೆ ಅವನಿಗೆ ಗೊತ್ತಿದೆ ನನ್ನ ಮರಣ ಇಲ್ಲಿ ಆಗೋದು ಅಂತ. ಇವನು ಯಾವತ್ತು ಈ ದ್ರೋಣಾಚಾರ್ಯರ ಮೃತ ಶರೀರದ ಶಿರಶ್ಛೇದವನ್ನು ಮಾಡಿದ್ನಲ್ಲ, ಅವತ್ತಿನಿಂದ ಇವನಿಗೆ ಸ್ವಪ್ನ ಬೀಳ್ತಾ ಇತ್ತು. ಸ್ವಪ್ನೇ ನಿತ್ಯಂ ಪಶ್ಯತಿ ತಾಂ ಮೃತಿಂ. ಇವನಿಗೆ ಮರಣ ಬರೋದಿದೆ, 18ನೇ ದಿವಸ ಇವನ್ ಮರಣ ಆಗೋದಿದೆ ಅಂತ ಸ್ವಪ್ನದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದಂತೆ. ದ್ರೌಣಿಂಚ ಕಾಳರಾತ್ರಿಂಚ ದ್ರೋಣಪಾತಾದ ಅನಂತರಂ ವಿಷಸಂತಂ ಕೃಶಂತೀಂಚ ಸ್ವಪ್ನೆ ಅಪಶ್ಯದ್ಧಿ ಪಾರ್ಶತಃ. ಅಶ್ವತ್ಥಾಮನನ್ನು ನೋಡ್ತಿದ್ದಂತೆ ಸ್ವಪ್ನದಲ್ಲಿ. ಆಮೇಲೆ ತನ್ನನ್ನು ದೃಷ್ಟದ್ಯುಮ್ನನ್ನು ಏನೋ ನುಂಗ್ ಹಾಕಬೇಕು, ತಿನ್ನಬೇಕು ಅನ್ನೋ ತರಹ ಕರಾಳವಾಗಿರುವಂತಹ ರಾತ್ರಿಯನ್ನೂ ನೋಡ್ತಾ ಇದ್ದಂಥವನು ಸ್ವಪ್ನದಲ್ಲಿ. ಹೀಗೆ ದ್ರೋಣಾಚಾರ್ಯರ ದೇಹತ್ಯಾಗ ಆದಮೇಲೆ ಸ್ವಪ್ನ ಬರ್ತಾ ಇದ್ವು ನೋಡಿ. ಸ್ವಪ್ನದಲ್ಲಿ ಕಂಡದ್ದೇನಿರ್ತದಲ್ಲ ಅದು ಸತ್ಯನೇ ಇರುತ್ತೆ, ಅದು ಹೊರಗಾಗಲೇಬೇಕು ಅಂತಲೂ ನಿಯಮ ಇಲ್ಲ. ಸ್ವಪ್ನ ಸತ್ಯವಾದದ್ದು, ಸ್ವಪ್ನವನ್ನು ಸುಳ್ಳು ಅನ್ಲಿಕ್ಕೆ ಹೋಗಬಾರ್ದು. ಯಾಕೆ ಸುಳ್ಳು ಅಂತನ್ಲಿಕ್ಕೆ
ನಮ್ಮ ಹತ್ರ ಏನು ಪ್ರಮಾಣನೇ ಇಲ್ಲ. ಯಾವ ಅಂಶಕ್ಕೆ ಸುಳ್ಳು ಗೊತ್ತಾ? ಸ್ವಪ್ನದಲ್ಲಿ ಕಂಡಂತಹ ಆನೆನೇ ನೀವೆಲ್ಲೋ ಹೊರ ನೋಡಿರ್ತೀರಿ, ಅದೇ ನನ್ನ ಮನಸ್ಸು ಒಡ್ಕೊಂಡು ಒಳಗೆ ಬಂತು ಅಂತ ಅಂದ್ಕೊಂಡ್ರೆ ಇದು ತಪ್ಪಷ್ಟೆ. ನೀವೆಲ್ಲೋ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿರ್ತೀರಪ್ಪ, ಅಲ್ಲೊಂದು ಆನೆ, ಚಿರತೆ, ಹುಲಿನ ನೋಡಿರ್ತೀರಿ, ಸ್ವಪ್ನದಲ್ಲೂ ಅದೇ ಬಂತು ಅಂದರೆ ಅದೇ ಬರೋದಿಲ್ಲ. ಅದರ ಜ್ಞಾನ ನಮಗೆ ಬಂದಿರ್ತದೆ, ಆ ಜ್ಞಾನ ಕೊನೆಗೆ ಸಂಸ್ಕಾರವನ್ನು ಹುಟ್ಟಿಸಿರ್ತದೆ. ಆ ಸಂಸ್ಕಾರದ ಉದ್ಬೋಧ ಆಗಲಿ ಎಂದು ಪರಮಾತ್ಮ ಇಚ್ಛೆ ಮಾಡಿರ್ತಾನೆ. ನಮ್ಮ ಮನಸ್ಸೊಳಗೆ ಮಲ್ಕೊಂಡಾಗ ಅದೇ ತರಹದ ಸದೃಶವಾಗಿರುವಂಥ ಒಂದು ಹುಲಿ, ಸಿಂಹ, ಈ ಚಿತ್ರಗಳು ಬರ್ತವೆ. ಅದು ಸತ್ಯನೇ. ಮತ್ತೆ ಆದರೆ ನಾನು ಅಲ್ಲಿ ನೋಡಿರುವಂತಹ ಸಿಂಹನೇ ಬಂತು ಅಂತ ನಾವೇನು ಅಂದ್ಕೊಳ್ತೀವಲ್ಲ, ಅದು ತಪ್ಪಷ್ಟೆ, ಅದು ಭ್ರಾಂತಿ. ಆದರೆ ಸ್ವಪ್ನದಲ್ಲಿ ಕಂಡದ್ದು ಸತ್ಯನೇ ಅಲ್ವಾ, ಸಂಸ್ಕಾರದಿಂದನೇ ಬಂದಿರೋದು. ನೀವು ಯಾವುದನ್ನು ಅನುಭವಿಸಿಲ್ಲ, ಅದು ಬರೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಏನೋ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆ ಥರ ಆಗುತ್ತಷ್ಟೇ. ಆದರೆ ಸಾಮಾನ್ಯವಾಗಿ ನಾವೇನು ಅನುಭವಿಸಿರ್ತೀವೋ ಅದೇ ತಾನೇ ಬರಬೇಕು. ಆದ್ದರಿಂದ ಸ್ವಪ್ನ ಸತ್ಯನೇ ರೀ. ಸ್ವಪ್ನದಲ್ಲಿ ನಡೆದದ್ದೆಲ್ಲವೂ ಹೊರಗಾಗೇ ಆಗತ್ತೆ ಅಂತನೋದೇನು ಆಗಬೇಕಾಗಿಲ್ಲ, ಆದರೆ ಕಂಡದ್ದು ಸತ್ಯವನ್ನೇ. ಆದರೆ ನೀವು ನಿರ್ಧಾರ ಮಾಡಿಕೊಂಡ ನನ್ನ ಮರಣ ಆಗೋದು ಇಲ್ಲೇ ಇದೆ ಅಂತ, ಆದ್ದರಿಂದ ಸುಮ್ಮನೆ ಕೂತ್ಕೊಂಡ. ಆಗ ಅಶ್ವತ್ಥಾಮ ದೃಷ್ಟದ್ಯುಮ್ನನ ಸಂಹಾರವನ್ನು ಮಾಡ್ತಾನೆ. ಸಮಾಕ್ಷಿಪಥ ದ್ರೋಣಸುತೋಸ್ಯ ಕಂಠೆ ನಿಬದ್ಧ ಮೌರ್ವೀಂ ಧನುಷೋಪ್ಯುರಸ್ಥ. ಅಶ್ವತ್ಥಾಮ ಹೇಗೆ ಕೊಲ್ತ ನೋಡಿ, ತನ್ನ ಧನುಸ್ಸಿನ ಆ ಹಗ್ಗ ಇರ್ತದಲ್ಲ, ದಾರ ಇರ್ತದಲ್ಲ, ಅದನ್ನು ಈ ದೃಷ್ಟದ್ಯುಮ್ನನ ಕುತ್ತಿಗೆಗೆ ಕಟ್ಟಿ ಎಳ್ಕೊಂಡು ಹೋಗ್ತಾನೆ. ಮಮಂಥ ಕೃಚ್ಛ್ರೇಣ ವಿಹಾಯ ದೇಹಂ ಯಯೋ ನಿಜಸ್ಥಾನ ಮಸೌಚ ವನ್ಹಿ. ಒಂದು ತರಹ ಉರ್ಲು ಹಾಕಿದಾಗೇನೆ ಅವನ ಕುತ್ತಿಗೆಗೆ ಧನುಸ್ಸಿನ ಆ ದಾರವನ್ನು ಕಟ್ಟಿ ಜೋರಾಗಿ ಎಳೆದು ಕೊನೆಗೆ ತುಂಬ ಕಷ್ಟಪಡ್ತಾ ದೃಷ್ಟದ್ಯುಮ್ನ ದೇಹತ್ಯಾಗ ಮಾಡ್ತಾನೆ. ಅಗ್ನಿ ತನ್ನ ಮೂಲ ರೂಪ ಅಲ್ಲಿ ಐಕ್ಯವನ್ನು ಪಡಿತಾ ಇದ್ದಾನೆ. ಅಗ್ನಿಯ ಅವತಾರ ದೃಷ್ಟದ್ಯುಮ್ನ. ಹೀಗೆ ದೃಷ್ಟದ್ಯುಮ್ನನ ಸಂಹಾರವನ್ನು ಅಶ್ವತ್ಥಾಮ ಮಾಡ್ತಾನೆ. ತತಃಶಿಖಂಡಿನಂ ಹತ್ವಾ ಯುಧಾಮನ್ಯುತ್ತಮೌಜಸೌ ಜನಮೇಜಯಂಚ ಪಾಂಚಾಲಿ ಸುತಾನ್ ಅಭಿಯಯೌ ಜ್ವಲನ್. ಶಿಖಂಡಿಯನ್ನು ಕೂಡ ಅಶ್ವತ್ಥಾಮನೆ ಸಂಹಾರ ಮಾಡೋದು. ಯುಧಾಮನ್ಯು ಹಾಗೂ ಉತ್ತಮೌಜಸ್ ಇವರು ಕೂಡ ದ್ರುಪದ ಮಹಾರಾಜನ ಮಕ್ಕಳು. ಇವರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ ಅಶ್ವತ್ಥಾಮ. ಯಾಕೆಂದರೆ ದ್ರೋಣಾಚಾರ್ಯರು ಹೇಳ್ತಾರೆ ನೋಡಿ, ದುರ್ಯೋಧನ ತುಂಬ ಬೈದಿರ್ತಾನೆ ದ್ರೋಣಾಚಾರ್ಯರಿಗೆ. ಏನು ಗುರುಗಳು ನೀವು ಪ್ರತಿಜ್ಞೆ ಮಾಡಿದ್ದು ಯಾವುದನ್ನು ಪೂರ್ಣ ಮಾಡಲಿಲ್ಲ, ಧರ್ಮರಾಜನ ಹಿಡಿತೀನಿ ಅಂತಂದ್ರಿ, ಅವನು ಸಮನಾದವನು ಹಿಡಿತೀನಿ ಅಂತಂದ್ರಿ, ಏನೂ ಮಾಡಲೇ ಇಲ್ಲ ಅಂತ ಬೈದಾಗ, ನೋಡು ಇನ್ಮೇಲಿಂದ ನಾನು ರಾತ್ರಿ ಯುದ್ಧನೂ ಆಡ್ತೀನಿ, ಈ ಕವಚ ಬಿಚ್ಚಲ್ಲ, ಹಾಗೇನೆ ನನ್ನ ಮಗನಿಗೆ ಹೇಳಿ ಪಾಂಚಾಲ ನೈವಶೇಷಯೇಹೆ, ಈ ದೃಪದನ ವಂಶದವರು ಯಾರೂ ಉಳಿಬಾರ್ದು, ಆ ತರಹ ಮಾಡು ಅಂತ ಹೇಳಿ ಕಳಿಸಿರ್ತಾರಲ್ಲ. ಮತ್ತು ಅವರ ಅಪ್ಪನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಬೇಕು ಅಂತ ಯಾವ ಪಾಂಚಾಲರನ್ನು ಕೂಡ ಉಳಿಸಲಿಲ್ಲ ಇವನು. ಜನಮೇಜಯ ಅಂತ ಇನ್ನೊಬ್ಬ ದೃಪದನ ಮಗ, ಮತ್ತು ಈ ಜನಮೇಜಯ ಅಂದ್ಕೊಳ್ಬೇಡಿ, ಕಥೆ ಕೇಳ್ತಾ ಇದ್ದಾನೆ ಅವನು. ಜನಮೇಜಯನನ್ನು ಕೂಡ ಕೊಂದಿದ್ದಾರೆ. ಕೊನೆಗೆ ನೋಡಿದ್ದು ಮಕ್ಕಳು, ಪುತ್ರ ಸಂತಾನ ನಾಶ ಆಯಿತು ದೃಪದಂದು. ಪೌತ್ರ, ಅದರಲ್ಲಿಯೂ ದೌಹಿತ್ರರ ಒಂದು ಸಂತಾನ ನಾಶ ಆಗಬೇಕಲ್ಲ, ದ್ರೌಪದಿ ಮಕ್ಕಳ ಸಂಹಾರ ಆಗಬೇಕಲ್ಲ ಅಂತ ಉಪಪಾಂಡವರ ಹತ್ರ ಬರ್ತಾ ಇದ್ದಾರೆ. ತೈರುತ್ಥಿತೈಃ ಅಸ್ಯ ಮಾನಃ ಶರೈಃ ಖಡ್ಗೇನ ಜಗ್ನಿವಾನ್ ಸರ್ವಾನ್ ಸವ್ಯಾಪ ಸವ್ಯೇನ ತಥಾನ್ಯಾನ್ ಪಾಂಡವಾತ್ಮಜಾನ್. ನೋಡಿ, ದ್ರೌಪದಿ ದೇವಿಯವರಲ್ಲಿ ಹುಟ್ಟಿದವರು 5 ಜನ. ಅವರನ್ನು ಹೇಳಿದ್ದಾರೆ, ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಕ್ರಿಯಾ ಅಂತ 5 ಜನ ಮಕ್ಕಳು. ಇದನ್ನು ಬಿಟ್ಟು ಇನ್ನು ಅನೇಕ ಜನ ಪಾಂಡವರಿಗೆ ಮಕ್ಕಳಿದ್ದಾರಲ್ಲ. ಅರ್ಜುನನಿಗೂ ಅನೇಕ ವಿವಾಹಗಳಾಗಿವೆ, ಅದರಲ್ಲಿ ಎಷ್ಟೋ ಜನ ಮೃತರೂ ಆಗಿದ್ದಾರೆ. ಘಟೋತ್ಕಚ ಮೃತನಾಗಿದ್ದಾನೆ, ಇರಾವಂತ ಮೃತನಾಗಿದ್ದಾನೆ, ಅಭಿಮನ್ಯು ಮೃತನಾಗಿದ್ದಾನೆ, ಇನ್ನೂ ಅನೇಕ ಜನ ಇದ್ದಾರೆ. ಧರ್ಮರಾಜ ಅನೇಕ ವಿವಾಹಗಳನ್ನು ಮಾಡಿಕೊಂಡಿದ್ದಾನೆ. ಮುಂದೆ ಆಚಾರ್ಯರು ಹೇಳ್ತಾರೆ, ಭೀಮಸೇನ ದೇವರಿಗೇನೆ 24 ಜನ ಹೆಂಡತಿಯರಿದ್ದಾರೆ, ಅನೇಕ ಜನ ಇದ್ದಾರೆ. ಆದ್ದರಿಂದ ಉಪಪಾಂಡವರು ಅಂತ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವೋ ಅವರಿರೋರು 5 ಜನ ಅಷ್ಟೇ, ಆದರೆ ಪಾಂಡವರಿಗೆ ಅನೇಕ ಜನ ಮಕ್ಕಳಿದ್ದಾರೆ. ಆಗ ತೈರುತ್ಥಿತೈಃ ಅಸ್ಯ ಮಾನಃ ಶರೈಃ,
ನೋಡಿ, ಅಶ್ವತ್ಥಾಮ ಒಳಗೆ ಪ್ರವೇಶವನ್ನು ಮಾಡಿ ಬಾಣಗಳಿಂದ ಎಲ್ಲರನ್ನೂ ಕೂಡ ಹೊಡಿತಾ ಇದ್ದಾನೆ. ಖಡ್ಗದಿಂದ ಸವ್ಯ ಅಪಸವ್ಯ ಕ್ರಮದಲ್ಲಿ ಅವರ ಶಿರಶ್ಛೇದವನ್ನು ಮಾಡ್ತಾ ಇದ್ದಾನೆ. ಮಲಗಿಕೊಂಡಿರುವಂಥ ಎಲ್ಲ ದ್ರೌಪದಿಯ ಮಕ್ಕಳನ್ನೂ ಕೂಡ ಕೊಂದು ಹಾಕಿಬಿಟ್ರು ಅಶ್ವತ್ಥಾಮಾಚಾರ್ಯರು. ಅಷ್ಟೇ ಅಲ್ಲ, ಇನ್ನು ಅನೇಕ ಭೀಮಸೇನ ದೇವರ ಮಕ್ಕಳು ಎಷ್ಟು ಜನ ಇದ್ದಾರೋ, ಅರ್ಜುನನ ಮಕ್ಕಳು ಎಷ್ಟು ಜನ ಇದ್ದಾರೋ ಎಲ್ಲರನ್ನೂ, ಧರ್ಮರಾಜನ ಮಕ್ಕಳು ಎಷ್ಟು ಜನ ಇದ್ದಾರೋ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಹಾಕಿದರು. ಅರ್ಜುನನ ಮಕ್ಕಳು ಅಂದರೆ ಮತ್ತೆ ಎಣಿಸ್ತಾ ಹೋದಾಗ ಸಿಗೋದು ಕಷ್ಟನೇ ಇದೆ. ಈಗ ಚಿತ್ರಾಂಗದೆಯ ಮಗ ಬಬ್ರುವಾಹನ, ಅವನದಿಂದ ಮುಂದೆ ಕಥೆ ಇದೆ, ಆದರೆ ಅವನಲ್ಲ. ಅಭಿಮನ್ಯುವಿನ ಮರಣ ಆಗೋಗಿದೆ. ಇನ್ನು ದ್ರೌಪದಿಯಲ್ಲಿ ಹುಟ್ಟಿರುವಂತಹ ಮಗ ಏನಿದ್ದಾನೋ ಅವನ ಸಂಹಾರವನ್ನು ಮಾಡಿದ್ದಾನೆ. ಧರ್ಮರಾಜನ ಮಕ್ಕಳಿದ್ದಾರೆ, ಇನ್ನು ನಕುಲ ಸಹದೇವರ ಮಕ್ಕಳಿದ್ದಾರೆ. ಇವರೆಲ್ಲರನ್ನೂ ಕೂಡ ಕೊಂದು ಹಾಕಿ ಇನ್ನು ಯಾವ ಪಾಂಡವರ ಪುತ್ರರೂ ಕೂಡ ಉಳಿದಿರಬಾರ್ದು ಅನ್ನುವಂತಹ ಪ್ರಸಂಗದಲ್ಲಿ ಒಬ್ಬನು ಮಾತ್ರ ಉಳ್ಕೊಳ್ತಾನೆ. ಅವನೇ ಭೀಮಸೇನ ದೇವರ ಮಗ ಶರ್ವತ್ರಾತ ಅಂತ ಅವನ ಹೆಸರು. ಋತ ಏಕಂ ಭೈಮಸೇನಿಂ ಕಾಶಿರಾಜಾತ್ಮಜಾತ್ಮಜಂ ತಂ ತದಾಂತರ್ಹಿತ ಶರ್ವ ಕೈಲಾಸ ಮನಯತ್ ಕ್ಷಣಾತ್. ರುದ್ರದೇವರು ತಾವು ಈ ಪಾಂಡವರ ಶಿಬಿರವನ್ನು ಕಾಯ್ತಾ ಇದ್ರಲ್ಲ, ಒಂದು ರೂಪದಿಂದ ಅಶ್ವತ್ಥಾಮ ಬಂದು ಕೊಲ್ತಾನೆ ಅಂತ ತಾವೇ ಸಂಕಲ್ಪ ಮಾಡಿದ್ದು. ಆದರೆ ಇನ್ನೊಂದು ರೂಪದಿಂದ, ಮೂಲ ರೂಪದಿಂದ ಭೀಮಸೇನ ದೇವರಿಂದ ಕಾಶಿರಾಜನ ಮಗಳು ಕಾಳಿ ಅಂತ ಅವಳ ಹೆಸರು. ಅವಳು ಸಂಪೂರ್ಣವಾಗಿ ಭಾರತೀ ದೇವಿಯ ಅವತಾರ. ಅವಳಲ್ಲಿ ಹುಟ್ಟಿರುವಂತಹ ಒಬ್ಬ ಮಗ ಇದ್ದಾನೆ, ಶರ್ವತ್ರಾತ ಅಂತ ಹೆಸರು. ಹೆಸರೇ ಗೊತ್ತಾಗತ್ತೆ. ಶರ್ವ ಅಂತಂದರೆ ರುದ್ರದೇವರು, ಅವರಿಂದ ತ್ರಾತ ರಕ್ಷಿತನಾದವನು. ರುದ್ರದೇವರಿಂದ ಮುಂದೆ ರಕ್ಷಿತನಾಗ್ತಾನೆ ಅನ್ನೋದನ್ನು ತಿಳ್ಕೊಂಡು ಮೊದಲೇ ಹೆಸರಿಟ್ಟಿದ್ದು ಏನೋ. ರುದ್ರದೇವರು ತಾವು ಈ ಕೂಸನ್ನು ಮಾತ್ರ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ. ಈ ಕೂಸು ಅಂದ್ರೇನು, ದೊಡ್ಡವನಾಗಿದ್ದಾನೆ, ಆದರೂ ಕೂಡ ಈ ಭೀಮಸೇನ ದೇವರ ಮಗನನ್ನು ರುದ್ರದೇವರು ರಕ್ಷಣೆ ಮಾಡಿ ತಾವು ಕೈಲಾಸವನ್ನು ಕುರಿತು ತೆಗೆದುಕೊಂಡು ಹೋಗಿರ್ತಾರೆ ಅಂತ. ಆದ್ದರಿಂದ ಅಶ್ವತ್ಥಾಮ ಪಾಂಡವರ ಎಲ್ಲ ಮಕ್ಕಳನ್ನೂ ಕೂಡ ಕೊಂದೇನೋ ಒಂದು ರೀತಿಯಿಂದ ಹೌದು, ಸಾಮಾನ್ಯವಾಗಿ ಅದೇ ಪ್ರತಿಜ್ಞೆಯನ್ನೇ ಮಾಡಿದ್ದು. ಆದರೆ ವಿಶೇಷವಾಗಿ ಹೇಳಬೇಕು ಅಂದರೆ ಭೀಮಸೇನ ದೇವರ ಮಗನಾದ ಈ ಶರ್ವತ್ರಾತನನ್ನು ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲ ಪಾಂಡವರ ಮಕ್ಕಳನ್ನು ಕೂಡ ಅಶ್ವತ್ಥಾಮ ಸಂಹರಿಸಿ ಹಾಕಿದ ಮಲಗಿಕೊಂಡಾಗಲೇನೆ. ಸ ಶರ್ವತ್ರಾತ ನಾಮಾಸೀತ್ ಅತಸ್ತತ್ರೈವ ಸೋವಸತ ಪುರಾರ್ಥಿತಃ ಸ್ವದೌಹಿತ್ರಸ್ಯ ಅಮರತ್ವಾಯ ಶಂಕರ. ಅಲ್ರಿ, ಅಂಥದ್ದೇನು ವಿಶೇಷತೆ? ಭೀಮಸೇನ ದೇವರ ಮಗ ಅಂತ ಆಗೋದಾದರೆ ಭೀಮಸೇನ ಹಾಗೂ ದ್ರೌಪದಿಯಲ್ಲಿ ಹುಟ್ಟಿರುವಂಥ ಮಗನೇ ಉಳಿಬೋದಾಗಿತ್ತಲ್ಲ. ಅಂದರೆ ಅದಕ್ಕೊಂದು ಕಾರಣವನ್ನು ಆಚಾರ್ಯರು ಹೇಳ್ತಾರೆ. ಈ ಶರ್ವತ್ರಾತನ ತಾಯಿಯ ತಂದೆ ಕಾಶಿರಾಜ, ಅವನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಒಂದು ವರವನ್ನು ಬೇಡಿಕೊಂಡಿರ್ತಾನೆ, ನನ್ನ ದೌಹಿತ್ರ ಸುರಕ್ಷಿತವಾಗಿರಬೇಕಪ್ಪ ಅಂತ. ಅದಕ್ಕೆ ರುದ್ರದೇವರು ಇವನು ಮಾಡಿರುವ ತಪಸ್ಸಿನಿಂದ ಪ್ರಸನ್ನರಾಗಿ ಈ ಕಾಶಿರಾಜನ ದೌಹಿತ್ರ ಅವನನ್ನು, ಈ ಶರ್ವತ್ರಾತನನ್ನು ರಕ್ಷಣೆ ಮಾಡ್ತಾರೆ, ಕೊಲ್ಲೋದಿಲ್ಲ. ಆದರೆ ಉಳಿದವರು ಯಾರನ್ನೂ ಕೂಡ ಅಶ್ವತ್ಥಾಮ ಬಿಡಲಿಲ್ಲ, ಸಂಹಾರ ಮಾಡಿಬಿಟ್ರು. ಆಚಾರ್ಯ ಹೇಳ್ತಾರೆ, ಈ ಶರ್ವತ್ರಾತ ವಾಪಸ್ ಏನಾದರೂ ಬರ್ತಾನೇನ್ರಿ ಅಂದರೆ ಇವನು ಬರೋದಿಲ್ಲ. ಯಾಕೆಂದರೆ ಅರ್ಜುನನ ಮಕ್ಕಳಿಂದಲೇ ಮುಂದೆ ರಾಜ್ಯ ಮುನ್ನಡಿಬೇಕು. ಈಗ ಅರ್ಜುನನ ಮಗ ಅಂದರೆ ಅಭಿಮನ್ಯು ಅಂತೂ ಮೃತನಾಗಿದ್ದಾನಲ್ಲ, ಅಂದರೆ ಅಭಿಮನ್ಯುವಿನಿಂದ ಈಗಾಗಲೇ ಉತ್ತರಾದೇವಿ ಗರ್ಭವತಿಯಾಗಿದ್ದಾಳೆ ಅಂತಾದ್ದರಿಂದ ಪರೀಕ್ಷಿತ್ ರಾಜ ಇನ್ನೂ ಅನೇಕ ದಿವಸಗಳಲ್ಲಿ ಹುಟ್ಟುತ್ತಾನವನು. ಬೇರೆ ಯಾರೂ ಕೂಡ ಈ ಹಸ್ತಿನಾವತಿಯನ್ನು ಆಳೋದು ಬೇಡ ಅಂತ ಪರಮಾತ್ಮನ ಸಂಕಲ್ಪ ಇದೆ. ವಾಸುದೇವ ಮತಂ ಜ್ಞಾತ್ವ ಸಾಮ್ರಾಜ್ಯಾಯ ಪರೀಕ್ಷಿತಃ ವಾರಯಾಮಾಸ ಭೂಲೋಕಂ ನೈವ ಯಾಹಿತ್ಯಮುಂ ಶಿವಃ. ಪರೀಕ್ಷಿತ ರಾಜನಿಗೇನೆ ಸಾಮ್ರಾಜ್ಯ ಬರಬೇಕು. ನೋಡಿ, ಪರಮಾತ್ಮ ಅರ್ಜುನನ ಮೇಲೆ ಎಷ್ಟು ಅನುಗ್ರಹವನ್ನು ಮಾಡಿದ. ಅವನ ಸಂತಾನದಿಂದಲೇ ಮುಂದೆ ಈ ಉತ್ತಮವಾಗಿರುವಂತಹ ಕೌರವರ ವಂಶ ಮುನ್ನಡಿಬೇಕು. ಪಾಂಡವರದು ಕೌರವ ವಂಶನೇ ಅಲ್ವೇ? ಈ ವಂಶ ಮುನ್ನಡೆದದ್ದು ಅರ್ಜುನನ ಸಂತಾನದಿಂದ ಅಂತ ಆಗಬೇಕು. ಅರ್ಜುನನಿಗೆ ಕೀರ್ತಿ ಬರಬೇಕು.
ಅದಕ್ಕೋಸ್ಕರ ಭೀಮಸೇನ ಪರಮಾತ್ಮನಿಗೆ ಅತ್ಯಂತ ಪ್ರಿಯತಮನಾಗಿರುವ ವ್ಯಕ್ತಿ ಅಂತಾದರೂ ಕೂಡ ಈ ವಿಶೇಷ ಕಾಲದಲ್ಲಿ ಅರ್ಜುನನಿಗೆ ಸಂತೋಷ ಕೊಡಬೇಕು ಅಂತ ಅವನ ಸಂತಾನದಲ್ಲಿ ಬರುವ ಪರೀಕ್ಷಿತ್ ರಾಜನೇ ರಾಜ್ಯವನ್ನು ಆಳಬೇಕು. ಭೀಮಸೇನ ದೇವರ ಮಗ ಬದುಕಿದ್ದರೂ ಕೂಡ ಶರ್ವತ್ರಾತ ವಾಪಸ್ ಇಲ್ಲಿ ಬರೋದು ಬೇಡ, ಅವನು ಕೈಲಾಸದಲ್ಲೇ ಇರಲಿ. ಆದ್ದರಿಂದ ಪರಮಾತ್ಮನ ಸಂಕಲ್ಪಾನುಸಾರವಾಗಿಯೇ ಎಲ್ಲವೂ ಕೂಡ ನಡೆಯೋದು ಅಂತಾದ್ದರಿಂದ ಶರ್ವತ್ರಾತ ಸುರಕ್ಷಿತನಾಗಿ ಕೈಲಾಸದಲ್ಲಿ ಇದ್ದಾನೆ. ಮತ್ತು ಅಶ್ವತ್ಥಾಮಾಚಾರ್ಯರು ಎಲ್ಲ ಪಾಂಡವರ ಮಕ್ಕಳನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಅಂದರೆ ಈ ಭೀಮಸೇನ ದೇವರ ಮಗನನ್ನು ಒಬ್ಬನನ್ನು ಬಿಟ್ಟು ಅಂತ ಅದಕ್ಕೆ ಅರ್ಥ. ಅವರು ಹಾಗೇ ಪ್ರತಿಜ್ಞೆ ಮಾಡಿದ್ದು, ಆ ಪ್ರತಿಗೆ ಅನುಗುಣವಾಗಿಯೇ ಮೂಲ ರೂಪದ ಶಿವ ಭೀಮಸೇನ ದೇವರ ಮಗನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದು. ನಂತರದಲ್ಲಿ ಚೇಕಿತಾನ ಮುಂತಾಗಿರುವ ಅನೇಕ ರಾಜರನ್ನು ಕೂಡ ಅಶ್ವತ್ಥಾಮ ಸಂಹಾರ ಮಾಡ್ತಾನೆ. ಅಸ್ತ್ರಂ ಬ್ರಹ್ಮಶಿರಶ್ಚೈನಂ ನಜಘಾನೈಕತಸ್ತಯೋಹೋ. ನೋಡಿ, ಈ ಶರವತ್ರಾತನ ಮಹತ್ವವನ್ನು ಹೇಳ್ತಾರೆ. ಕೊಲ್ಲಬೇಕು ಅಂತ ಅಲ್ಲೆಲ್ಲ ಶಿಶುಗಳ ಮೇಲೆ ಅನೇಕ ಅಸ್ತ್ರಗಳನ್ನು ಬಿಟ್ಟಿದ್ದಾರೆ. ಅವುಗಳಲ್ಲಿ ಬ್ರಹ್ಮಶಿರೋಸ್ತ್ರ ಅಂತ ಬಹಳ ಉತ್ತಮವಾಗಿರುವ ಅಸ್ತ್ರ ಅದು. ಆ ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟರು ಅಂತಂದರೆ ಎಲ್ಲರೂ ಕೂಡ ಮರಣ ಹೊಂದಬೇಕಷ್ಟೆ. ಆದರೆ ಈ ಶರವತ್ರಾತನಿಗೆ, ಭೀಮಸೇನ ದೇವರ ಮಗನಿಗೆ ಏನೂ ಆಗಿರಲಿಲ್ಲ. ರುದ್ರದೇವರು ಆ ಕೂಸನ್ನು ಎತ್ಕೊಂಡು ಹೋಗ್ತಾರೆ. ಕೊನೆಗೆ ಚೇಕಿತಾನ ಮುಂತಾದವರನ್ನು ಅಶ್ವತ್ಥಾಮ ಸಂಹಾರ ಮಾಡ್ತಾನೆ. ಇನ್ನು ಮಲಗಿಕೊಂಡವರನ್ನು ಒಬ್ಬೊಬ್ಬರನ್ನಾಗೆ ಏನು ಕೊಲ್ಲೋದು ಅಂತ ಇಡೀ ಶಿಬಿರಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಸಚೇದಿ ಪಾಂಚಾಲಕರೋಷಕಾಶೀನ್ ಅನ್ಯಾಂಶ್ಚ ಸರ್ವಾನ್ ವಿನಿಹತ್ಯ ವೀರಃ ಶಿಶೂನ್ ಸ್ತ್ರೀಯಶ್ಚೈವ ನಿಹಂತು ಮುಗ್ರಹ ಪ್ರಾಜ್ವಾಲಯತ್ತತ್ ಶಿಬಿರಂ ಸಮಂತಾತ್. ಇನ್ನು ಸಣ್ಣ ಸಣ್ಣ ಕೂಸುಗಳು, ಸ್ತ್ರೀಯರು ಎಲ್ಲರೂ ಇದ್ದರು, ಯಾರೂ ಉಳಿಬಾರ್ದು. ಇನ್ನು ಯಾರೂ ಉಳಿಬಾರ್ದು ಅಂತ ಇಡೀ ಶಿಬಿರಕ್ಕೆ ಬೆಂಕಿ ಹಚ್ಚಿಬಿಟ್ರು ಅಶ್ವತ್ಥಾಮಾಚಾರ್ಯರು. ಎಲ್ಲರೂ ಕೂಡ ಸುಡ್ತಾ ಇದ್ದಾರೆ, ಮಲ್ಕೊಂಡಿದ್ದಾರೆ, ಬೆಂಕಿ ಹತ್ತಿದೆ. ಹೊರಗೆ ಬಂದರೆ ಕೃಪಾ ಹಾಗೂ ಕೃತವರ್ಮ ನಿಂತ್ಕೊಂಡಿದ್ದಾರೆ, ಯಾರೂ ಹೊರಗೆ ಬರೋಂಗಿಲ್ಲ. ಎಷ್ಟೋ ಜನ ಓಡಿ ಓಡಿ ತಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರೆ ಜಿಜೀವಿಷುಸ್ತತ್ರ ಪಲಾಯಮಾನಾನ್ ದ್ವಾರಿಸ್ಥಿತೌ ಗೌತಮಃ ಸಾತ್ವತಶ್ಚ ನಿಜಘ್ನತುಃ. ಎಷ್ಟೋ ಜನ ಪ್ರಯತ್ನ ಮಾಡಿ ಶಿಬಿರದಿಂದ ಹೊರಗೆ ಬಂದರು ಆ ಬೆಂಕಿಯನ್ನು ತಪ್ಪಿಸ್ಕೊಳ್ಬೇಕು ಅಂತ. ಆಗ ಕೃಪಾ ಹಾಗೂ ಕೃತವರ್ಮ ಇಬ್ಬರೂ ಕೂಡ ಬಂದವರನ್ನೆಲ್ಲರನ್ನೂ ಕೂಡ ಕೊಂದು ಹಾಕ್ತಾಯಿದ್ರು. ಹೀಗೆ ಅಶ್ವತ್ಥಾಮ, ಕೃಪಾ, ಕೃತವರ್ಮ ಮೂರು ಜನ ಸೇರಿಕೊಂಡು ಇಡೀ ಆ ಶಿಬಿರದಲ್ಲಿರುವಂತಹ ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ರು. ನೋಡಿ, ಎಂತಹ ಘೋರವಾಗಿರುವ ದೃಶ್ಯ ನೋಡಿ. ಬದುಕಿರೋ ಕಾಲಕ್ಕೆ ನೋಡಿ, ಇದನ್ನು ಈಗ ನಾವು ಎಷ್ಟು ಅಯ್ಯೋ ಅಂತಂತೀವಲ್ಲ, ಇದನ್ನೇ ಪಾಂಡವರ ವಿಷಯದಲ್ಲಿ ವಾರಣಾವತದಲ್ಲಿ ಮಾಡಿದ್ರಲ್ಲ, ಆವಾಗ ನಮ್ಮ ಮನಸ್ಸು ಕರಗಿಲ್ಲ ನೋಡಿ. ಯಾಕೆ ಅಲ್ಲ, ಪಾಂಡವರು ಮೃತರಾಗಲಿಲ್ಲ, ಅದು ಬೇರೆ ವಿಚಾರ. ಆದರೆ ಆ ಪ್ರಯತ್ನವನ್ನು ಮಾಡಿದಾಗ ದುರ್ಯೋಧನ ಎಂತಹ ಪಾಪಿ ಇದ್ದಾನೆ ಅನ್ನುವಂಥ ಭಾವನೆ ಬಂತ ಹೇಳಿ? ಬಂದಿದ್ದರೆ ನಾವು ಸಜ್ಜನರು ಅಂತ ಅರ್ಥ. ಯಾವಾಗಲೂ ಹಾಗಿದೆ. ಯಾರು ತುಂಬ ಲೋಕದಲ್ಲಿ ಪ್ರಸಿದ್ಧರು, ದೇವಾನುದೇವತೆಗಳು ಅಂತ ಇರ್ತಾರಲ್ಲ, ಅವ್ರ ಮೇಲೆ ಏನಾದರೂ ತಪ್ಪನ್ನು ಮಾಡಿದರೆ ಅದೇನು ಬಿಡ್ರೆ ಇವರು ತಪ್ಪು ಮಾಡಿದ್ದಾರೆ ಪಾಂಡವರು ಅನ್ನೋ ತರಹ ನಾವು ಮಾತಾಡ್ಬಿಡ್ತೀವಿ. ಆದರೆ ಇಲ್ಲಿ ಇವ್ರು ಮಾಡೋ ಕಾಲಕ್ಕೆ ಅಯ್ಯೋ ಪಾಪ ಅಂತಂತೀವಿ. ನೋಡಿ, ಎರಡೂ ಕಡೆ ಮಾಡಿದ ತಪ್ಪೇ ಇದೆ. ಆದರೆ ಇಲ್ಲಿ ಅವರೆಲ್ಲರ ಸಂಹಾರ ಆಗಬೇಕು ಅಂತ ಪರಮಾತ್ಮನ ಸಂಕಲ್ಪ ಇದೆ ಅಂತ, ಆದ್ದರಿಂದ ಏನು ಚಿಂತೆ ಆಗಲಿಲ್ಲ. ಮುಂದೆ ಅದಕ್ಕೆ ತಕ್ಕದಾಗಿರುವ ಶಾಸ್ತಿಯನ್ನು ಭೀಮ ಮಾಡ್ತಾನೆ, ಅದು ಬೇರೆ ವಿಚಾರ. ಆದರೆ ಈ ತರಹ ನಿರ್ದಾಕ್ಷಿಣ್ಯವಾಗಿ ಕೊಲ್ಲೋದು ಅಂತನ್ನೋದು ಅನೇಕ ತರಹ ಕಂಡಿದೆ. ಯಾರನ್ನೂ ಕೂಡ ಬಿಡಬಾರ್ದು. ಆ ತರಹ ಹೊರಗೆ ಬಂದಂತಹ ಜನರನ್ನು ಕೊಂದು ಹಾಕ್ತಾ ಇದ್ದಾರೆ. ಇಷ್ಟಾದರೆ ಒಂದು ಮಾತು ಹೇಳ್ತಾರಲ್ಲ ನೋಡಿ, ಬದುಕು ಅನ್ನೋದು ಪರಮಾತ್ಮನ ಅಧೀನ ಅಲ್ವಾ? ಒಬ್ಬರನ್ನು ಬದುಕಿಸಿದ ಪರಮಾತ್ಮ ಯಾರು ಗೊತ್ತಾ? ಅವನು ದೃಷ್ಟದ್ಯುಮ್ನನ ಸಾರಥಿ. ಅವನು ಓಡಿ ಬಂದ. ಈ ಬೆಂಕಿ ಹತ್ತಿದೆ ಅಂತ ಗೊತ್ತಾದ ಮೇಲೆ ಓಡಿ ಹೋಗಬೇಕು ಅಂತ ಪ್ರಯತ್ನ ಮಾಡಿಕೊಂಡ. ನೋಡಿ, ಎಂತಹ ಸಾವಿನ ಬಾಯಿಂದ ಅವನು
ರಕ್ಷಿತನಾಗಿದ್ದಾನೆ ಅಂದರೆ ನಿಜಗ್ನತು ಸರ್ವಶಃ ಪಾರ್ಷತಸ್ಯ ಸೂತಸ್ತ್ವೇಕಃ ಶೇಷಿತೋ ದೈವಯೋಗಾತ್ ಖಡ್ಗೇನ ಪ್ರಹೃತಂ ದೃಷ್ಟ ಹಾರ್ದಿಕ್ಯೇನ ಪಪಾತಃ. ಕೃತವರ್ಮ ಕೈಯಲ್ಲಿ ಇವನು ಬಂದದ್ದನ್ನು ನೋಡಿ ಖಡ್ಗದಿಂದ ಕೈ ಬೀಸಿದ್ದಾನೆ. ಅವನಿಗೆ ತಾಗಲಿಲ್ಲ, ಕೆಳಗೆ ಬಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಂದ ಓಡೋಗ್ಬಿಟ್ಟ ದೃಷ್ಟದ್ಯುಮ್ನನ ಸಾರಥಿ. ಇವನೇ ಹೋಗಿ ಪಾಂಡವರಿಗೆ ದೂರು ಕೊಡೋದು, ಪಾಂಡವರೇ ನಿಮ್ಮ ಮಕ್ಕಳನ್ನು ಮಲಗಿಕೊಂಡಾಗ ದೃಷ್ಟದ್ಯುಮ್ನಾದಿಗಳನ್ನು ಅಶ್ವತ್ಥಾಮ ಒಬ್ಬನೇ ಬಂದು ಸುಟ್ಟು ಭಸ್ಮ ಮಾಡಿ ಹಾಕಿದ, ಕೊಂದು ಹಾಕಿದ ಅನ್ನುವಂತಹ ಸುದ್ದಿ ತಲುಪಿಸೋದು ಇದೇ ದೃಷ್ಟದ್ಯುಮ್ನನ ಸಾರಥಿ. ನೋಡಿ, ಅದಕ್ಕೆ ಈ ಮಾತನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಸಪ್ತಮಸ್ಕಂದದಲ್ಲಿ ಬರುವ ಮಾತಿದು. ಹಾದಿಯಲ್ಲಿ ನಿಮ್ದೇನೋ ಒಂದು ಸಾಮಾನು ಬಿದ್ದಿತ್ತಪ್ಪ, ಪರಮಾತ್ಮನ ಇಚ್ಛೆ ಇವನ್ ಸಾಮಾನು ಅಲ್ಲೇ ಇರಬೇಕು, ಯಾರು ತೊಗೊಂಡು ಹೋಗಬಾರ್ದು ಅಂತಿತ್ತು ಅಂದರೆ ಅಲ್ಲಿ 100 ಜನ ಸಂಚಾರ ಮಾಡಿದರೂ ಕೂಡ ನೀವು ವಾಪಸ್ ಬಂದು ನೋಡಿದರೆ ಅದಲ್ಲೇ ಇರುತ್ತೆ. ಯಾರಿಗೂ ಸಿಗಬಾರ್ದು ಅಂತ ನಮ್ಮ ಮನೆಯಲ್ಲಿ ಮುಚ್ಚಿಟ್ರೆ ತದ್ ವಿಹತಂ ವಿನಶ್ಯತಿ, ಪರಮಾತ್ಮನ ಸಂಕಲ್ಪ. ಈ ಒಂದು ಸಾಮಾನು ಉಳಿಬಾರ್ದು ಅಂತ ಅಂದ್ಕೊಂಡ ಅಂದರೆ ಮನೆಗೆ ಬಂದು ಹೊಡೆದುಕೊಂಡು ಹೋಗ್ತಾರೆ. ಜೀವತ್ಯನಾಥೋಪಿ ತದೀಕ್ಷಿತೋವನೆ. ಎಂತಹ ಘೋರವಾದ ಅರಣ್ಯದಲ್ಲಿ ಸಿಂಹ, ಹುಲಿ ಮುಂತಾದವುಗಳು ಹಿಂಸ್ರ ಪ್ರಾಣಿಗಳಿದ್ದರೂ ಕೂಡ ಪರಮಾತ್ಮನ ಸಂಕಲ್ಪ. ಧ್ರುವ ಮಹಾರಾಜನಿಗೆ ಏನೂ ಆಗಬಾರ್ದು, ಇವನಿಗೇನೂ ಆಗಬಾರ್ದು ಅಂತ ಸಂಕಲ್ಪಿಸಿದ ಅಂದರೆ ಎಂತಹ ಪ್ರಾಣಿ ಬಂದರೂ ಕೂಡ ನಿಮ್ಮ ಹತ್ರಕ್ಕೆ ಬರಲ್ಲ ಅದು. ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತಿ. ನನ್ನನ್ನು ಯಾರೂ ಏನೂ ಮಾಡಬಾರ್ದು ಅಂತ ನಿಮ್ಮ ಮನೆ ಒಳಗೆ ಹೋಗಿ ಹೊತ್ಕೊಂಡು ಮಲ್ಕೊಂಡ್ರೂ ಕೂಡ ಅಲ್ಲೇ ಮರಣ ಹೊಂದುವ ಪ್ರಸಂಗಗಳಿರ್ತವೆ. ಆದ್ದರಿಂದ ನಾವು ಬದುಕೋದು ಪರಮಾತ್ಮನ ಅಧೀನ, ಮರಣ ಹೊಂದೋದು ಪರಮಾತ್ಮನ ಅಧೀನ. ನೋಡಿ, ದೃಷ್ಟದ್ಯುಮ್ನನನ್ನು ಕೊಂದಂತಹ ಆ ಪರಮಾತ್ಮನ ಸಂಕಲ್ಪ, ದೃಷ್ಟದ್ಯುಮ್ನನ ಸಾರಥಿ ಅದು ಸಾವಿನ ಅಂಚಿಗೆ ಬಂದು ಬೆಂಕಿ ಹಚ್ಚಿದ್ದಾರೆ, ಓಡೋಗ್ತಾ ಇದ್ದಾನೆ. ಕೃತವರ್ಮ ಕೈ ಬೀಸಿದ್ದಾನೆ ಖಡ್ಗದಿಂದ, ಅದನ್ನೂ ತಪ್ಪಿಸಿಕೊಂಡು ಸತ್ತವರಂತೆ ನಾಟಕ ಮಾಡಿ ಒಂತರಹ ಕೊನೆಗೆ ಗೊತ್ತಾಗದೇನೆ ಓಡಿ ಬಂದ. ಕೃತವರ್ಮನಿಗೆ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಕತ್ತಲಿತ್ತಲ್ಲ, ಅದಕ್ಕೆ ಗೊತ್ತಾಗಿಲ್ಲ ಅಂತಂತಾರೆ ಆಚಾರ್ಯರು. ಭೂಮವು ಪ್ರಾಗೇವ ಸಂಸ್ಪರ್ಶಾತ್ ನಜ್ಞಾತ ಸ್ತಮಸಾಮುನ. ಕತ್ತಲಿ ಆಗಿಬಿಟ್ಟಿತ್ತು, ಅವನು ಜಾಸ್ತಿ ವಿಚಾರ ಮಾಡಲಿಕ್ಕೆ ಹೋಗಿಲ್ಲ ಸತ್ತಾನೋ ಇಲ್ಲೋ ಅಂತ. ಇವನು ಓಡಿ ಬಂದ ಆಮೇಲೆ ಅನ್ಯಾಸಕ್ತೆ ಸಮುತ್ಥಾಯ ಪ್ರಾದ್ರವತ್ ಯತ್ರ ಪಾರ್ಷತಿ. ಇವ್ರು ಎಕ್ಕಡನೋ ಮುಖ ಮಾಡಿದ್ರು, ಇವ್ರ ಮನಸ್ಸು ಈ ಸಾರಥಿಯ ವಿಷಯದಲ್ಲಿ ಇರಲಿಲ್ಲ. ಅವನು ಬಹಳ ಜಾಗರೂಕನಾಗಿ ಓಡಿ ಹೋಗ್ತಾನೆ. ಓಡಿ ಹೋಗಿ ಯತ್ರ ಪಾರ್ಷತಿ, ಎಲ್ಲಿ ದ್ರೌಪದಿ ಇದ್ದಾಳೋ, ಎಲ್ಲಿ ಪಾಂಡವರಿದ್ದಾರೋ ಅಲ್ಲಿಗೆ ಹೋಗಿ ಹೇಳ್ತಾನೆ. ವಿಶೇಷವಾಗಿ ದ್ರೌಪದಿಗೆ ಹೇಳೋದು. ತಸ್ಯಾಹ ಅಕಥಯತ್ ಸರ್ವಂ ಸಾ ಭೀಮಾಯ ಆಹ ದುಃಖಿತ. ಇವನು ಹೋಗಿ ಹೇಳೋದು ದ್ರೌಪದಿಗೆ. ದ್ರೌಪದಿ ದೇವಿ ಮೇಲ್ನೋಟಕ್ಕೆ ದುಃಖಿತಲಾದವಳಂತೆ ತೋರಿಸ್ಬಿಟ್ಟು ಭೀಮನಿಗೆ ಹೇಳ್ತಾಳೆ, ಭೀಮ, ಅಶ್ವತ್ಥಾಮ ನಮ್ಮ ಮಕ್ಕಳನ್ನು ಕೊಂದಿದ್ದಾನೆ. ಆಗ ನೋಡಿ ಭೀಮಸೇನ ದೇವರಿಗೆ ತುಂಬ ಸಿಟ್ಟು ಬಂದು ಹೋಯಿತು. ನಕುಲನನ್ನು ಸಾರಥಿ ಮಾಡಿಕೊಂಡು ಹೋಗ್ತಾನೆ, ಬಿಡಬಾರ್ದು ಈ ಅಶ್ವತ್ಥಾಮನನ್ನು ಅಂತ ಬೆನ್ನತ್ತಿ ಹೋಗ್ತಾರೆ. ಪ್ರಾದ್ರವದ ರಥಮಾರೋಹ್ಯ ಸಧನ್ವಿ ಗೌತಮೀ ಸುತಂ. ಕೈಯಲ್ಲಿ ಧನುಸ್ಸು ಹಿಡ್ಕೊಂಡು ಈ ಅಶ್ವತ್ಥಾಮನನ್ನು ಬಿಡಬಾರ್ದು. ತದಂತರೇ ದ್ರೌಣಿರಪಿ ಪ್ರಯಾತಃ ಕೃಷ್ಣಸುತಾನಾಂ ಮುದಿತ ಶಿರಾಂಸಿ ಆದಾಯ ಹಾರ್ದಿಕ್ಯ ಕೃಪಾನುಯಾತೋ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ. ಅಷ್ಟರಲ್ಲಿ ಇವೆಲ್ಲ ಸುದ್ದಿ ತಲುಪಿಸಿ ಹೋಗಿ ಹೇಳೋಷ್ಟು ಬರಬೇಕಲ್ಲ. ಮತ್ತೆ ಇವನು ಹೋಗಿ ದ್ರೌಪದಿಗೆ ಹೇಳಬೇಕು, ದ್ರೌಪದಿ ಭೀಮನಿಗೆ ಹೇಳಬೇಕು, ಭೀಮ ರಥ ಏರ್ಕೊಂಡು ಬರಬೇಕಲ್ಲ. ಅಷ್ಟೊತ್ತರಲ್ಲಿ ಎಲ್ಲ ದ್ರೌಪದಿಯ ಮಕ್ಕಳನ್ನು ಕೊಂದು ಶಿಬಿರವನ್ನು ಧ್ವಂಸ ಮಾಡಿ ಓಡಿ ಬರ್ತಾ ಇದ್ದಾನೆ. ದುರ್ಯೋಧನಿಗೆ ಹೇಳಬೇಕು, ನಾನು ಕಾರ್ಯ ಸಾಧನೆ ಮಾಡ್ಕೊಂಡು ಬಂದೆ ಅಂತ. ಇನ್ನೂ ಬದುಕಿದ್ದಾನ್ರಿ ಅವನು ಪಾಪಿ. ಯಾಕೆ? ಕೊನೆ ತನಕ ಆ ಸಿಹಿ ಸುದ್ದಿ ಕೇಳಬೇಕಲ್ಲ, ಪಾಂಡವರು ಅವರ ಮಕ್ಕಳೆಲ್ಲರೂ ಸತ್ತು ಹೋದರು ಅಂತ. ನೋಡಿ, ಇಷ್ಟು ಕ್ರೂರಿ ಅವನು. ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಮರಣ ಇದೆ. ಆದರೂ ಕೊನೆ ಉಸಿರು ಇಳಿಯೋ ತನಕನೂ ಕೂಡ ಪಾಂಡವರಿಗೆ ಕೇಡು ಬಯಸೇನೆ ಮೃತನಾಗಬೇಕು ಅಂತ. ದೃಷ್ಟ ತದುಕ್ತಂ ಚ ನಿಶಮ್ಯ ಪಾಪಃ ತುಷ್ಟಃ
ಭಾರಿ ಸಂತೋಷ ಆಗೋಯಿತು ದುರ್ಯೋಧನನಿಗೆ. ಸಾಧು, ಭಾಳ ಚಲೋ ಕೆಲಸ ಮಾಡಿದೆಪ್ಪ ಅಶ್ವತ್ಥಾಮ ಅಂತ ಹೇಳ್ದ. ಆಗ ಹೇಳಿ ದೇಹವನ್ನು ಬಿಟ್ಟ. ಭೀಮಾರ್ಜುನಾಭ್ಯಾಮಥ ಕೇಶವಾಚ್ಚ ಭೀತಾ ಪೃಥಕ್ ದ್ರೌಣಿ ಮುಖ ಪ್ರಯಾತಾ. ದುರ್ಯೋಧನ ಮೃತನಾದ. ಕೃಷ್ಣ, ಅರ್ಜುನ, ಭೀಮ ಬರ್ತಾರೆ ಅಂತ ತಿಳಿದುಕೊಂಡು ಇವರೆಲ್ಲರೂ ಹೆದರಿ ಓಡೋಗ್ಲಿಕ್ಕಿದ್ದಾರೆ. ಇವಾಗ ಅಶ್ವತ್ಥಾಮ, ಕೃಪಾಚಾರ್ಯರೆಲ್ಲರೂ ಕೂಡ. ಆಗ ಒಂದು ಪ್ರಸಂಗ ಬಂತು. ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮ ಒಬ್ಬನೇ ಇದ್ದಾನೆ ಅಂತ ಕಾಣಿಸ್ತು. ಬಿಡಬಾರ್ದು ಇವನನ್ನು ಅಂತ ಭೀಮಸೇನ ದೇವರು ಹೋಗ್ತಾ ಇದ್ದಾರೆ. ತತ್ರ ಏಕಲಂ ದ್ರೋಣಸುತಂ ರಥೇನ ಯಾಂತಂ ರಥೀ ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸವೀಕ್ಷ ಭೀತಃ ಪರಾದ್ರವತ ದ್ರೌಣಿ ರತಿದ್ರುತಾಶ್ವೈಹಿ. ಭೀಮ ಒಂದಪ್ಪ ನನ್ನನ್ನು ಬಿಡಲ್ಲ ಅಂತ ಭಯ ಅವನಿಗೆ. ಸಿಕ್ಕ ಇವನು ಅಶ್ವತ್ಥಾಮ ಅಂತ ಜೋರಾಗಿ ಹೋಗ್ತಾ ಇದ್ದಾನೆ ಭೀಮ. ಹೆದರು ಬಿಟ್ಟ ಅಶ್ವತ್ಥಾಮ. ಏನು ಮಾಡೋದು ಅಂತ ಜೋರಾಗಿ ಕುದುರೆಗಳನ್ನು ಓಡಿಸ್ತಾ ಓಡಿಸ್ತಾ ಹೋಗ್ತಾ ಇದ್ದಾನೆ. ಆದ್ರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ಮಜೋರುಷ ಆವೃತ್ಯ ಯುದ್ಧನ್ ವಿಜಿತಃ ಅಸ್ತ್ರಂ ಬ್ರಹ್ಮಶಿರ ಆದದೆ. ಆಗ ಭೀಮಸೇನ ದೇವರು ಏನು ಮಾಡಿದರೂ ಕೂಡ ಬಿಡ್ತಾ ಇಲ್ಲ. ಎಷ್ಟು ದೂರ ಹೋದರೂ ಕೂಡ ಬೆನ್ನು ಹತ್ತಾ ಇದ್ದಾರೆ. ಕೋಪ ಬಂತು. ಸಿಟ್ಟಿನಿಂದ ಯುದ್ಧ ಆಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ. ಭೀಮಸೇನ ದೇವರ ಎದುರಿಗೆ ಯುದ್ಧ ಆಡಿ ಸೋತೋದ. ಸೋತ ಮೇಲೆ ಇನ್ನೇನೂ ಕೂಡ ತೋಚಲಿಲ್ಲ ಅವನಿಗೆ. ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಈ ಬ್ರಹ್ಮಶಿರೋಸ್ತ್ರ ಹೇಗಿದೆ ಅಂತಂದರೆ ಇದಕ್ಕೆ ಉಪಾಯ ಇನ್ನೊಂದಿಲ್ಲೇ ಇಲ್ಲ. ಇನ್ನೊಂದು ಬ್ರಹ್ಮಶಿರೋಸ್ತ್ರ ಬಿಡಬೇಕಷ್ಟೆ. ಏತಸ್ಮಿನ್ನಂತರೇ ಕೃಷ್ಣ ಧರ್ಮಜೇನ ಅರ್ಜುನೇನ ಚ ತತ್ರಾಗಮತ ತದಸ್ತ್ರಂ ಚ ಭೀಮಂ ಚಾವ್ಯರ್ಥತಾಂ ನಯನ್. ನೋಡಿದರು ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ಭೀತನಾಗಿ ಈ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ ಅಶ್ವತ್ಥಾಮ. ಭೀಮಸೇನ ದೇವರಿಗೆ ಯಾವ ಅಸ್ತ್ರದಿಂದ ಏನಾಗೋದಿಲ್ಲ ಬಿಡಿ. ಆಗ ಕೃಷ್ಣ ಅರ್ಜುನ ಹಾಗೂ ಧರ್ಮರಾಜನ್ನ ಕರೆದುಕೊಂಡು ಆ ಸ್ಥಳಕ್ಕೆ ಬರ್ತಾನೆ. ಯಾಕೆ ಏನು ಮಾಡಲ್ಲ ಗೊತ್ತಾ? ಈ ಬ್ರಹ್ಮಶಿರೋಸ್ತ್ರದ ಒಂದು ಸ್ವರೂಪವನ್ನು ಆಚಾರ್ಯ ತಿಳಿಸ್ಕೊಡ್ತಾರೆ. ಅವಧ್ಯ ಭೀಮಸೇನಸ್ತದಂ ಅಸ್ತ್ರಂ ಚ ಅಮೋಘಮೇವ ತತ್ ವಿಷ್ಣುನೈವೋಭಯಂ ಯಸ್ಮಾತ್ ಕೃತಂ ಭೀಮೋಸ್ತ್ರಮೇವ ತತ್. ನೋಡಿ, ಈ ಅಸ್ತ್ರ ಇದೆಯಲ್ಲ, ಈ ಅಸ್ತ್ರಕ್ಕೆ ಮಂತ್ರ ಅದು ಗಾಯತ್ರಿ ಮಂತ್ರ. ಇನ್ನು ಚತುರ್ಮುಖ ಬ್ರಹ್ಮದೇವರೇ ಧ್ಯಾನ ಮಾಡುವಂತಹ ದೇವತೆಗಳು. ಧ್ಯೇಯನಾದವನು ಯಾರು? ಯಾರನ್ನು ಕುರಿತು ಈ ಮಂತ್ರ ಹೇಳಿಬಿಟ್ಟು ಧ್ಯಾನ ಮಾಡ್ತಾರೆ ಬ್ರಹ್ಮದೇವರು ಅಂದರೆ ಧ್ಯೇಯೋ ನಾರಾಯಣೋ ದೇವ ಜಗತ್ ಪ್ರಸವಿತ ಸ್ವಯಂ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಶ್ರೀ ನಾರಾಯಣ ದೇವರೇನೆ ಇದಕ್ಕೆ ದೇವತೆಗಳು. ಅವರು ದೇವತೆ, ಧ್ಯಾನ ಮಾಡುವಂತಹ ದೇವತೆ ಬ್ರಹ್ಮದೇವರು. ಹೀಗಿರುವ ಕಾಲಕ್ಕೆ ಗಾಯತ್ರಿ ಮಂತ್ರ ಹೇಳಬೇಕಾದದ್ದು ಇವನಿಗೇನು ಮಾಡತ್ತೆ ಹೇಳಿ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡು, ಈ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ನಲ್ಲ, ಅದಕ್ಕೆ ಪ್ರತ್ಯಸ್ತ್ರವನ್ನು ಬಿಡಬೇಕು ಅಂತ ಆದೇಶ ಮಾಡ್ತಾನೆ. ಮತ್ತೆ ಬ್ರಹ್ಮಶಿರೋಸ್ತ್ರವನ್ನು ಅರ್ಜುನ ಪ್ರಯೋಗ ಮಾಡ್ತಾನೆ. ಇಬ್ಬರ ಈ ಬ್ರಹ್ಮಶಿರೋಸ್ತ್ರ ತಾಕ್ಬಿಡ್ತು ಅಂದರೆ ಇಡೀ ಜಗತ್ತೇ ನಾಶ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ವೈಶಿಷ್ಟ್ಯ ಇದೆ ರೀ. ಅನಸ್ತ್ರಜ್ಞೇಶು ಮುಕ್ತಂ ತತ್ ಹನ್ಯಾದ್ ಅಸ್ತ್ರಮುಚಮ್ಯತಃ. ಯಾರಿಗೆ ಈ ಬ್ರಹ್ಮಶಿರೋಸ್ತ್ರದ ಬಗ್ಗೆ ಗೊತ್ತಿರೋದಿಲ್ವೋ, ಈ ಅಸ್ತ್ರವನ್ನು ತಿಳ್ಕೊಂಡಿರಲ್ವೋ, ಅಂಥವರ ಮೇಲೆ ಈ ಅಸ್ತ್ರವನ್ನು ಬಿಟ್ಟರೆ ಆಗ ಬಿಟ್ಟವನನ್ನೇ ಇದು ಸಂಹಾರ ಮಾಡಿಬಿಡ್ತದೆ. ಆದ್ದರಿಂದ ಇದನ್ನು ಹಾಗೆಲ್ಲ ಬಿಡಬಾರ್ದು. ಈಗ ಬಿಟ್ಟಿದ್ದಾರೆ, ಕೊನೆಗೆ ಅದನ್ನು ವೇದವ್ಯಾಸ ದೇವರು ಬಂದು ವಾಪಸ್ ತೆಕ್ಕೊಳ್ಳಿ ಅಂತ ಅರ್ಜುನನಿಗೆ ಆದೇಶ ಮಾಡ್ತಾರೆ. ನೀನು ವಾಪಸ್ ತೆಕ್ಕೋ ಅಂತ ಹೇಳ್ತಾರೆ. ಅಶ್ವತ್ಥಾಮನಿಗೆ ಅದನ್ನು ಉಪಸಂಹಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಬ್ರಹ್ಮಚರ್ಯ ಇರೋದಿಲ್ಲ. ಅರ್ಜುನ ತಾನೂ ಕೂಡ ತನ್ನದನ್ನೂ ಉಪಸಂಹಾರ ಮಾಡಿ ಅವನದನ್ನೂ ಕೂಡ ಉಪಸಂಹಾರ ಮಾಡುವಂತಹ ಎಲ್ಲ ಕಥೆಗಳನ್ನು ನಾವು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ಇಲ್ಲಿಯವರೆಗೆ ಆ ದ್ರೌಪದಿಯ ಸಂತಾನವನ್ನು ನಾಶ ಮಾಡಿ ಭಯಭೀತನಾಗಿ ದ್ರೋಣಾಚಾರ್ಯರ ಮಗನಾಗಿರುವಂತಹ ಅಶ್ವತ್ಥಾಮ ಓಡಿ ಹೋಗ್ತಾ ಇದ್ದಾನೆ. ಸರಿ ಸಿಗ್ತಾನೆ. ಮುಂದೇನು ಕಥೆಗಳಾಗ್ತವೆ ಅವೆಲ್ಲ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಗುರುವಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.